ಓಕೆ, ಸೊ ಪ್ರಾರಂಭ ಮಾಡೋಣ. ಲೆಟ್ ಅಸ್ ಸ್ಟಾರ್ಟ್. ಸೊ ದಯವಿಟ್ಟು ಎಲ್ಲರೂ ಮ್ಯೂಟಲ್ಲಿರಿ. ಒಂದು ಸ್ವಲ್ಪ ಇಂಟ್ರಡಕ್ಷನ್ ಮಾಡಿಬಿಡ್ತೀನಿ, ಆಮೇಲೆ ನೀವು ಅನ್ಮ್ಯೂಟ್ ಮಾಡಿಕೊಂಡು ನಿಮ್ಮ ಸಜೆಷನ್ಸ್ ಫೀಡ್ಬ್ಯಾಕ್ ಕೊಡ್ಬೋದು. ಗುಡ್ ಈವ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ವೆಡ್ನೆಸ್ಡೇ ವೀಕ್ಲಿ ವೆಬಿನಾರ್ WWW. So today 8th July 2026. Welcome to another interesting episode on this Google Meet platform. As all of you know, every Wednesday at 8:30 p.m. So we will be connecting live with this Google Meet platform and keep learning what is called natural farming way ahead. So we keep discovering various logical steps and keep learning and sharing our experience and building our own package of practice as per the principles of natural farming. So now of late we have this opportunity to get to know more about our network farmers. We call you all of us are called as network farmers. We've been networked together over the months or a year, and we keep learning and sharing our experiences. So today on 8th July episode, we will going to have sharing from two of our network farmers. So Madam Padma Priya from Vibo Farms resides in Chennai but having farm in Villupura district, and also Madam Rama Kaushik. So she resides in Bangalore having farm in Satanur near Kanakapura. So these two network farmers will going to share their farming journey and the present opportunities and challenges in their farm and what next about their future. So they are all trying to move towards the natural farming as per the practice of natural farming guidelines. ಮಿತ್ರರೇ, ಪ್ರತಿ ಬುಧವಾರದ ಗೂಗಲ್ ಮೀಟ್ ನೇರ ಪ್ರಸಾರ ಸರಣಿ ಕಾರ್ಯಕ್ರಮದ ಮತ್ತೊಂದು ಸಂಚಿಕೆ ನಿಮಗೆಲ್ಲ ಸ್ವಾಗತ. ನಿಮಗೆಲ್ಲ ಗೊತ್ತಿದೆ, ನಾವು ಪ್ರತಿ ಬುಧವಾರ ರಾತ್ರಿ 8:30ಕ್ಕೆ ಗೂಗಲ್ ಮೀಟ್ ಅನ್ನೋ ಈ ಪ್ಲಾಟ್ಫಾರ್ಮಲ್ಲಿ ನೇರ ಪ್ರಸಾರದಲ್ಲಿ ಸೇರ್ತೀವಿ. ನಮ್ಮ ಉದ್ದೇಶ ಇಲ್ಲಿ ನಮ್ಮ ಕಲಿಕೆ ನೈಸರ್ಗಿಕ ಕೃಷಿ ಮುಂದಿನ ಹಾದಿ, ಈ ಹಾದಿಯನ್ನು ನಾವು ಕಂಡ್ಕೋತಾ ಹೋಗ್ತಾ ಇದ್ದೀವಿ. ನಮ್ಮ ಒಂದು ಕೃಷಿಯ ಒಂದು ಚೌಕಟ್ಟು, ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅಂತೀವಿ, ಅದನ್ನು ಹೇಗೆ ನಾವು ನಿರೂಪಿಸ್ಕೋಬೇಕು, ನಮ್ಮ ಸ್ವಾನುಭವ ಮತ್ತು ಇತರ ನಮ್ಮ ನೆಟ್ವರ್ಕ್ ಫಾರ್ಮರ್ಸ್ ಸಹ ಕೃಷಿಕರ ಒಂದು ಅನುಭವವನ್ನು ನಾವು ಪಡ್ಕೊಂಡು ಮುಂದುವರಿತಾ ಬರ್ತಾ ಇದ್ದೀವಿ. ಹಾಗಾಗಿ ಪ್ರತಿ ಬುಧವಾರ ಈ ನೇರ ಪ್ರಸಾರದಲ್ಲಿ ನೀವೆಲ್ಲ ಜೋಡಿಸ್ಕೊಳ್ತೀರಾ. ಇವತ್ತಿನ ಈ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ಸ್ವಾಗತ. ಮಿತ್ರರೇ, ನಿಮಗೆ ಗೊತ್ತಿರುವ ಹಾಗೆ ಈ ಕಳೆದ ಕೆಲವು ವಾರಗಳಲ್ಲಿ ನಾವು ಪ್ರತಿ ವಾರ 1 ಅಥವಾ 2 ನಮ್ಮ ಕೃಷಿಕ ಮಿತ್ರರ ಪರಿಚಯನ ಮಾಡ್ಕೋತಾ ಬರ್ತಾ ಇದ್ದೀವಿ. ಅದರಲ್ಲಿ ಅವರ ಕೃಷಿಯ ಭೂಮಿ, ಕೃಷಿಯ ಅನುಭವ ಮತ್ತು ಅವರ ಸಮಸ್ಯೆಗಳು ಮತ್ತು ಅವರ ಮುಂದಿನ ಯೋಜನೆಗಳು ಎಲ್ಲವನ್ನು ನಮಗೆ ವಿವರಿಸ್ತಾ ಬರ್ತಿದ್ದಾರೆ. ಇವತ್ತು ಈ ಬುಧವಾರದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ 2 ಮಹಿಳಾ ಕೃಷಿಕ ಮಿತ್ರರು ನಮ್ಮ ಜೊತೆ ಇದ್ದಾರೆ. ಮೊದಲನೇದಾಗಿ ಪದ್ಮಪ್ರಿಯಾ ಮೇಡಮು, ಇವರು ಚೆನ್ನೈನಲ್ಲಿ ವಾಸ ಮತ್ತು ಅವರದ್ದು ವಿಲ್ಲುಪುರ ಡಿಸ್ಟ್ರಿಕ್ಟ್, ಒಂದು ತಮಿಳುನಾಡಿನ ಒಂದು ಕರಾವಳಿ ಪ್ರದೇಶ, ಅಲ್ಲಿ ಅವ್ರದ್ದು ಕೃಷಿ ಭೂಮಿ ಇದೆ. ಅವರ ಅನುಭವನ ಮೊದಲು ನಾವು ಕೇಳ್ಕೊಳ್ಳೋಣ, ಅವ್ರ ಪರಿಚಯ ಮಾಡ್ಕೊಳ್ಳೋಣ. ಮುಂದಿನ ಹಂತದಲ್ಲಿ ನಮ್ಮ ಬೆಂಗಳೂರಿನಲ್ಲಿ ವಾಸ ಇರತಕ್ಕಂಥ ಕನಕಪುರ ತಾಲೂಕು ಸಾತನೂರು ಹೋಬಳಿನಲ್ಲಿರ್ತಕ್ಕಂಥ ರಮಾ ಕೌಶಿಕ್ ಮೇಡಮ್ ಅವರು ನಮ್ಮ ಜೊತೆ ಇದ್ದಾರೆ. ರಮಾ ಮೇಡಮ್ ನಮಗೆಲ್ಲ ಪರಿಚಯ ಇದೆ, ಆಲ್ರೆಡಿ ಅವರು ಒಂದು ಸತಿ ನಮ್ಮ ಜೊತೆ ಬಂದು ಅವರ ಅನುಭವ ಎಲ್ಲ ಹಂಚ್ಕೊಂಡಿದ್ದಾರೆ. ಸೊ ಈಗ ಮತ್ತೆ ಇವತ್ತಿನ ಪರಿಸ್ಥಿತಿಯಲ್ಲಿ ಏನಿದೆ ಅವ್ರ ತೋಟದಲ್ಲಿ ಅದನ್ನು ನಮಗೆ ಸೂಕ್ಷ್ಮವಾಗಿ ವಿವರಿಸ್ತಾರೆ. ಹಾಗಾಗಿ ಇವತ್ತು ಈ 2 ಕೃಷಿಕ ಮಿತ್ರರ ಒಂದು ಅನುಭವವನ್ನು ಮತ್ತು ಅವರ ಮುಂದಿನ ಯೋಜನೆಯನ್ನು ನಾವು ತಿಳ್ಕೊಳ್ಳೋ ಸಮಯ ಬಂದಿದೆ. ಫಸ್ಟ್ ಇವರಿಬ್ಬರನ್ನು ಕೇಳಿಸ್ಕೊಂಡ್ಬಿಡೋಣ, ನಂತರ ನಮ್ಮ ಮುಂದಿನ ಅನುಭವ ಹಂಚಿಕೆ ಏನಿದೆ ಅದಕ್ಕೆ ಮುಂದುವರಿಯೋಣ ಅಂತ ಹೇಳ್ತಾ ಈ ನೇರ ಪ್ರಸಾರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಡಿಯರ್ ಫ್ರೆಂಡ್ಸ್, ಸೊ ಲೆಟ್ ಅಸ್ ಸ್ಟಾರ್ಟ್ more details about today's webinar sharing. So first we'll be connected with Madam Padma Priya. So she resides in Chennai. So she got called Vibo Farms. So let's try to understand from her farming interest, farming journey, present challenges and opportunities. This followed by Madam Rama Kaushik from Satanuru, Kanakapura. So I request, because this is being recorded for uploading into our YouTube channel, so we don't want any noise to be disturbed. So please, all of you other than the presenter, please stay muted. Only when you wanted to ask some questions or give feedback, you unmute yourself. So I request all of you, please stay being muted. ಈ ಒಂದು ನೇರ ಪ್ರಸಾರದ ಕಾರ್ಯಕ್ರಮವನ್ನು ನಾವು ಮುದ್ರಣ ಮಾಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಂಚ್ತಾ ಇರ್ತೀವಿ. ಹಾಗಾಗಿ ಆದಷ್ಟು ನೀವುಗಳು ನಿಮ್ಮ ಫೋನಿಂದ ಈ ಮ್ಯೂಟ್ ಮಾಡ್ಕೊಂಡಿರಿ. ಯಾರು ನಮ್ಮ ಕೃಷಿಕ ಮಿತ್ರರು ಪ್ರೆಸೆಂಟ್ ಮಾಡ್ತಾರೋ ಅವ್ರು ಮಾತ್ರ ಅನ್ಮ್ಯೂಟಾಗಿ ಪ್ರೆಸೆಂಟ್ ಮಾಡ್ತಾರೆ. ನೀವು ಪ್ರಶ್ನೆಗಳನ್ನು ಕೇಳುವಾಗ ಮ್ಯೂಟ್ ಮಾಡ್ಕೊಳ್ಳಿ, ಬಾಕಿ ಅಂತೆ ಅನ್ಮ್ಯೂಟ್ ಆಗಿರಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ.
ಸೊ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ನಾವು ಫಸ್ಟ್ ಲೆಟ್ ಅಸ್ ವೆಲ್ಕಮ್ ಪದ್ಮಪ್ರಿಯಾ ಮೇಡಮ್, residing in Chennai, having farm in Villupuram. So madam, you can unmute yourself, take your time, introduce and take us through your farm tour. Thank you, sir. Can I start? Madam, please, welcome. Yeah. Namaskaram to all. Thanks for this opportunity to share my passion, which I'm taking it as my profession now. And I would like to share my travel. So this is we are sir, I think that we have to go to the first slide first. Yeah, this is this. Yeah, that. Yeah, you're right, sir. The one next one. Yeah. So our farm is in name is Vibo Farms. We are placed in Kandadu Gramam, Kandadu village, Marakanam circle, Villupuram Mavatam. This is close to the coast, along the coast. Okay. So this is more as a rice belt. We bought this 13 years back. So more of rice belt, and only rice is grown. And it's a very scenic, beautiful place. So I bought this 13 years ago. Where I have no experience on farming. I was just a householder doing home garden. But having come from a place like Coimbatore, which is a very huge, small place with huge house, so I wanted to buy. So we bought this 12 years ago. And this now we are completing 10 years of organic farming. See, I didn't know that I was doing organic farming. I was looking, that is when this online and all had come. I had reached out to one Mr. Nel Jayaraman, who is the leading person in collecting thousands of rice varieties across India and also outside India. So I happened to bump upon him online, and I contacted him. And yeah, he helped me. And this belt where I bought is primarily a rice belt. They were growing only rice, all the 3 seasons. In Tamil, we say Moonu Boham. 3 seasons, and water is there throughout. Till the time I bought, it was very good. For the last few years, due to the weather changes, we are experiencing very heavy to very heavy rainfall, and sometimes cyclone fall also happens in Marakanam, where we have lot of because of heavy waterfall, and this being a clay and sandy soil, waterlogging is another. So this is my farm, and that is the Devata, Grama Devata, as I walk along. Sir, would you like to translate, or can I go to the next? You can slide? Continue, madam. You can continue. Okay, fine. Thank you. So this being a very typical rice belt, and I was very naive to farming, or rather organic farming. I just started with the help of Mr. Jayaraman sir. He just gave me this Siraga Samba, aromatic Siraga Samba, which they normally use for biryani and stuff like that. And I had tried in the last 10 years Siraga Samba, Karuppu Kavani. This are all traditional Indian variety. Garudan Samba, Karunguruvai, Pungar, Kullakar, Arubadam Kuruvai. This Pungar, Kullakar, these are all typically we use here in Tamil Nadu for tiffin varieties. And Karuppu Kavani is for pregnant women post-pregnancy. Garudan Samba is for good digestion. And Karuppu Kavani, we make lot of various new varieties now. There is kanji, porridge. We make sweet out of it. We make powders with banana porridge for children. And this Arubadam Kuruvai is a very old Chengalpet type Kuruvai. Also this Chengalpet ceremony. These two are small varieties, but will be very tasty, very, very tasty. And I was doing all of this against order on a very small scale, because I bought first just 3 acres. And all the 3 acres, I had tried all of this. Out of this, Karunguruvai, Siraga Samba, and Pungar as the hit in my area, because I used to get very good yield out of that place. Even though it was my first trial, with minimal effort, I was able to see more produce. And coming to other
crops where it was during the dry season. We used to plant peanuts, sesame seeds, and coconut is a standard along the coastal thing. And I planted around 500 palm trees around my land out of interest, because the place where I grew up had a lot of palm trees. So I wanted to have palm trees. And later I understand it had a major impact on resourceful storage of water. Yes. So, and this is a slide. What you see is my first harvest. And that was very nice. That is aromatic Siraga Samba. It was very beautiful. A lot of people there came and took pictures, and because it was very nice, that gave me a boost to continue whatever I'm doing, even though I was very naive. That gave me a great interest to continue. That's where I saw that is my passion, and I'm still continuing that. Yeah, next slide, sir. Yeah. So practically, we are located along the coast, and we have a bore in our farm. Ours is a 7-acre farm. We have a bore. I understand when I bought, this was supplying to around 25, 30 acres around my place 50 years back. That was the idea. And water was very good. I have a small well and a wonderful, well connected bore well where my water is under 80 feet depth. Water, when I bought it 10 years ago, quality was very good. Meaning it had a good taste, I would say. Now there is an issue in the recent days, because we are along the coast and along a backwater, which is going behind down my land. Water is slowly turning to be brackish, and I think I have sent a video also to Ms. Sir to understand what was it. Finally, I was able to find out what was the problem. See, how I came to know about this brackish water is I have taken the trench. Sorry, there is a mistake in spelling. Trench along the coast, along the border of my land, which is 5 acres. Why I started doing trenching is to redesign my farm, because somewhere after 5 to 6 years and just close to COVID, I decided I was doing primarily rice and only peanuts, not even sesame seeds. Somewhere I was actually narrowing down, and one person who was practicing organic farming near my place, not close to, just 50 kilometers before, I happened to meet him in a function. He said, you must do rotation, crop rotation. So I wanted to redesign. So I started redesigning my farm close to the end of COVID, because during COVID, I was not able to go to my farm because that area was very affected. So that's first step was to take trenches around 5 acres, because somewhere doing my rice farming, I felt I was using more water. So to cut down on that, I was using Azolla, and I used ducks to weed out, not using manual labor, because manual labor turned out to be expensive and I was unable to manage. That Azolla and ducks did a very good job, because when I tried ducks, I tried for in 1 acre. It was really good, but because I had we have a reserve forest close to my farm. I had it. Right now it is, I don't know the race status. So I had a lot of animals coming, wild dogs. So I had, I stopped using ducks because of that. But Azolla worked wonderful for me, and it also had a very good impact on my cows and had. And then I started making raised bed. When I made trenches, why I had to make trenches? There is 2 reasons. One, because this is a sandy and clayey soil mainly for rice. And when water came running from the raised land above, it was eroding my topsoil. So how much ever input I was giving, post rainy season, I lost my topsoil. So that's when I read about it, and I thought trench will help me, wherein I redesigned, leveled my land, understanding the gradient of my land, which is topmost part, which is bottommost part of my land, and I redesigned on it, and I made trenches and ensured that every part of my land that water falls on my land collects into my trenches. And that trench ended up in a huge pond with lot of drain inside.
so that I wanted to water also to get go down, save it for the future years, and send it out. Wherein I don't lose my topsoil, where I save my erosion of the topsoil. In that process, as I was digging out trenches, I could get around close to 3/4 an acre of raised bed land, which is 10 feet tall. So that also helped me to make a raised bed where I can grow vegetables. That gave me a opportunity when I made the trenches. Yes, next slide. Yeah. And when I told you, right, we have a huge pond. This is the pond, the one with lotus. It is 60 cents. This is the pond which I did, which government did for me for women farmers. They did for free during COVID. See, during COVID time, because I was unable to go, I was trying out all these possibilities to work with the government. Whereas women farmer, what I had lot of freebies where I should use to buy machinery to get them work in my farm. So they were quite cooperative, and they may. This is a 60-cent pond. It easily 70 feet depth is the central part, and water is always there. I have not poured water. It is a natural pond, which I found it in the FMB sketch, and then with the help of the government, this is made. So the water resources, as I told earlier, well I have, borewell I have, and the underwater connection. Why I meant it was, they had 50 years back, they had made some connection pipelines from the borewell which I had. This was 50-year-old borewell. They had connected it to the lowermost land. They were supplying water. People were so beautifully working together. There was a wonderful symphony of all the farmers. That was something very interesting. And the next one is the mini pond, which is right close to the bigger pond. That's also a natural pond. I don't fill water, and the water is always there. And the current issue, what I am challenges, I would say, is the pond. What you see up with the lotus is down. You see, no, it is covered because of this kind of a weed. The one above, this pond got covered in a matter of 40 days. And that is the weed. I was unable to understand what the weed is. And it was a great challenge. And partly I had to manually remove it, spending money. And now I'm using Bioflok EM solutions for it. So to retain not to allow this to grow, because it's a very fast weed. It covers my water. So now I'm using EM solution to contain it. And also I am planning to introduce one more natural cover, which I can use it as a fodder. I forgot the name. I only know the Tamil name. I will try to tell you though. So these are the two challenges I'm facing now. And because of this El Nino effect, the pond which I told you, right, 60 cents never get reduced. Now I have lost around 7 inches of water. It used to be till the brim. Now water has evaporated. So now I'm planning to have vetiver and other things floating on the water, growing vetiver in small trenches. So that is my plan to save evaporation of water. And the weed was a greater problem. Now I could save it. And this is the pond where all my water gets connected from the land, will come and fall into this. So I have ensured planned in such a way the water doesn't drain out. There is one more pond inside that is very small. Yes, sir, the next slide. Okay, the soil and land and the future plans. The soil per se, as you said, it's a sandy, as I told you, it's a sandy and clay soil. The major problem being, this is a rice belt. Water it has to log, right? So only then the rice will grow. So now I'm slowly redesigning it for growing other trees, fruit trees, commercial trees, and to make a biofence, live fence around my farm. Though I have a fence made out of barbed wire, I'm planning to grow plants, Glycidia, with the help of Sir. I'm planning to grow a lot of trees around it to make a biofence. Also, one more point I forgot, in the trenches, Sir has suggested me when I met him 2-3 months ago, I think in the month of March, like that. He said, during January, right, sir? During January, he suggested me to make
trench inside trench. So which was a wonderful idea where last year I could save lot of water. So that is like making a small pond inside my trench. That was wonderful, and thank you so much, sir, for giving. And coming to the redesigning of my farm, I had leveled my farm for the reason to grow trees and other plants, to explore other type of greenery in my land, and also to grow fruit trees, because I want to make it as a, or I would say we would like to make it as a model farm in that area, because there are a lot of people who are small scale farmers who are all planning to sell out their lands. So how to save them? I thought it is to make money. If they see money or at least some kind of the fruits out of it, they will keep it with themselves, because a lot of lands are being laid into house plots. My neighbor has done it. So to make no, don't allow, not to allow people to do that, I thought I should do some kind of societal work to. We thought we should plan that way. And coming to this windbreaker system, this is a very, very important system in in our land, for the reason we have heavy wind. I lost around 150 grown, 15 feet grown trees for Varda cyclone, which happened around 8 years back. So they were all fully grown trees. So I understood windbreaker system we cannot have on a hardwood trees. The best windbreaker is a bamboo. So I'm planning to have a bamboo gladicedia combination on the eastern part of my land, to ensure that I don't lose much. At the same time, wind comes appropriately, save my trees and plants. And also for a better foliage development, meaning foliage is to green manure, to develop green manure. I would like to add more plants as per sir's suggestion, which I'm waiting. And vetiver, I have already ordered around 1,500 slips of vetiver. Near my place, Kadalur, I am also part of one vetiver group, which they help me. So I'm planning to plant them inside the trenches, on the banks of my trenches, so that the soil don't erode. And I use the foliage for covering my trench, which will keep water evaporation and also act as mulch. And planting border crops to bring back the birds, various other insects it will help me to save the other fruits or rice, whatever I grow. This is a general understanding, and I'm learning on every step of it. See, as you see, the sand is all completely white, so I have to make it foliage fill. And I want to, earthworms were there before, because in the last 2 years I could not actively participate. I'm reworking completely, so I have to bring back everything. But it's a wonderful place. I'm very positive about it. Yes, next sir. Yeah, this is all, and I have a lot bigger journey, and I'm planning to plant dragon fruit in the raised bed I showed you. Yeah. So, and I have 2-3 plants in my mind, and there are 2 NGOs who are willing to help me. So I'm sorry, I'm not able to speak in Kannada. Please excuse me. So any questions, anything you have? And we do have a cow. I have around 8 cattle and 3 calves. No, and I don't use the milk. The milk is only for the calves. And for a manure preparation, I do only Panchakavyam and Jivamridam. Now I'm planning to make an anaerobic Jivamrita setup that I am planning to do in maybe a year or so. So that's my plan. And we don't have any Venturi connection per se in our farm, because it's all along the trench. I am also planning one with the help of sir, with the sprinkler system. So I might implement that also. Yeah, I'm looking forward to hear if you have anything to. And thank you so much for the opportunity, sir. Thank you, madam. So ಸೂಕ್ಷ್ಮವಾಗಿ ಇದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿಬಿಡ್ತೀನಿ. ನಂತರ ಮೇಡಮ್ಗೆ ನೀವು ಪ್ರಶ್ನೆಗಳನ್ನು ಕೇಳ್ಬೋದು. ಸೊ ಪದ್ಮಪ್ರಿಯ ಮೇಡಮ್ ಅವರು ಚೆನ್ನೈ ವಾಸಿ. ಅವರ ತೋಟ ಇರೋದು ಈ ವಿಲ್ಲುಪುರಂ ಜಿಲ್ಲೆ, ಅಂದರೆ ತಮಿಳುನಾಡಿನ ಪೂರ್ವ ಕರಾವಳಿ ಭಾಗ, ಮರಕ್ಕನಂ
ಅನ್ನೋ ಒಂದು ಮಂಡಲ ಅಲ್ಲಿ ಇದೆ ಅಂತ ಹೇಳಿದ್ರು. ನೋಡಿ ಅವರ ಒಂದು ಕೃಷಿ ಭೂಮಿಯ ನೋಟ ಈ ರೀತಿ ಇದೆ. ಅದನ್ನು ಮೇಡಮ್ ನಮಗೆ ಹೇಳಿದ್ದಾರೆ. ಮತ್ತು ಮುಖ್ಯವಾಗಿ ಈ ಜಾಗ ಏನಿದೆ ವಿಲ್ಲುಪುರಂ ಭಾಗದ ಈ ಭಾಗದಲ್ಲಿ ಭತ್ತವನ್ನು ಸಾಕಷ್ಟು ಬೆಳೀತಾರೆ. ಭತ್ತವನ್ನು ಬೆಳೆಯುವಂಥ ಜಾಗ. ಇವರು ಕಳೆದ 12 ವರ್ಷದ ಹಿಂದೆಯೇ ಈ ಕೃಷಿ ಭೂಮಿಯನ್ನು ಖರೀದಿ ಮಾಡಿ ಕಳೆದ 10 ವರ್ಷದಿಂದ ಇಲ್ಲಿ ಕೃಷಿ ಮಾಡ್ತಾ ಇದ್ದಾರೆ. ಪ್ರಾರಂಭದಲ್ಲಿ ಅವರು ಭತ್ತದ ಬೆಳೆಗಳಿಗೆ ಗಮನ ಕೊಟ್ಟಿದ್ರು, ಯಾಕೆಂದರೆ ಅಲ್ಲಿ ಅಕ್ಕಪಕ್ಕ ಎಲ್ಲ ಭತ್ತನೇ ಬೆಳೀತಾ ಇದ್ರು. ಅವರು ಭತ್ತ ಬೆಳೀಲಿಕ್ಕೆ ಬೇಕಾದಂಥ ಪೂರಕ ವಾತಾವರಣ ಸಹ ಇತ್ತು. ಅವರಿಗೆ ನೀರಿನ ಆಶ್ರಯವಾಗಿ ಸಾಕಷ್ಟು ನೀರಿನ ಲಭ್ಯತೆ ಅಲ್ಲಿರ್ತಿತ್ತು. ಕೊಳಗಳಿತ್ತು, ಮತ್ತು ತೆರೆದ ಬಾವಿ ಇತ್ತು, ಕೊಳವೆ ಬಾವಿ ಇದೆ. ಎಲ್ಲವನ್ನು ಉಪಯೋಗಿಸ್ಕೊಂಡು ಪ್ರಾಣಿಗಳನ್ನು ಸಾಕಣೆ ಮಾಡ್ತಾ ಕಳೆದ 10 ವರ್ಷದಿಂದ ಸಂಪೂರ್ಣ ಸಾವಯವದಲ್ಲಿ ಅವರು ಕೃಷಿಯನ್ನು ಪ್ರಾರಂಭ ಮಾಡಿ ಈ ಒಂದು ವಿವಿಧ ಜಾತಿಯ ಭತ್ತವನ್ನು ಮತ್ತು ಇತರ ಬೆಳೆಗಳನ್ನು ಬೆಳೀತಾ ಇದ್ದರು. ಮುಖ್ಯವಾಗಿ ಈ ಕಳೆದ ಕೆಲವು ವರ್ಷಗಳಿಂದ ಅವರು ಗಮನಿಸಿರೋದು ಮಳೆಯಲ್ಲಿ ಏರುಪೇರು ಆಗ್ತಾ ಇದೆ. ಅವ್ರಿಗೆ ಬರಬೇಕಾದಂಥ ಮಳೆಯಲ್ಲಿ ವ್ಯತ್ಯಾಸ ಆಗಿದೆ. ಕಡಿಮೆ ಅವಧಿಯಲ್ಲಿ ಭಾರಿ ಮಳೆ ಬರುತ್ತೆ ಮತ್ತು ನೀರಿನ ಸಲಹ ವ್ಯತ್ಯಾಸ ಆಗ್ತಾ ಇದೆ. ಸೊ ಒಂದು ಸಮುದ್ರದ ನೀರು ಅವ್ರ ಹತ್ತಿರ ಇರೋದನ್ನ ಅವರು ಕರಾವಳಿ ಪಕ್ಕದಲ್ಲೇ ಇದ್ದಾರೆ, ಪೂರ್ವ ಕರಾವಳಿ ಪಕ್ಕದಲ್ಲಿ. ಆ ನೀರಿನಲ್ಲಿ ಬದಲಾವಣೆ, ನೀರಿನ ಗುಣಮಟ್ಟದಲ್ಲಿ ಬದಲಾವಣೆ ಆಗಿದೆ, ಮಳೆಯ ಹಂಚಿಕೆಯಲ್ಲಿ ಬದಲಾವಣೆ ಆಗಿದೆ. ಇದೆಲ್ಲವೂ ಇತ್ತೀಚಿನ ಕೆಲವು ಹವಾಮಾನ ವೈಪರೀತ್ಯದ ಸಮಸ್ಯೆಗಳನ್ನು ಅವರು ಗಮನಿಸ್ತಾ ಇದ್ದಾರೆ. ಮುಖ್ಯವಾಗಿ ಅವರ ಬೆಳೆ ವಿಷಯದಲ್ಲಿ ಬಂದಾಗ ಆಲ್ರೆಡಿ ಹೇಳಿದಾಗ ಇದು ಭತ್ತದ ಕಣಜ, ಭತ್ತವನ್ನು ಜಾಸ್ತಿ ಬೆಳೀತಕ್ಕಂಥ ಪ್ರದೇಶ. ಹಾಗಾಗಿ ಅವರು ಅಲ್ಲಿ ಸಾಕಷ್ಟು ರೀತಿಯ ಸಂಪೂರ್ಣ ಸಾವಯವದಲ್ಲಿ ಸಾಕಷ್ಟು ಪ್ರಭೇದಗಳ ತಳಿಯ ಭತ್ತಗಳನ್ನು ಬೆಳೆದಿದ್ದಾರೆ. ನೋಡಿ ಎಷ್ಟು ಇಲ್ಲಿ 8 ಥರದ ಭತ್ತಗಳನ್ನು ಅವರು ಇಲ್ಲಿ ಲಿಸ್ಟ್ ಮಾಡಿದ್ದಾರೆ. ಈ ಭತ್ತದ ಬೆಳೆಗಳನ್ನು ಅವರು ಕಳೆದ 8-10 ವರ್ಷಗಳಿಂದನೂ ಸತತವಾಗಿ ಬೆಳೀತಾ ಇದ್ದಾರೆ. ಪ್ರಥಮವಾಗಿ ಕಡಿಮೆ ಕೃಷಿ ಭೂಮಿಯಲ್ಲಿ ಭತ್ತವನ್ನು ಬೆಳೆದು ಅವರ ಗ್ರಾಹಕರಿಗೆ ತಲುಪಿಸ್ತಾ ಇದ್ರು. ಈಗ ಸ್ವಲ್ಪ ಕೃಷಿ ಪ್ರದೇಶ ಜಾಸ್ತಿ ಇದೆ ಮತ್ತು ಅದರಲ್ಲಿ ಪ್ರಭೇದಗಳನ್ನು ಜಾಸ್ತಿ ಇದೆ. ಈ ಎಲ್ಲ ಭತ್ತದ ತಳಿಗಳಲ್ಲಿ ಅದರದೇ ಆದಂಥ ಔಷಧೀಯ ಗುಣಗಳಿದೆ ಮತ್ತು ಸ್ಥಳೀಯ ಭತ್ತಗಳು ಅಂತ ಹೇಳ್ತೀವಿ. ಸೊ ಹಾಗಾಗಿ ಅಲ್ಲಿ ಇದನ್ನು ತಮಿಳುನಾಡಿನ ಆ ಭಾಗದಲ್ಲಿ ಇದನ್ನು ಚೆನ್ನಾಗಿ ಬೆಳೀತಾರೆ ಮತ್ತು ಉಪಯೋಗಿಸ್ತಾರೆ ಮತ್ತು ಸಾಕಷ್ಟು ಅವರಿಗೆ ಅದಕ್ಕೆ ಬೇಡಿಕೆಯೂ ಇದೆ ಅಂತ ಮೇಡಮ್ ಹೇಳಿದ್ರು. ಅವರ ಮುಖ್ಯ ಬೆಳೆ ಭತ್ತ, ಯಾಕೆಂದರೆ ಆ ಜಾಗದಲ್ಲಿ ಭತ್ತ ಬೆಳೀಲಿಕ್ಕೆ ಎಲ್ಲ ಥರದ ಅನುಕೂಲಗಳನ್ನು ಇದೆ. ಮತ್ತು ನಂತರ ಅವರು ಎತ್ತರದ ಪ್ರದೇಶದಲ್ಲಿ ಅಥವಾ ಮಳೆಯಾಶ್ರಿತ ಪ್ರದೇಶದಲ್ಲಿ ನಮ್ಮ ಕಡಲೆಕಾಯಿ ಆಗ್ಬೋದು ಮತ್ತು ಎಳ್ಳು ಮತ್ತು ತೆಂಗಿನ ಗಿಡಗಳನ್ನು ಇತ್ತೀಚೆಗೆ ಹಾಕ್ಕೊಂಡಿದ್ದಾರೆ. ಮತ್ತು ಪಾಮ್ ಆಯಿಲ್, ಎಣ್ಣೆ ಪಾಮ್ ಗಿಡಗಳನ್ನು ಸಹ ಹಾಕ್ಕೊಂಡಿದ್ದಾರೆ. ಎಣ್ಣೆ ಪಾಮ್ ಗಿಡಗಳು ಅವರಿಗೆ ಭಾಳ ಇಷ್ಟ. ಅವರ ತವರು ಮನೆಯಲ್ಲಿ ತೋಟದಲ್ಲಿ ಅದೆಲ್ಲ ಬೆಳೀತಾ ಇತ್ತಂತೆ. ಅದನ್ನು ನೋಡಿ ನನ್ನ ತೋಟದಲ್ಲಿ ಯಾಕೆ ಮಾಡಬಾರ್ದು ಇಲ್ಲಿ ಅಂತೇಳಿ ಅವರು ಎಣ್ಣೆ ಪಾಮ್ ಗಿಡಗಳನ್ನು ಹಾಕ್ಕೊಂಡಿದ್ದಾರೆ. ಆದರೆ ಸಾಕಷ್ಟು ನೀರು ಇರೋದರಿಂದ ಆ ಭಾಗದಲ್ಲಿ ಎಣ್ಣೆ ಪಾಮ್ ಗಿಡಗಳಲ್ಲಿ ಕೆಲವು ಸಮಸ್ಯೆ ಇದೆ, ಬಟ್ ಅವ್ರು ಮಾಡ್ತಾ ಇದ್ದಾರೆ. ಇದಿಷ್ಟು ಅವರ ಒಂದು ಬೆಳೆಯ ಒಂದು ಮುನ್ನೋಟ. ಮುಖ್ಯವಾಗಿ ಭತ್ತದ ತಳಿಗಳು ಮತ್ತು ಇತರ ಬೆಳೆಗಳನ್ನು ಅವರು ಬೆಳೀತಾ ಬರ್ತಾರೆ. ನೋಡಿ ಇಲ್ಲಿ ಗಮನಿಸ್ಬೋದು, ಅವರು ಪ್ರಥಮ ವರ್ಷದಲ್ಲಿ ಬೆಳೆದಂಥ ಭತ್ತ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಅವರಿಗೆ ತುಂಬ ಮೋಟಿವೇಶನ್ ಆಯಿತು. ಅದರಿಂದ ನಾವು ಪ್ರೇರಣೆ ಹೊಂದಿ ಸಾಕಷ್ಟು ವರ್ಷಗಳಲ್ಲಿ ಸಾಕಷ್ಟು ತಳಿಗಳನ್ನು ಬೆಳೆದು ಅವರು ಗ್ರಾಹಕರಿಗೆ ಪೂರೈಸ್ತಾ ಇದ್ದಾರೆ. ಮತ್ತು ಅವ್ರು ಹೇಳ್ತಿರೋದಂಗೆ ಅವ್ರಿಗೆ ನೀರಿನ ಲಭ್ಯತೆ ತುಂಬ ಚೆನ್ನಾಗಿದೆ. ಕೊಳವೆ ಬಾವಿ ಇದೆ, ತೆರೆದ ಬಾವಿ ಇದೆ. 80 ಅಡಿ ಆಳದಲ್ಲಿ ಅವರಿಗೆ ಕೊಳವೆ ಬಾವಿನಲ್ಲಿ ನೀರು ಸಿಕ್ಕಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಆ ನೀರು ತನ್ನ ಗುಣಮಟ್ಟವನ್ನು ಕಳ್ಕೊತಾ ಇದೆ. ಅದು ಅವರಿಗೆ ದೊಡ್ಡ ಚಿಂತೆಯಾಗಿದೆ. ಅದನ್ನು ನೀರನ್ನು ಹೊರಗೆ ಹಾಕಲಿಕ್ಕೆ, ಮೇಲಿಂದ ಬಂದಂಥ ನೀರನ್ನು ಹೊರಗಡೆ ಕಳಿಸ್ಲಿಕ್ಕೆ ಅವರು ಈ ನಡುವೆ ಕಾಲುವೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಟ್ರೆಂಚ್ಗಳನ್ನು ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಸ್ವಲ್ಪ ಒಂದು ನೀರಿನ ಗುಣಮಟ್ಟ ಸುಧಾರಿಸ್ತಿದೆ ಅಂತ ಹೇಳ್ತಿದ್ದಾರೆ. ಕಳೆದ 2 ವರ್ಷಗಳಿಂದ ಅವರು ಆ ಭೂಪ್ರದೇಶದ ಬದಲಾವಣೆಗಳನ್ನು ಮಾಡ್ಕೊಳ್ತಾ ಸಾಕಷ್ಟು ಕಾಲುವೆಗಳನ್ನು ನಿರ್ಮಿಸಿ ಒಂದು 5 ಎಕರೆ ಜಾಗದಲ್ಲಿ ಒಂದು ಏರುಮಡಿ ಪದ್ಧತಿನೇ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಟ್ರೆಂಚಿಂದ ಬಂದಂಥ ಮಣ್ಣನ್ನು ಹಾಕಿಕೊಂಡು ಸುಮಾರು ಉದ್ದದ ಏರುಮಡಿಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಈ ಏರುಮಡಿಗಳಲ್ಲಿ ಈಗ ನೀರಿನ ಸಾಂದ್ರತೆ ಕಮ್ಮಿ ಇರೋದ್ರಿಂದ ಅಲ್ಲಿ ಅವರು ಭತ್ತವನ್ನಲ್ಲದೆ ಇತರ ಬೆಳೆಗಳನ್ನು ಮತ್ತು ಮುಖ್ಯವಾಗಿ ಹಣ್ಣು ತರಕಾರಿಗಳನ್ನು ಬೆಳೀಲಿಕ್ಕೆ ಅವರು ಗಮನ ಕೊಡ್ತಿದ್ದೀವಿ ಅಂತ ನಮಗೆ ಹೇಳಿದ್ರು. ಆಮೇಲೆ ಅವರ ಈ ಪ್ರಸ್ತುತ ಸವಾಲುಗಳು ಏನು ಅಂತಂದರೆ, ಅವರಲ್ಲಿ ಒಂದು ದೊಡ್ಡ ಕೃಷಿ ಹೊಂಡ ಇದೆ. ಕೋವಿಡ್ ಸಮಯದಲ್ಲಿ ತಮಿಳುನಾಡು ಸರ್ಕಾರದ ನೆರವಿನಿಂದ ಮಹಿಳಾ ಕೃಷಿಕರಾಗಿ ಅವರಿಗೆ ಕೆಲವು ಬೆನಿಫಿಟ್ ಸಿಕ್ಕಿದೆ. ಅದನ್ನು ಉಪಯೋಗಿಸ್ಕೊಂಡು ಸುಮಾರು 70 ಅಡಿ ಆಳದ ವಿಶಾಲವಾದ ಒಂದು ಕೊಳವನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಒಂದು ಪುಟಾಣಿ ಕೊಳನೂ ಇದೆ, ಅದರಲ್ಲೂ ಅವರಿಗೆ ನೀರು ಸಂಗ್ರಹ ಆಗುತ್ತೆ. ಅವರಿಗೆ ಈ ಭೂಮಟ್ಟದಲ್ಲೇ ಸಾಕಷ್ಟು ನೀರು ಇದೆ. ಮತ್ತು ಇತ್ತೀಚೆಗೆ ಅವರು ಗಮನಿಸ್ಕೊಂಡಿದ್ದೇನಪ್ಪ ಅಂತಂದರೆ, ಈ ಒಂದು ಕೃಷಿ ಹೊಂಡದಲ್ಲಿ ಅಥವಾ ಜಲಾಗಾರದಲ್ಲಿ ಈ ರೀತಿಯ ನೀವಿಲ್ಲಿ ಗಮನಿಸ್ಬೋದು, ಈ ರೀತಿಯ ಕಳೆ ಸಸ್ಯಗಳು ಬೆಳೀತಾ ಇದೆ. ಅದು ಕೇವಲ ಕೆಲವೇ ತಿಂಗಳುಗಳಲ್ಲಿ ಇಡೀ ಅವರ ಕೃಷಿ ಹೊಂಡವನ್ನು ಈ ಥರ ಆವರಿಸ್ಕೊಂಡಿದೆ. ಇದನ್ನು ಹೇಗಪ್ಪ ನಿಯಂತ್ರಣ ಮಾಡೋದು ಅನ್ನೋ ಸಮಸ್ಯೆ ಇದೆ. ಅವರು ಪ್ರಾರಂಭದಲ್ಲಿ ಅದನ್ನು ಮಿಷನ್ಗಳಿಂದ ಅಥವಾ ಮಾನವ ಪ್ರಯತ್ನದಿಂದನೇ ತೆಗಿಲಿಕ್ಕೆ ಪ್ರಯತ್ನ ಮಾಡಿದ್ರು.
ಆದರೆ ಇತ್ತೀಚೆಗೆ EM1 ಅವರದ್ದು ಒಂದು ಯಾವುದೋ ಲಿಕ್ವಿಡ್ ಇದೆ, ಅದನ್ನು ಯೂಸ್ ಮಾಡಿ ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಅಂದರು. ಬೇಕಾದ್ರೆ ಅದನ್ನು ಪ್ರಶ್ನೋತ್ತರದಲ್ಲಿ ಇನ್ನೊಂದು ಸ್ವಲ್ಪ ಮಾಹಿತಿ ಪಡ್ಕೊಳ್ಳೋಣ ಅದು ಹೇಗೆ ಮಾಡ್ತಾರೆ ಅಂತ. ಆಮೇಲೆ ಈಗ ಅವ್ರಿಗೆ ಮತ್ತಿನ್ನೊಂದು ಏನಪ್ಪ ಅಂದರೆ ಈ ಏನು ಕಳೆಗಳು ಬೆಳೀತಾ ಇದೆ ಕೃಷಿ ಹೊಂಡದಲ್ಲಿ, ಅದನ್ನು ನಿರ್ವಹಿಸಲಿಕ್ಕೆ ಅವರ ಒಂದು ಪ್ರಯತ್ನ ಸಾಗ್ತಾ ಇದೆ. ನೆಕ್ಸ್ಟ್ ಮಣ್ಣಿನ ವಿಷಯದಲ್ಲಿ ಬಂದಾಗ ಅವರದ್ದು ಈ ರೀತಿಯ ಮಣ್ಣು ಯಾಕೆಂದರೆ ಸಮುದ್ರ ತೀರದ ಮಣ್ಣು, ಸೊ ಸಾಕಷ್ಟು ಮರಳು ಮತ್ತು ಅಂಟು ಮಣ್ಣು ಇರ್ತಕ್ಕಂಥ ಜಾಗ. ಅದಕ್ಕೆ ಸತತವಾಗಿ ಭತ್ತವನ್ನು ಬೆಳೆದು ಮೇಲ್ಮಣ್ಣು ಪೂರ್ತಿ ಅಂಟು ಬಂದೋಗಿದೆ. ನೀರಿನ ಯಾವಾಗಲೂ ನೀರು ನಿಂತ್ಕೊಳ್ತಕ್ಕಂಥ ಪ್ರದೇಶ. ಅದನ್ನು ಇವಾಗ ರೀಡಿಸೈನ್ ಮಾಡಿಕೊಂಡು ಪುನರ್ ಪರಿವರ್ತನೆ ಮಾಡಿಕೊಂಡು ಇದರ ಮರಗಳನ್ನು ಹಾಕ್ಲಿಕ್ಕಂತ ಪ್ರಯತ್ನ ಮಾಡಿದ್ದಾರೆ. ಹಣ್ಣಿನ ಗಿಡಗಳನ್ನು ಜೋಡಿಸ್ತಾ ಬರ್ತಾ ಇದ್ದಾರೆ. ಮತ್ತು ಗಾಳಿ ತಡೆ ಭಾಳ ಮುಖ್ಯವಾಗುತ್ತೆ. ಅವರು ಸೈಕ್ಲೋನ್ ಪ್ರೋನ್ ಏರಿಯಾ, ಅಲ್ಲಿಂದ ವಿಪರೀತ ಗಾಳಿ ಬರುತ್ತೆ ಸಮುದ್ರದ ಮೇಲಿಂದ. ಆ ಗಾಳಿ ತಡೆಯಲಿಕ್ಕೆ ಅವರಿಗೆ ಗಾಳಿ ತಡೆ ಮರಗಳನ್ನು ಹಾಕಬೇಕು ಅನ್ನೋ ಆಲೋಚನೆಗಳಿದೆ. ಯಾಕೆಂದರೆ ಸಾಕಷ್ಟು ಮರಗಳನ್ನು ಅವರು ಸೈಕ್ಲೋನ್ ಸಮಯದಲ್ಲಿ ಕಳ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಈಗ ಪೂರ್ವದ ಗಡಿಯುದ್ದಕ್ಕೂ ಈ ರೀತಿಯ ಒಂದು ದಟ್ಟವಾದಂಥ ಗಾಳಿ ತಡೆ ಮರಗಳನ್ನು ಮತ್ತು ಗ್ಲಿರಿಸಿಡಿಯ ಥರದ ಬುಷ್ಗಳನ್ನು ಬೆಳೆಸಬೇಕು ಅನ್ನೋ ಒಂದು ಆಲೋಚನೆ ಅವರಲ್ಲಿದೆ. ಮತ್ತು ಸಾಕಷ್ಟು ಹಸಿರೆಲೆ ಗೊಬ್ಬರದ ಗಿಡಗಳನ್ನು ಬೆಳ್ಕೋಬೇಕು. ಹಸಿರೆಲೆ ಗೊಬ್ಬರದ ದ್ರವ್ಯಗಳನ್ನು ಬಯೋಮಾಸ್ ಅಂತೀವಿ, ಅದನ್ನು ತಯಾರು ಮಾಡ್ಕೋಬೇಕು. ಅದನ್ನು ಮಣ್ಣಿಗೆ ಸೇರಿಸಿ ಮಣ್ಣಿನ ಗುಣಮಟ್ಟವನ್ನು ಮಾಡ್ಕೋಬೇಕು ಅನ್ನೋದು ಅವರ ಯೋಜನೆಗಳಲ್ಲಿದೆ. ಮತ್ತು ಏನು ಕಾಲುವೆಗಳನ್ನು ನಿರ್ಮಿಸಿದ್ದಾರೆ, ಆ ಕಾಲುವೆಗಳು ಕುಸಿದೇ ಇರೋ ಥರ ಮತ್ತು ಕಾಲುವೆಯಲ್ಲಿ ಮಣ್ಣು ಸವಕಳಿ ಆಗದೇ ಇರೋ ಥರ ಈ ಒಂದು ವೆಟಿವೇರ್ ಅನ್ನೋ ಒಂದು ಗಿಡವನ್ನು ಕಾಲುವೆಯ ದಡಗಳಲ್ಲಿ ಹಾಕಿ ಬೆಳಿಬೇಕು ಅಂತೇಳಿ ಸುಮಾರು 1500ಕ್ಕೂ ಹೆಚ್ಚು ವೆಟಿವೇರ್ ಗಿಡಗಳನ್ನು ತರಿಸಿ ಈಗ ಅದನ್ನು ಹಾಕಿಸುವಂಥ ಪ್ರಯತ್ನದಲ್ಲಿದ್ದಾರೆ. ಮತ್ತು ತಮ್ಮ ಜೀವಂತ ಬೇಲಿ ನಿರ್ಮಾಣ ಮಾಡ್ಕೋಬೇಕು. ಜೀವಂತ ಬೇಲಿನಲ್ಲಿ ಗ್ಲಿರಿಸಿಡಿಯಂ ಮತ್ತು ಇತರ ಮರಗಳನ್ನು ಬೆಳೆದು, ಹಣ್ಣಿನ ಗಿಡಗಳನ್ನೆಲ್ಲ ಬೆಳೆದು ಅದು ಒಂದು ಜೀವಂತ ಬೇಲಿ ಸೃಷ್ಟಿಯಾಗಬೇಕು. ಅದರಲ್ಲಿ ಪ್ರಾಣಿ ಪಕ್ಷಿಗಳು ಮತ್ತು ಉಪಕಾರಿ ಕೀಟಗಳು ಅಲ್ಲಿ ಅವ್ರ ತೋಟಕ್ಕೆ ಬರಬೇಕು. ತಂದೆ ಆದಂಥ ಒಂದು ಜೀವ ವೈವಿಧ್ಯತೆ, ಬಯೋಡೈವರ್ಸಿಟಿ ಅಲ್ಲಿ ಸೃಷ್ಟಿಯಾಗಬೇಕು. ಇವೆಲ್ಲ ಆಲೋಚನೆಗಳಿಂದ ಅವರಿದ್ದಾರೆ. ಮುಖ್ಯವಾಗಿ ಅವರು ನಮಗೆ ನೆನೆಸ್ಕೊಂಡಿದ್ದು ಆ ಟ್ರೆಂಚ್ಗಳನ್ನು ಮಾಡುವಾಗ ಅವ್ರು ಹೇಳ್ತಿದ್ರು, ಟ್ರೆಂಚ್ ಮಾಡಿದ್ರೂ ನೀರು ಮತ್ತೆ ನಿಲ್ತಾ ಇದೆ ಅಂತ. ಅದಕ್ಕೆ ಮೇಡಮ್ಗೆ ನಮ್ಮ ಈಗ ಸಕಲೇಶ್ಪುರ, ಕೊಡ್ಲಿಪೇಟೆ, ಮಡಿಕೇರಿ ಭಾಗದಲ್ಲಿ ಕಾಫಿ ತೋಟದಲ್ಲಿ ತೊಟ್ಲು ಗುಂಡಿ ಅಂತ ಮಾಡ್ತಾರೆ. ಅಂದರೆ ಒಂದು ಗುಂಡಿ ಮಾಡಿ ಒಳಗಡೆ ಇನ್ನೊಂದು ಗುಂಡಿ ಮಾಡಿರ್ತಾರೆ. ಅದಕ್ಕೆ ನಾವು ಟ್ರೆಂಚ್ ಇನ್ಸೈಡ್ ದ ಟ್ರೆಂಚ್ ಅಂತ ಕರಿತೀವಿ. ಅದನ್ನು ನಾನು ಜನವರಿ ತಿಂಗಳಲ್ಲಿ ಮೇಡಮ್ ಬೆಂಗಳೂರಿಗೆ ಬಂದಾಗ ನಾವು ಭೇಟಿ ಮಾಡಿದ್ವಿ. ಆವಾಗ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಅದನ್ನು ಕೇಳಿಸ್ಕೊಂಡ ತಕ್ಷಣ ಹೋಗಿ ಅದನ್ನು ಸಂಪೂರ್ಣವಾಗಿ ಅವರ ಕೃಷಿ ಭೂಮಿನಲ್ಲಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಕಾಲುವೆಯ ಒಳಗಡೆ ಉಪಕಾಲುವೆ, ಟ್ರೆಂಚ್ ಇನ್ಸೈಡ್ ದ ಟ್ರೆಂಚ್ ಅದನ್ನು ಮಾಡಿದ್ದಾರೆ. ಅದರಿಂದ ಅವರಿಗೆ ನೀರನ್ನು ಹೊರಗಾಕಲಿಕ್ಕೆ ಅಥವಾ ಮೇಲ್ಮಣ್ಣಿನಲ್ಲಿ ತೇವಾಂಶವನ್ನು ಕಮ್ಮಿ ಮಾಡಲಿಕ್ಕೆ ಸಹಾಯ ಆಗಿದೆ ಅಂತಲೂ ಪದ್ಮಪ್ರಿಯ ಮೇಡಮ್ ನಮಗೆ ತಿಳಿಸಿದ್ದಾರೆ. ಇದಿಷ್ಟು ಅವರ ಒಂದು ಕೃಷಿ ಪಯಣದ ಒಂದು ಪಕ್ಷಿ ನೋಟ ನಮಗೆ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ನೀವು ಪ್ರಶ್ನೆಗಳನ್ನು ಕೇಳ್ಬೋದು. ನೇರವಾಗಿ ಇಂಗ್ಲೀಷ್ನಲ್ಲೇ ಪ್ರಶ್ನೆಗಳನ್ನು ಮಾಡಿ ಮೇಡಮ್ ಉತ್ತರ ಕೊಡ್ತಾರೆ, ಅಥವಾ ಕನ್ನಡದಲ್ಲಿ ಕೇಳೋಂಗಿದ್ರೆ ಕೇಳಿ ನಾನು ಅವರಿಗೆ ಟ್ರಾನ್ಸ್ಲೇಟ್ ಮಾಡ್ತೀನಿ. ನಾವು ದ ಫೋರಮ್ ಈಸ್ ಓಪನ್. ಕೈಂಡ್ಲಿ ಪ್ಲೀಸ್ ಅನ್ಮ್ಯೂಟ್ whoever wish to ask questions or give feedback to Madam Padma Madam. Please unmute yourself and ask the question or share your feedback. ಕೇಳಿಯಪ್ಪ, ಏನಾರ ಪ್ರಶ್ನೆಗಳಿದ್ರೆ ಪದ್ಮ ಮೇಡಮ್ ಅವರನ್ನು ಕೇಳಿ ಅವರ ಕೃಷಿ ಪ್ರವಾಸದ ಬಗ್ಗೆ, ಪಯಣದ ಬಗ್ಗೆ. Hello, sir. Revana here. Yes, sir. Go ahead, Revana, sir. Padma madam, is very nice presentation, and good to know that being a rice lover, I didn't know this many rice varieties are there. Okay, and one question about your point. See, what I've learned means I've done some research and everything. Even weed should be around 30% weed should be there in any point. It will help take some extra nutrition, and it will produce the oxygen, and it has some good benefits also with the weed. Yes. So are you removing all the completely 100% weed, or you're maintaining, you're keeping some 30-40% weed in the point? Right. I'll explain you, sir. So this weed, I have checked with the research people in Coimbatore, Tamil Nadu Agriculture University. So they say this weed is a very completely covering type of a weed.
And Okay. I also read some articles. I could ask only one person. I could not reach out to them directly. I read it Okay. online. This weed actually completely covers, and there are a lot of fishes and turtles inside the pond, sir. Okay. Lot of turtles. So I was worried the water was turning black because if there is no oxygen. That is the first you will see that. So when I checked, they said you remove this because it's actually completely covering it. No point sunlight can go in. So end to end it had covered. So what I have done is I had to manually remove it because it was like a half feet depth from the top of the water and under half feet. So it took for me 3 days to remove the 60 cents pond. And what I Okay. did was I removed it and laid it on the banks of my pond so that the water will the whatever it dries and stays there. I made that because unless if I don't remove this will cause trouble to my fishes. I don't do fishing, but fishes are always there. A lot of tortoise are there inside. So for the other ecology, I had to remove. So what I'm planning is there is one I'm planning to grow vetiver on top of this because now Okay. I'm having this El Nino effect. As I told, the water normally in the last 6 years, water has not evaporated from the pond, sir. But now I lost 6 inches water. So which Okay. the temperature is very high. So I would like to cover it with a natural thing. Vetiver allows breathing and ensures the fish to stay comfortable. There is one other plant which is a mini pond. You see, no? And I have one plant which is actually an ornamental plant. What they use in Chennai, I forgot the name. I'm planning to put that also, and which I can use it as a food for my fodder also. So that is the plan. So considering my fish and turtle, I have to remove this, sir. Okay. Is a lotus kind of a flower is going to help in this kind of a pond because it's a Lotus was there before the weed came in. Yeah, actually during summer the pond will be full of lotus and lily. This okay. summer, I don't know from where. I think the air droppings, the crow or birds, no, when they drop, they take the feed anywhere in this. And when they do the seed dropping, I think it is through that only. This has come into my farm. It is nowhere around my area. So that was a wonderful challenge. Initially, I was very upset because I had to spend so much money, but it is an understanding. Now I had to keep that pond will always be full with lilies and lotus, 60 cents pond. So to save my fishes and turtles, I had to remove this, and it is good that I removed it, sir. Thanks for Oh, that. okay. And regarding your the means whatever the plants you are planning to install it in the land, depends. Most of the plants like fruits and everything, it is only some 20% plants you may get it which is require less water. This one, how do you select that plants for Well, your? I have actually planned. I think I would like to also discuss with Manjunath sir. See, if I am practically planning for a jamun tree. Yeah, that is the only one I could see that only one it will help you in your land. Yeah, jamun. And I wanted to try sapota grows very well around. I've seen a lot of people having coconut grows. They grow also sapota inside. So I have planned guava, sapota, Okay. jamun, and I would like to try dragon fruit because I have a small sapling. It is growing very well there. It is a trial, so it's growing very well. So what I have designed is out of the 5 acres, I have made 9 blocks out of 5 acres, and make Okay. 1, 2, 3, 4, 5, 6, 7, 8, 9. So block 1 and 2, I have kept it for fruits intercropping, fruits and trees intercropping. Okay, wherein I will use as per sir's suggestion. I will put all the multi grains, allow them to grow, and plant these saplings because high there is heat is there, no. So save them for the saplings. So these 3 is my first part to grow, sir. The rest, other trees, mahogany grows very well, teak grows very well, palm and gladicedia and local variety. I would like to incorporate local trees instead Okay. of commercial. So I wanted to, because that Viluppuram district is known for more than 750 to 1,000 types of trees which are all extinct.
So I'm like to work with the local person. One NGO is there where they're collecting the local variety trees. So I would like to use them along my border to bring back the biodiversity in that area. So that is my long-term plan. Thanks for the question. Yeah, very very challenging, very interesting. Yeah, it is very Yeah, challenging, sir, yeah, but it's very. beautiful travel, I would say. All the best for your this one, Thank and you. Thank you. definitely. Thank you, sir. ಓಕೆ ಮಿತ್ರರೇ, ರೇವಣ್ಣ ಅವ್ರದ್ದು ಪ್ರಶ್ನೆ ಹೇಗಿತ್ತಂದರೆ, ಈ ಕೃಷಿ ಹೊಂಡದ ಮೇಲೆ ಈ ಕಳೆ ಬೆಳೆದಿದೆಯಲ್ಲ, ಇದನ್ನು ಬಿಡ್ಬೋದಲ್ವಾ? ನೀರಿನ ಮೇಲೆ ಎಷ್ಟು ಜಲಸಸ್ಯಗಳಿರುತ್ತೋ ಅಷ್ಟು ನೀರು ಚೆನ್ನಾಗಿರುತ್ತೆ, ಆಕ್ಸಿಜನ್ ಎಲ್ಲ ಬರುತ್ತೆ ಅಂತ ಹೇಳಿದ್ರು. ಮೇಡಮ್ ಆನ್ಸರ್ ಏನಿದೆ, ಜಲಸಸ್ಯಗಳು ಇರಬೇಕು, ಆದರೆ ಏಕ ಬೆಳೆ ಕಳೆ ಅಂತೀವಲ್ಲ, ಆ ರೀತಿ ಒಂದೇ ರೀತಿಯ ಪಾಚಿ ಕಳೆ ನನ್ನ ಕೃಷಿ ಹೊಂಡವನ್ನು ಪೂರ್ತಿ ಆವರಿಸ್ಕೊಂಡ್ಬಿಟ್ಟಿತ್ತು. ಹಾಗಾಗಿ ಅಲ್ಲಿರ್ತಕ್ಕಂಥ ಮೀನು ಮತ್ತು ಆಮೆ ಈ ಥರ ಜಲಪ್ರಾಣಿಗಳಿಗೆ ತೊಂದರೆ ಆಗ್ತಾಯಿತ್ತು. ಹಾಗೆ ಒಂದು ಸಲ ಫಿಸಿಕಲಾಗಿ ಎಲ್ಲವನ್ನೂ ಈ ಥರ ರಿಮೂವ್ ಮಾಡಿ ಪಕ್ಕದಲ್ಲಿ ಹಾಕಿ ಇಟ್ಟಿದ್ದೀನಿ. ಈಗ ಪಾಂಡ್ ಕ್ಲೀನಾಗಿದೆ. ಇದೆಲ್ಲಿಂದ ಬಂತು ಅನ್ನೋದು ನನಗೆ ಆಶ್ಚರ್ಯವಾಗಿದೆ. ಯಾವುದೋ ಪಕ್ಷಿಗಳು ತಂದು ಈ ಬೀಜವನ್ನು ತಂದು ಹಾಕಿತ್ತಾ ಏನು ಅಂತ ಗೊತ್ತಾಗಿಲ್ಲ ಅನ್ನೋದೊಂದು ಯೋಚನೆ ಇತ್ತು. ಬಟ್ ಏನೇ ಈಗೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದಾರೆ. ಈಗ ಅದ್ರ ಬದುಗಳಲ್ಲಿ ವೆಟಿವೇರಿ ಗ್ರಾಸನ್ನು ಹಾಕಿ ಮತ್ತು ಈ ಥರ ಲಿಲ್ಲಿ ಲೋಟಸ್ ಗಿಡಗಳನ್ನೆಲ್ಲ ಬೆಳೆದು ಒಂದು ರೀತಿಯ ಜಲಪ್ರಾಣಿಗಳಿಗೆ ಆವಾಸ ಸ್ಥಾನವನ್ನು ಮೊದಲಿನ ಥರನೇ ಮಾಡಬೇಕು ಅನ್ನೋದೊಂದಿದೆ. ಹಾಗಾಗಿ ಈ ಥರ ಉತ್ತರವನ್ನು ಅವರು ರೇವಣ್ಣ ಅವರಿಗೆ ಕೊಟ್ಟಿದ್ದಾರೆ. ಕೇಳಿಯಪ್ಪ, ಇನ್ಯಾರ ಪ್ರಶ್ನೆಗಳಿದ್ರೆ ಕೇಳಿ, ಫೀಡ್ಬ್ಯಾಕ್ ಕೊಡಿ ಮೇಡಮ್ಗೆ. Hello, madam. My name is Manohar. Yes, sir. So, your presentation was very nice, ma'am, and it's very, what do you say, inspiring to know that you have spent a lot of effort and care and passionate towards the designing the land, protecting the water. I mean, taking care of the weeds and everything. So that's very good. And I have two questions, ma'am. Yes, So, sir. one is, you said in order to control the water weed, you said you use EM mixture, right? EM, is it the Yes. same as that is the microbial construction? Yes, that mix? as what sir has, in fact, sir suggested one maple there near my place, Pondicherry, but they were unable to reach out to me. So I do my own EM at the farm, sir, using rice water, jaggery, and stuff like that. So I made around 50 liters of it and made the dilution and poured it inside. So it is only to improve microorganisms to better breathability. See, this is my trial, sir. I am happy that it has not come back. And here and there, where it is not completely removed, that is multiplying, we remove it manually. So this has grown in 45 days. So rapid growth. And the thickness is half feet, sir, this one. So the person who removed, I had engaged 4 people for 2.5 days to remove this. So that consortium, what I tried is my trial. So now I feel if I add better the vetiver and stuff like that, this may not grow. So this is again a trial but EM solution will certainly improve the microorganisms concentration there, is my understanding. So I tried because it will work. So it is. I am again noting it down what is happening in my pond. Next time, if I get to know if I hit, I will present that also. Okay, ma'am, understood. Okay. And the second question, ma'am, with respect to, you said due to this weather changes recently, the water is evaporating, right? So for that you are trying to grow vetiver. So is it vetiver grass is for preventing the soil erosion, right? Not the, how does it prevent the water evaporation? Hello. Madam, we lost her. Hello, madam. ನೋಡಿ ಮನೋಹರ್ ಸರ್, ನೋಡೋಣ ಬರ್ತಾರೆ ಮೇಡಮ್ ಅನ್ಸುತ್ತೆ. ಐ ಥಿಂಕ್ ವಿ ಲಾಸ್ಟ್ ಹರ್. ಓಕೆ ಸರ್. ಅದೇ ನೀವು ಇದು ಅದೊಂದು ನಿಮ್ಮ ಪ್ರಶ್ನೆ, ಆ ಪ್ರಶ್ನೆ ಉತ್ತರ ಕನ್ನಡಕ್ಕೆ ಹಾಕ್ಬಿಡ್ತೀವಿ ಅಷ್ಟೊತ್ತಿಗೆ. ನಿಮ್ಮ ಪ್ರಶ್ನೆ ಏನಿತ್ತಂದರೆ ಅದೇ ಈ EM ದ್ರಾವಣ ಅಂತ ಮೇಡಮ್ ಹೇಳಿದ್ರಲ್ಲ, ಅದನ್ನು ನೀರಿನ ಗುಣಮಟ್ಟವನ್ನು ಕಾಪಾಡಲಿಕ್ಕೆ ಅದು ಯಾವುದನ್ನು ಯೂಸ್ ಮಾಡಿದ್ರೆ ನೀವು ಕೇಳಿದ್ರಿ. ಅದಕ್ಕೆ ಮೇಡಮ್, ಹಲೋ ಮೇಡಮ್ Sorry,
I lost. Yeah. Yes. You can. I think you got his question, madam. Can you continue? Yeah. First question I answered. I didn't hear his second question, sir. If at all he Manohar, has quickly, asked. can you repeat? Oh, okay. Ma'am, you said due to the El Nino effect, the pond water level reduced by few inches. Yeah. And Yes, for sir. 7 inches. Because in the last few years after I dig out the pond, I had the picture also. Forgot to add here. 7 inches water has evaporated. So I don't want the water to evaporate more because they are expecting summer is going to be a total dry because El Nino has kick-started is what the international report coming up. So I could see that here, and water has never evaporated from this pond because that intensity is the heat, and it is completely open. There is no big tree around. So I want to reduce evaporation mainly because I reduced my growth. I mean, growing rice is because I was using so much of water. How can I use less water and grow paddy? Was my first step to save water. So this I am planning to use vetiver, sir. Vetiver as strips. grass for controlling the We can soil. grow vetiver in water, sir. Yeah, we can grow. Okay. So there is one group, one association, Vetiver Foundation of India. So I've been tagging along with them. So there are a lot of ideas for vetiver, sir, to save water. You mean to say it doesn't cover as much as the water weeds, but also it is going to reduce the incorporate the allow aeration also along with that. Yeah, aeration and fish will lay eggs, and vetiver actually completely changes the composition of water, sir. It's a magical thing, vetiver. You can use it for many purposes. So we know only the tip of the iceberg. So I have requested with them to guide me on to do this. Again, this is a trial, sir. The last 2.5 years, continuing another 2 years, I am going to try the maximum thing so that I come to establish a different scene in that space. That's my dream. Hopefully, God willing, with the guidance of people like Sir and all of you, I would be trying something. Grow doesn't cover too much too fast, right? Or Sorry? will it grow too fast and cover the whole pond, or No, it is a small. It will grow as bush only, sir. So I really don't know how I'm going to do, but I have visualized on a long strip. I can plant them and it will float. It is without soil. It will grow. okay, got it. So Understood. I like a strip, and I'll take a two bamboo strips, connect them together, and just put them and allow them to float in water. So whether it grows or not, it's not our problem. So I'm going to try, but people say it grows. So I'm also hoping that it will grow and show. And there is one other weed. It is used for a beautifying purpose in all the nurseries they have. That is growing in my mini pond, which I've written here. I use that as a fodder for my. I forgot the name. They say kalanji in Tamil. I don't know the English name. Not this one, sir. There is one. If I get the picture, I can share. So I'm planning to take that and put it in this pond, which I want that also to be that will actually help in aeration. Okay, So, got it. Yeah. I'm going to put a sheet under the pond actually, so that Okay. doesn't get absorbed by the soil. So I was thinking if the vetiver needs soil, that's my question. So I think you said you answered. It grows. There are a lot of people who has posted in that group also. Again, this was a new understanding for me how to avoid evaporation. So I'm again a try. If I try, I will certainly share that. I will share. I want to avoid. Sorry, please go ahead. Vetiver, how is the Avila beneficial? What was this? Sir, your voice is breaking. Vetiver, you get it as slips, so small slips with the root. Once they harvest, actually, vetiver is harvested. Vetiver is a small slip. They plant it. It is a 8 to 10 month. It will grow. The way the root system goes deeper, 3 feet down inside the soil. It is grown better in a sandy soil along the coast. So there is a huge acres and acres of land that is growing vetiver close to the coast, sir.
So, and that vetiver has the capability of converting the quality of water, quality of soil. It's a wonderful mulch. You can extract oil from it, and it helps nestling. Lot of birds nest there. So it has a various possibility, and it avoids soil erosion. So various solution it gives. So this I'm trying it on the pond for a reason. That's also. I mean, you had Azolla also, right? Azolla. So you said you tried Azolla also. So how Yeah. is it vetiver in terms of, because Azolla you can use it as a fodder also for animals also. Azolla I cannot grow on the pond because Azolla needs ground depth. This is a very deep pond, sir. Azolla you can grow it on a flat. You need only 3 inches to 4 inches. We have to put rock salt. Rock powder, cow dung mixed with soil and 3-4 inches of water. Above that, Azolla grows. That's why I used it in my rice fields. It beautifully covered my rice field, avoiding water evaporation, less supply of water, and weed control. Okay, understood. Thank you so much. All the best. Thank you, sir. Thank you. ಮನೋಹರ್ ಅವರ ಪ್ರಶ್ನೆ ಏನಾಗಿತ್ತು ಅಂದರೆ, ಈ ಕೊಳವನ್ನು ಇದು ಮಾಡಲಿಕ್ಕೆ ವೆಟ್ಟಿವೇರ್ ಅಥವಾ ನಮ್ಮ ವೆಟ್ಟಿವೇರ್ ಗಿಡಗಳನ್ನು ಹಾಕ್ತೀವಿ, ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಪ್ರಶ್ನೆ ಬಂತು. ಮೇಡಮ್ ಅದಕ್ಕೆ ಸಾಕಷ್ಟು ವಿವರಣೆ ಕೊಟ್ಟಿದ್ದಾರೆ. ಈ ವೆಟ್ಟಿವೇರ್ ಅನ್ನೋದು ಒಂದು ಮ್ಯಾಜಿಕ್ ಗಿಡ, ಅದು ಸಾಕಷ್ಟು ಉಪಯೋಗಗಳಿದೆ. ಬಟ್ ಜಲಸಸ್ಯವಾಗಿ ನೀರಿನಲ್ಲಿ ಬೆಳೆಯತಕ್ಕಂಥ ವೆಟ್ಟಿವೇರ್ನ ಉಪಯೋಗ ಏನಿದೆ ಅನ್ನೋದನ್ನು ಅವರು ಪ್ರಾಯೋಗಿಕವಾಗಿ ಇವಾಗ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಅದ್ರ ಬಗ್ಗೆ ಸಾಕಷ್ಟು ಪ್ರಾಯೋಗಿಕ ಮಾಹಿತಿ ಸಿಗತ್ತೆ ಅಂತ ಹೇಳಿದ್ರು. ಮತ್ತು ಅಜೋಲವನ್ನು ಬೆಳಿಬೋದಲ್ಲ ಕವರ್ ಕ್ರಾಪ್ ಥರ ಎವಾಪ್ರೇಷನ್ ಕಮ್ಮಿ ಮಾಡಲಿಕ್ಕೆ ಅಂತ ಒಂದು ಯೋಚನೆ ಬಂತು. ಅದಕ್ಕೆ ಅಜೋಲ ಆಳವಾದ ನೀರಿನಲ್ಲಿ ಬೆಳೆಯಲ್ಲ, ಅದನ್ನು ಭತ್ತದ ಗದ್ದೆಗಳಲ್ಲಿ ಮತ್ತು 3-4 ಇಂಚು ಆಳದ ಕೊಳಗಳಲ್ಲಿ ಮಾತ್ರ ಬೆಳೆದು ಹಸುಗಳಿಗೆ ಪ್ರಾಣಿಗಳಿಗೆ ಮೇವಾಗಿ ಬಳಸ್ಬೋದು ಅನ್ನೋದನ್ನು ಮೇಡಮ್ ನಮಗೆ ತಿಳಿಸ್ಕೊಟ್ಟಿದ್ದಾರೆ. Okay, any other question or feedback to madam? So we need to go to the next program now. Sir, one question I have. So this vetiver is called as Lavancha in Kannada. Correct. That is one thing, and it is used in AC, as a protection in the AC while manufacturing. Okay. But in Tamil Nadu there are more organization which buys the this vetiver or Lavancha. So how they do, does madam know in any ways? Yes, sir. There is a vetiver association, and I have one Mr. Subramaniam has in Chennai. He's a president of the organization. So he is doing it in a great way, and it is going in a big way. So, and what they do here, it is grown very well along the coast, sir, because it needs sandy soil. So the water should be loose for the roots to grow deep down. So there is a soil extraction. There is a wonderful organization. I can share if sir is ready. I can share. It will grow, and it has multifolded jobs. I mean, it will help in farming in no way. In fact, I have planning to plant 1 coconut sapling, 1 aloe vera vetiver. So this is my plan to save my coconut sapling, because vetiver quickly grows and helps as a cover foliage to, like how we do grow Gliricidia, no? It grows faster. So come later. It will block coconut tree roots, right? No, it will not. It is actually a very symbiotic plant, sir. It's very, very symbiotic. It actually accelerates, helps in growth of new saplings. So it's a very, very symbiotic plant and very helpful. There are a lot of people in Bihar and throughout India, in fact Indonesia, everywhere they are trying this, and I have wonderful results. A lot of videos. One Mr. Patanjali, he's into it. He's doing acres and acres in North India. So amazing crops, sir. So this is that's again. I'm looking forward to work on that also. Okay. So, madam, thank you very much. Thank you, sir. Good amount of information, good insight. You have created a lot of thought-provoking in our mind also. So regarding your aquamatic plants, we are so amazed by your rice varieties of growing different rice varieties. So we would like to definitely get in touch with you. Any further questions on this, we will relay back to you, madam. So stay connected. So thank you very much for today's presentation.
Thank you, sir. Thank you, all of you. Thanks for this platform, sir. Thanks again. ಮಿತ್ರರೇ, ಈಗ ಮುಂದಿನ ಹಂತಕ್ಕೆ ಹೋಗೋಣ. ಇವತ್ತು ಎರಡನೇ ನಮ್ಮ ಕೃಷಿಕ ಮಿತ್ರರು ನಮ್ಮ ಜೊತೆ ಇದ್ದಾರೆ. ಸೊ ಮೇಡಮ್ ರಮಾ ಕೌಶಿಕ್ ಅಂತ, ಅವರನ್ನು ನಾವು ಆಲ್ರೆಡಿ ಒಂದ್ಸತಿ ಕೇಳಿದ್ದೀವಿ, ನಮ್ಮ ಜೊತೆ ಇದ್ದು ಅವರ ಒಂದು ಕೃಷಿ ಭೂಮಿ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ರು. ಇವತ್ತು ಇನ್ನೊಂದು ಕಾರಣದಿಂದ ಅವರು ಮತ್ತೆ ನಮ್ಮ ಜೊತೆ ಜೋಡಿಸ್ಕೊಂಡಿದ್ದಾರೆ. ಸೊ ರಮಾ ಮೇಡಮ್ ಅವ್ರದ್ದು ತೋಟ ಕನಕಪುರ ತಾಲೂಕು ಸಾತನೂರು ಈ ಭಾಗದಲ್ಲಿದೆ. ಸೊ ಶಾಮ್ಯ ಪ್ರಶಾಶ್ರಮ ಅಂತ ತೋಟದ ಹೆಸರು ಇಟ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಅವರೇ ಮಾಹಿತಿ ಕೊಡ್ತಾರೆ. ಸೊ ಈಗ ಅವರ ಕೃಷಿ ಭೂಮಿಯ ಒಂದು ಪರಿಚಯ ಮಾಡ್ಕೊಂಬರೋಣ. ಮತ್ತು ಇವತ್ತಿನ ಪರಿಸ್ಥಿತಿನಲ್ಲಿ ಅವರು ಯಾವುದೋ ಒಂದು ಅನೌನ್ಸ್ಮೆಂಟ್ ಮಾಡಲಿದ್ದಾರೆ, ಅದನ್ನು ಅವ್ರ ಹತ್ರ ಕೇಳಿಸ್ಕೊಳ್ಳೋಣ ಅಂತ ಹೇಳ್ತಾ ಈ ಪ್ಲಾಟ್ಫಾರ್ಮ್ನ ಇವಾಗ ರಮಾ ಮೇಡಮ್ ಬಿಟ್ಕೊಡ್ತೀನಿ. ಸೊ ಉಳಿದರೆಲ್ಲ ದಯವಿಟ್ಟು ಮ್ಯೂಟ್ ಆಗಿರಿ, ರೆಕಾರ್ಡ್ ಆಗ್ತಿದೆ, ಬ್ಯಾಕ್ಗ್ರೌಂಡ್ ನಾಯ್ಸ್ ಬರೋದು ಬೇಡ ಅಂತ ಹೇಳ್ತಾ, ಸೊ ರಮಾ ಮೇಡಮ್ ನೀವು ಅನ್ಮ್ಯೂಟ್ ಆಗಿ ಸೊ ನಿಮ್ಮ ಕೃಷಿ ಭೂಮಿಯ ಮತ್ತು ಇವತ್ತಿನ ಒಂದು ವಿಷಯವನ್ನು ನಮಗೆ ಮಂಡನೆ ಮಾಡ್ಬೋದು. ನಮಸ್ತೆ, ಕೇಳಿಸ್ತಾ ಇದೆ ಅನ್ಕೊಳ್ತೇನೆ. ಹಾಂ ಮೇಡಮ್. ನಮಸ್ತೆ, ಎಲ್ಲರಿಗೂ ನಮಸ್ತೆ. ನಾನು ಹಿಂದೆ ಒಮ್ಮೆ ಮಾತನಾಡಿದ್ದೆ. ಪದ್ಮಪ್ರಿಯ ಅವರ ವಿವರಣೆಗಳು ತುಂಬಾ ಚೆನ್ನಾಗಿತ್ತು, ಅವರಿಗೆ ಧನ್ಯವಾದಗಳು. ಅಲ್ಲಿ ನಂಗೊಂದು ಸೆಳೆದ ವಿಷಯ ಅಂತ ಹೇಳಿದ್ರೆ, ಖುಷಿ ಕೊಟ್ಟ ವಿಷಯ ಅಂತ ಹೇಳಿದ್ರೆ, ಅವರು ಹಕ್ಕಿಗಳನ್ನ ಬಳಸ್ಕೊಂಡಿದ್ದು, ಡಕ್ಸ್ ಅನ್ನ ಬಳಸ್ಕೊಂಡೆ ನಾನು ಲೇಬರ್ಗೆ ಬದಲಾಗಿ ಅಂತ ಹೇಳಿದ್ರು. ಅದೊಂದು ಖುಷಿ ಕೊಡ್ತು. ಮತ್ತೆ ಈ ಟ್ರಂಚ್ ಒಳಗೊಂದು ಟ್ರಂಚ್ ಅನ್ನ ಮಾಡಿದೆ, ಮಣ್ಣನ್ನ ಸವಿಲಿಕ್ಕೆ ತಡಿಯೋದಕ್ಕೋಸ್ಕರ ಅಂತ ಹೇಳಿದ್ರು. ಅದೊಂದು ಫೋಟೋ ಇದ್ದಿದ್ರೆ ಅನುಕೂಲ ಆಗ್ತಿತ್ತು ಅಂತ ಅನ್ನಿಸ್ತು. ಧನ್ಯವಾದಗಳು ಅವರ ವಿವರಣೆಗಳಿಗೆ. ಇನ್ನು ನಮ್ಮ ಜಾಗದ ವಿಷಯಕ್ಕೆ ಬಂದ್ರೆ, ಶಮ್ಯಾಪ್ರಾಸ ಅಂತ ಆಶ್ರಮದ ಹೆಸರು. ಅದು ಶಮ್ಯಾಪ್ರಾಸ ಅಂತ ಹೇಳಿದ್ರೆ ಯಾಗಕ್ಕೆ ಬಳಸಬೇಕಾದಂತಹ ವೃಕ್ಷಗಳು ಹೆಚ್ಚು ಇದ್ದುವು ಆ ಜಾಗದಲ್ಲಿ ಅಂತ. ವೇದವ್ಯಾಸರು ಪ್ರಾಯ ಭಾರತೀಯರು ಎಲ್ಲರಿಗೂ ಹೆಚ್ಚು ಗೊತ್ತಿರತ್ತೆ. 18 ಪುರಾಣಗಳನ್ನ, ಉಪಪುರಾಣಗಳನ್ನ ರಚಿಸಿದವರು, ಗುರುಗಳು, ಎಲ್ಲಾ ವಿದ್ಯೆಗಳಿಗೂ ಮೂಲ ಅವರು. ಬ್ರಹ್ಮಸೂತ್ರಗಳನ್ನು ರಚಿಸಿದರು. ಅವರ ಆಶ್ರಮದ ಹೆಸರದು ಶಮ್ಯಾಪ್ರಾಸ ಅಂತ. ಅದನ್ನೇ ನಾವು ಕೂಡ ಬಳಸ್ಕೊಂಡ್ವಿ ನಮ್ಮ ಆಶ್ರಮದ ಹೆಸರಿಗೆ ಅಂತ ಹೇಳಿ. ಇದಿಷ್ಟು ಹೆಸರಿನ ವಿಷಯ. ಮತ್ತೆ ಇನ್ನು ನನ್ನ ತೋಟದ ನಕ್ಷೆ ಕಾಣಿಸ್ತಾ ಇದೆ ಅಲ್ಲಿ. ಹಿಂದೆ ನಾನೊಮ್ಮೆ ಮಾತನಾಡಿದ್ದೆ ವಿವರವಾಗಿ, ಒಂದ್ ಕೆಲವು ತಿಂಗಳ ಹಿಂದೆ. ಇದು ಒಂದು ಸುಮಾರು 2 ಎಕರೆಯಷ್ಟು ಜಾಗ, ಒಂದು 6 ಭಾಗಗಳಾಗಿ ಅದನ್ನು ವಿಭಾಗ ಮಾಡಲಾಗಿದೆ. ಸಹಜವಾಗಿ, ಪ್ರಾಕೃತಿಕವಾಗಿ ಅದು ವಿಭಾಗದಲ್ಲಿದೆ. ಸುತ್ತಲೂ ಏನು ಫೆನ್ಸ್ ಇದೆ, ಅದಕ್ಕೆ ಅಂಚಿನಲ್ಲಿ ಪೂರ್ಣವಾಗಿ ತೇಗದ ಮರಗಳನ್ನ ನೆಡಲಾಗಿದೆ. ತೇಗದ ಮರಗಳಿದೆ ಮತ್ತು ಒಳಗೆ ತೆಂಗು ಮುಖ್ಯ ಬೆಳೆ ತೆಂಗು, ಸ್ವಲ್ಪ ಅಡಿಕೆ ಇದೆ, ಕೆಲವು ದಾಲ್ಚಿನ್ನಿ ಸಸ್ಯಗಳಿದೆ, ಹಣ್ಣಿನ ಸಸ್ಯಗಳು ಒಂದಷ್ಟಿದೆ, ನಿಂಬೆ ಮತ್ತು ಸೀಬೆ ಅಂತ ಏನ್ ಹೇಳ್ತೀವಿ ಅದನ್ನ ನಡುವೆ ಅಂತರ ಬೆಳೆಯಾಗಿ ಹಾಕಿದ್ದಾರೆ. ಇದಿಷ್ಟು ತೋಟದ ಒಂದು ಸ್ಥೂಲ ನೋಟ, ಅದರ ಪರಿಚಯ. ಸ್ವಲ್ಪ ಬಾಳೆ ಇದೆ, ಬಾಳೆ ಗಿಡಗಳು ಒಂದಷ್ಟಿದೆ. ಇನ್ನು ಹಸಿರೆಲೆ ಗೊಬ್ಬರಕ್ಕಾಗಿ ಗ್ಲಿರಿಸಿಡಿಯಾ ಹಾಕಿದ್ವಿ. ಗ್ಲಿರಿಸಿಡಿಯಾ ಮತ್ತೆ ಅಗಸೆ ಎಲ್ಲ ಈಗ ಹೊಸದಾಗಿ ಅದನ್ನೆಲ್ಲ ಹಾಕ್ತಾ ಇದೀವಿ, ಸಸಿಗಳನ್ನ ಮಾಡಿ ಭೂಮಿಗೆ ಹಾಕ್ತಾ ಇದೀವಿ. ಇನ್ನು ಲಕ್ಷ್ಮೀ ತರು ಮತ್ತೆ ಸೆಣಬು, ಡಯಾಂಚ ಇವುಗಳನ್ನೆಲ್ಲವನ್ನು ಕೂಡ ಹಾಕ್ತಾ ಇದೀವಿ. ಇದೆಲ್ಲವನ್ನು ಕೂಡ ಹಸಿರೆಲೆ ಗೊಬ್ಬರಕ್ಕೆ ಮತ್ತೆ ಹಸಿರು ಬಳೆ ಇತ್ಯಾದಿಗಳಿಗೆ ಬಳಸ್ಕೊಳ್ಳಕ್ಕೆ ಅಂತ ಮಾಡ್ತಾ ಇದೀವಿ. ಇನ್ನು ಹಸು ಇದೆ, ಅದು ತೋಟಕ್ಕೆ ಭೂಷಣ್ ಅಂತ ಹೇಳಿ ಒಂದು ಹಸುವನ್ನ ಇಟ್ಕೊಂಡಿದ್ವಿ. ಹಸು ಕರು ಇದೆ. ಆ ಹಸುವಿಗೆ ಗೌರಿ ಅಂತ ಹೆಸರು, ಮಗಳಿಗೆ ಸುರಭಿ ಅಂತ ಹೆಸರು. ಗೌರಿಗೆ ಇಬ್ರು ತಮ್ಮಂದ್ರಿದ್ದಾರೆ, ಬಲರಾಮ ಮತ್ತೆ ಗಣಪ ಅಂತ. ಹೀಗೆ ಅವ್ರದ್ದೊಂದು ಪುಟ್ಟ ಕುಟುಂಬ ತೋಟದಲ್ಲಿದೆ. ಆ ಹಸುವಿನ ಗವ್ಯವನ್ನ, ಗೋ ಉತ್ಪನ್ನವನ್ನ ನಾವು ಹಾಲನ್ನ ಸುರಭಿಗೆ ಬಿಟ್ಬಿಡ್ತಾ ಇದ್ದೀವಿ. ಪದ್ಮಪ್ರಿಯ ಅವರು ಅದನ್ನ ಹೇಳಿದ್ರು. ಹಾಲನ್ನ ನಾವೇನ್ ಬಳಸ್ತಾ ಇಲ್ಲ, ಅದನ್ನ ಕರುವಿಗಾಗಿ ಬಿಟ್ಟಿದ್ದೇವೆ. ಮತ್ತೆ ಇನ್ನು ಗೋಮಯ, ಗೋಮೂತ್ರವನ್ನ ತೋಟಕ್ಕೆ ಬಳಸಲಿಕ್ಕೆ ಅಂತ ಇಟ್ಕೊಂಡಿದ್ವಿ. ವಾಸ್ತವವಾಗಿ ಮಂಜುನಾಥ್ ಸರ್ ಅವರು ಗೋವಿಗೆ ವಿರೋಧಿಗಳಲ್ಲ, ಆದ್ರೆ ಗೋ ಇಲ್ಲದ ಕೃಷಿಯನ್ನು ಮಾಡೋದು ಹೇಗೆ ಅಂತ ಹೇಳ್ತಾರೆ. ಅದು ತುಂಬಾ ಉಪಕಾರ ಆಗುವಂತಹ ಸಂಗತಿಗಳು. ಆದ್ರೆ ಗೋ ಒಂದು ಇರ್ಲಿ ಅಂತ ಅದರ ಮೇಲಿನ ಪ್ರೀತಿಯಿಂದ ಇಟ್ಕೊಂಡದ್ರಿಂದ ಗೋವಿನ ಪದಾರ್ಥಗಳನ್ನು ಕೂಡ ತೋಟಕ್ಕೆ ಬಳಸ್ತಾ ಇದ್ದೇವೆ. ಅದರ ಗೋಮಯದ ಸ್ಲರಿ ಮಾಡಿ ನೀರಿನಲ್ಲಿ ಅದರ
ಸಗಣಿಯ ಕದಡಿ ಅದನ್ನ ಆ ತಿಳಿ ನೀರನ್ನ ನಾವು ಭೂಮಿಗೆ ಕೊಡೋದು ಅಂತ ಮಾಡ್ಕೊಂಡಿದೀವಿ, ಗಿಡಗಳಿಗೆ ಭೂಮಿಗೆ ಕೊಡೋದು ಅಂತ. ಮತ್ತೆ ಗೋಕೃಪಾಮೃತವನ್ನು ಕೂಡ ಮಾಡಿ ಅದನ್ನು ಕೂಡ ಬಳಸ್ತಾ ಇದ್ದೇವೆ. ಇನ್ನು ಅದರ ಗೋಮಯವನ್ನ ಗೊಬ್ಬರದ ಹಾಗೆ ಬಳಸ್ತೇವೆ, ಎರೆಹುಳು ಗೊಬ್ಬರದಂತೆ ಅದನ್ನ ಬಳಸ್ತೇವೆ. ಇದು ಗೋವಿನಿಂದ ನಾವು ಪಡಿತಾ ಇರುವ ಪ್ರಯೋಜನಗಳು. ಖುಷಿ ಆಗತ್ತೆ ಗೋವನ್ನ ಬಳಸಿಕೊಂಡು ಒಂದಷ್ಟು ಕೃಷಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರೋದು. ಇನ್ನು ಗಿಡವನ್ನ ಆಧಾರವಾಗಿ ಇಟ್ಟುಕೊಂಡು ನಾವು ಬಳಸ್ತಾ ಇರೋ ಸಂಗತಿಗಳು, ಪ್ರಯೋಜನಗಳೇನು ಅಂತ ಹೇಳಿದ್ರೆ, ಈ ಹಸಿರೆಲೆ ಗೊಬ್ಬರಕ್ಕೆ ಬೇಕಾದಂತಹ ಸಸ್ಯಗಳನ್ನ ಜೋಡಿಸ್ಕೊಂಡಿದೀವಿ. ಮತ್ತೆ ಹಸಿರೆಲೆಯ ಗೊಬ್ಬರದ ಮುಚ್ಚಿಗೆಗಾಗಿ ಒಂದಷ್ಟು ಸೆಣಬು, ಡಯಾಂಚ, ಕಾಲ ಕಾಲಕ್ಕೆ ಹಲಸಂದೆ, ಹುರುಳಿ, ಅವರೆ ಇತ್ಯಾದಿಗಳನ್ನೆಲ್ಲ ಹಾಕಿ ಬೆಳೆಸ್ತಾ ಇರ್ತೇವೆ. ಇನ್ನು ಇದೆಲ್ಲ ತಳೆಯ ವೈವಿಧ್ಯತೆಗಾಗಿ ಮಾಡ್ಕೊಳ್ಳುವಂಥದ್ದು, ಮುಚ್ಚಿಗೆಗಾಗಿ ಇತ್ಯಾದಿಗಳಿಗೆ ಮಾಡ್ಕೊಳ್ಳುವಂಥದ್ದು. ಅದರ ಜೊತೆಗೆ ತಿಂಡಿ ದ್ರಾವಣವನ್ನು ಕೂಡ ಸುಮಾರು ಒಂದು ವರ್ಷದಿಂದ ಬಳಸ್ತಾ ಇದ್ದೇನೆ. ತಿಂಗಳಿಗೆ ಒಮ್ಮೆ ಅಥವಾ 3 ತಿಂಗಳಿಗೆ 2 ಸರ್ತಿ 3 ಸರ್ತಿ ಈ ತರ ಅದನ್ನ 25 ದಿವಸ ಅಥವಾ ತಿಂಗಳಿಗೆ ಒಮ್ಮೆ ಅದನ್ನ ಬಳಸ್ತಾ ಇದ್ದೇನೆ. ಇನ್ನು ನೀರಿನ ವ್ಯವಸ್ಥೆಯ ವಿಷಯವಾಗಿ ಬಂದ್ರೆ, ಸದ್ಯಕ್ಕೆ ಡ್ರಿಪ್ ಇರಿಗೇಷನ್ ಇದೆ, ಅದನ್ನ ಬದಲಾಯಿಸ್ಕೊಳ್ಬೇಕು ಅನ್ನೋ ಆಲೋಚನೆ ಇದೆ. ಸ್ಪ್ರಿಂಕ್ಲರ್ ವಿಂಕ್ಲರ್ ಎಲ್ಲ ಮಾಡಿಸ್ಕೊಳ್ಬೇಕು ಅನ್ನೋ ಆಲೋಚನೆ ಇದೆ, ಮಂಜುನಾಥ್ ಅವರು ಹೇಳ್ತಾ ಇರ್ತಾರೆ. ಇನ್ನು ಬೋರ್ವೆಲ್ 4 ಬೋರ್ವೆಲ್ಗಳಿದೆ, ಒಂದರಲ್ಲಿ ನೀರಿಲ್ಲ, ಇನ್ನು 3 ಕೊಳವೆ ಬಾವಿಗಳಲ್ಲಿ ನೀರಿದೆ. ಒಂದನ್ನ ಮಾತ್ರ ಬಳಸ್ಕೊಳ್ತಾ ಇದ್ದೇವೆ ಈಗ ನೀರಿಗಾಗಿ. ಅದರಲ್ಲೂ ಕೂಡ ಈಗ ಕಳೆದ ಬೇಸಿಗೆಯಲ್ಲಿ ಸ್ವಲ್ಪ ನೀರಿಗೆ ತೊಂದರೆ ಆಯ್ತು ಅಂತ ಹೇಳಿ ಬೋರ್ವೆಲ್ ರೀಚಾರ್ಜ್ ಅನ್ನ ಮಾಡಿಸಿದ್ದೇವೆ. ಇದಿಷ್ಟು ನೀರಿನ ವ್ಯವಸ್ಥೆ ಮತ್ತೆ ಗಿಡಗಳ ವ್ಯವಸ್ಥೆ, ಹಸಿರೆಲೆ ಗೊಬ್ಬರ ಇತ್ಯಾದಿಗಳ ವ್ಯವಸ್ಥೆಯ ವಿಚಾರ. ಇದಾದ್ಮೇಲೆ ಈಗ ನಾನು ಮುಖ್ಯವಾಗಿ ಇವತ್ತು ನಿಮ್ ಜೊತೆಗೆ ಬಂದದ್ದು ಏನು ಅಂತ ಹೇಳಿದ್ರೆ, ಹಿಂದೆ ನಾನು ದಾಲ್ಚಿನ್ನಿ ಸಸಿಗಳ ಬಗ್ಗೆ ಮಾತನಾಡಿದ್ದೆ, ಅದರ ಪ್ರಯೋಜನಗಳೇನು, ಅದರ ವೈವಿಧ್ಯತೆಗಳೇನು ಇತ್ಯಾದಿಗಳನ್ನ. ಈಗ ಈ ಜೂನ್ ಜುಲೈ ಆಗಸ್ಟ್ ಮಾಸದಲ್ಲಿ ಅದರ ಮೊಗ್ಗೆಲ್ಲ ಹಣ್ಣಾಗಿ ಪಕ್ವವಾಗಿ ಬೀಜ ಆಗ್ಲಿಕ್ಕೆ ತಯಾರಾಗಿರುತ್ತೆ. ಅದರಿಂದ ಈ ಸಂಗತಿಯನ್ನ ತಿಳಿಸೋಕೆ ಇದಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ಹಂಚಿಕೊಳ್ಳೋಣ ಅಂತ ಬಂದದ್ದು. ಹಿಂದೆ ಅದರ ಮೊಗ್ಗು, ಎಲೆ, ಕಾಂಡದಿಂದ ಚಕ್ಕೆಯನ್ನು ತೆಗೆಯೋದು, ಈ ಸಂಗತಿಗಳನ್ನೆಲ್ಲ ನಾವು ಹಂಚ್ಕೊಂಡಿದ್ವಿ. ಈಗ ಮೊಗ್ಗಿನ ಸಮಯ ಬಂದಿದೆ. ಆ ಮೊಗ್ಗು ಮುಗಿದು ಅದು ಹಣ್ಣಾಗಿ ಬೀಜವಾಗಿದೆ. ಬೀಜದ ಬಳಕೆ ಹೇಗೆ ಅನ್ನೋದನ್ನ ವಿವರಿಸುವ ಪ್ರಯತ್ನ ಮಾಡ್ತೇನೆ. ಇದು ಹಸಿ ಇರುವಾಗ್ಲೇ ಈ ಹಣ್ಣಾದ ಈ ಹಣ್ಣೇನಿದೆ, ಈ ಹಣ್ಣನ್ನೇ ಬೀಜ ಅಂತ ಪರಿಗಣಿಸೋದು. ಈ ಬೀಜವನ್ನೇ ನಾವು ಸಸಿ ಮಾಡ್ಲಿಕ್ಕೆ ಬಳಸ್ಕೊಳ್ಬೇಕು, ಅದನ್ನ ನೆಡಬೇಕು. ಇದರ ವೈಶಿಷ್ಟ್ಯ ಏನು ಅಂತ ಹೇಳಿದ್ರೆ, ನಾವು ಇತರೆ ಬೀಜಗಳೇನಿದೆ ಒಣಗಿಸಿ, ಈ ವರ್ಷ ಬಂದ ಬೆಳೆಯ ಬೀಜವನ್ನ ಒಣಗಿಸಿ ಮುಂದಿನ ವರ್ಷ ಬಳಸ್ಕೊಳ್ಳೋದು, ಅಥವಾ 3 ತಿಂಗಳ 6 ತಿಂಗಳ ವರ್ಷ ಆದ್ಮೇಲೆ ಬಳಸ್ಕೊಳ್ಳೋದು ಅಂತ ಏನಿರುತ್ತೆ, ಇದನ್ನ ಹಾಗೆ ಮಾಡ್ಲಿಕ್ಕೆ ಆಗೋಲ್ಲ. ಇದು ಹಸಿ ಇರುವಾಗ್ಲೇ ಹಣ್ಣನ್ನೇ ತೆಗೆದು 1 ವಾರ 10 ದಿವಸದ ಒಳಗೆ ಅದನ್ನ ಮಣ್ಣಿಗೆ ಹಾಕ್ಬೇಕು. ಅದನ್ನೊಂದು ನವರಾಗಿ ಅದನ್ನ ತೊಳಿಬೇಕು. ಆ ಹಣ್ಣನ್ನ ಅಂದ್ರೆ ಮೇಲ್ಪದರ ಹೋಗುವ ಹಾಗೆ, ಒಳಗಿನ ಬೀಜಕ್ಕೆ ಗಾಯವಾಗದ ಹಾಗೆ ಒಂದು ಸೂಕ್ಷ್ಮವಾಗಿ ಅದನ್ನ ಮೃದುವಾಗಿ ಅದನ್ನ ತೊಳಿಬೇಕು. ಮೊದಲಿಗೆ ನೀರಿನಲ್ಲಿ ತೊಳೆದು ಅದನ್ನ ಒಂದು ರೈಸಿಂಗ್ ಬೆಡ್, ಏರು ಮಡಿ ಅಂತ ಏನ್ ಹೇಳ್ತಾರೆ, ಏರು ಮಡಿಯನ್ನ ಮಾಡ್ಕೊಂಡು 1.5 ಅಡಿ 2 ಅಡಿ ಮಣ್ಣನ್ನ ಮಡಿಯನ್ನ ಮಾಡಿಕೊಂಡು ಅದರಲ್ಲಿ ಬಿತ್ತಿದ್ರೆ ಒಳ್ಳೇದು. ಯಾಕಂದ್ರೆ ಪ್ಲಾಸ್ಟಿಕ್ ಅನ್ನ ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ಇದನ್ನು ಬಳಸ್ಕೊಳ್ಳೋದು ಉತ್ತಮ. ಮತ್ತೆ ಕವರ್ಗಳಿಗೆ ಹಾಕುವ ಹಣದ ಉಳಿತಾಯವೂ ಕೂಡ ಆಗತ್ತೆ, ಏರು ಮಡಿಯನ್ನ ಮಾಡಿಕೊಂಡು ಬೀಜಗಳನ್ನ ಬಿತ್ತೋದ್ರಿಂದ. ಬೀಜಗಳನ್ನ ಬಿತ್ತುವಾಗ್ಲೂ ಕೂಡ ಹೆಚ್ಚು ಒಳಗೆ ಬೀಜವನ್ನ ನೆಡಬಾರದು. ಬೀಜದ ಮೇಲೆ 1 ಅರ್ಧ ಇಂಚಿನಷ್ಟು ಮಣ್ಣಿದ್ರೆ ಸಾಕಾಗತ್ತೆ, ಬೇಗ ಅದು ಮೊಳಕೆ ಬರ್ಲಿಕ್ಕೆ ಅನುಕೂಲ ಆಗುತ್ತೆ. ತುಂಬಾ ಒಳಗೆ ಹೋದ್ರೆ ಹುಳುಗಳು ತಿಂದು ಬೀಜವೇ ಇಲ್ಲದಂತ ಆಗುವ ಅವಕಾಶಗಳು ಹೆಚ್ಚಿರುತ್ತೆ. ಅದನ್ನ ಹೇಗೆ ನೆಡಬೇಕು ಎಂಬುದು. ಇನ್ನು ನೆಟ್ಟಾದ್ಮೇಲೆ ಸುಮಾರು 40 ರಿಂದ 60 ದಿವಸದ ಅಂತರದಲ್ಲಿ ಮೊಳಕೆ ಬರುತ್ತೆ. ಸ್ವಲ್ಪ ತಡ ಇದು ಮೊಳಕೆ ಬರೋದು, 1-2 ತಿಂಗಳದ ಒಳಗೆ ಮೊಳಕೆ ಬರುತ್ತೆ ಅಂತ ಇಟ್ಕೊಳ್ಬೋದು. ಈ ಮೊಳಕೆ ಬಂದು 1-2-3 ಎಲೆಗಳು ಮೂಡಿದ ಮೇಲೆ ಸ್ವಲ್ಪ ಇದಕ್ಕೆ ನಾವು ವ್ಯವಸ್ಥೆ ಮಾಡ್ಬೇಕಾಗತ್ತೆ. ಇದರ ಬಲವರ್ಧನೆಗಾಗಿ, ಸೂಕ್ಷ್ಮ ಜೀವಿಗಳ ಸಂಪಾದನೆಗೋಸ್ಕರ
ಈ ಗೋಕೃಪಾಮೃತವನ್ನು ಬಳಸ್ತೇನೆ ನಾನು. ಅದನ್ನು ಸ್ವಲ್ಪ ಡೈಲ್ಯೂಟ್ ಮಾಡಿ ಹಾಕ್ತೇನೆ. ಮಂಜುನಾಥ್ ಅವರು ಹೇಳುವ ಹಾಗೆ EM1 ಅನ್ನು ಕೂಡ ಬಳಸಬಹುದು. ಆದ್ರೆ ನನ್ಗಿದು ಲಬ್ಧವಿದೆ ತೋಟದಲ್ಲೇ ಆದ್ರಿಂದ, ಗೋಕೃಪಾಮೃತವನ್ನು ಮಾಡ್ಕೊಳ್ಳಕ್ಕೆ ಅವಕಾಶ ಇದೆ ಆದ್ರಿಂದ ಅದನ್ನ ಮಾಡಿ ಅದನ್ನ ನಾನು ಈ ಮೊಳಕೆ ಬಂದ ಸ್ವಲ್ಪ 1-2 ಎಲೆ ಮೂಡಿದ ಗಿಡಗಳಿಗೆ ಹಾಕ್ತೇನೆ ಅದನ್ನ. ಅದಾದ್ಮೇಲೆ ಗೋಕೃಪಾಮೃತವನ್ನ ಬಳಸಿ ಆದ್ಮೇಲೆ ಒಂದಷ್ಟು ದಿನಗಳ ನಂತರ ಸೂಕ್ಷ್ಮಾಣು ಜೀವಿಗಳೆಲ್ಲ ಅಲ್ಲಿ ಬಂದು ಕೆಲಸ ಮಾಡ್ಲಿಕ್ಕೆ ಆರಂಭ ಮಾಡಿರುತ್ತೆ. ಅದಕ್ಕೆ ಆಹಾರವಾಗಿ ಹಿಂಡಿ ದ್ರಾವಣವನ್ನ ಕೊಡ್ತೇನೆ. ಒಂದಷ್ಟು ದಿವಸಗಳ ನಂತರ ಹಿಂಡಿ ದ್ರಾವಣವನ್ನ ಕೊಟ್ಟು ಹಿಂಡಿ ದ್ರಾವಣದಿಂದ ನಮ್ಗೆ ಸೂಕ್ಷ್ಮ ಜೀವಿಗಳಿಗೆ ಊಟ ಸಿಕ್ಕಂತ ಆಗತ್ತೆ. ಹಿಂಡಿ ದ್ರಾವಣವನ್ನು ಕೊಟ್ಟು ಒಂದಷ್ಟು ದಿವಸಗಳ ನಂತರ ಈ ಎರೆಹುಳುಗಳಿಗೆ ಆಹಾರವಾಗಿ ಒಂದಷ್ಟು ಈ ಸಗಣಿಯಿಂದ ಮಾಡಿದ ಏನು ತಿಳಿ ನೀರಿರತ್ತೆ, ಆ ನೀರನ್ನ 1-2-3 ದಿವಸ ಅಥವಾ ವಾರದ ತನಕ ಅಥವಾ ಒಂದೇ ದಿವಸ 1-2 ದಿವಸ ಕಳೀತಾರೆ, ಅದು ಒಳ್ಳೇದು ಅಂತ ಹೇಳ್ತಾರೆ. ಆ ನೀರನ್ನ ನಾನು ಇದಕ್ಕೆ ಗೊಬ್ಬರವಾಗಿ ಕೊಡ್ತೇನೆ. ಸಣ್ಣ ಸಣ್ಣ ಸಸ್ಯಗಳಾದ್ರಿಂದ ಹೆಚ್ಚು ಆಹಾರವನ್ನು ಕೊಟ್ಟು ಅದು ಮತ್ತೆ ಸಾಯುವ ಹಾಗೆ ಮಾಡಬಾರದು. ಅದಕ್ಕೆ ಸೂಕ್ಷ್ಮವಾಗಿ ಅದಕ್ಕೆ ಆಹಾರವನ್ನು ಕೊಡಬೇಕು ಎಂಬುದಕ್ಕಾಗಿ ಹೀಗೆ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೇನೆ. ಹೀಗೆ ಸಸಿಗಳನ್ನ ಮಾಡಬಹುದು ಅಂತ. ಇದು ಬೀಜದಿಂದ ಸಸಿ ಮಾಡುವ ಕ್ರಮ ಅಂತ. ಹೀಗೆ ಅದು 8 ತಿಂಗಳಿಂದ 10 ತಿಂಗಳಿಗೆ 1.5 ಅಡಿ 2 ಅಡಿ ಅಷ್ಟು ಎತ್ತರ ಬೆಳೆಯುತ್ತೆ. ಅಥವಾ ಒಂದು ವರ್ಷ ಅಂತ ಇಟ್ಕೊಳ್ಬಹುದು. 1 ವರ್ಷದ ನಂತರ ಏರು ಮಡಿಯಿಂದ ತೆಗೆದು ಅದನ್ನ ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ತೋಟದಲ್ಲಿ ಯಾವ ಜಾಗವನ್ನ ನಾವು ಸೂಕ್ತ ಮಾಡಿರ್ತೇವೆ ಅಲ್ಲಿ ಹಾಕೊಳ್ಬಹುದು ಅದನ್ನ. ಆಗ್ಲೂ ಕೂಡ ಏನ್ ಎಚ್ಚರ ವಹಿಸ್ಬೇಕು ಅಂತ ಹೇಳಿದ್ರೆ ನೆರಳಿರುವ ಹಾಗೆ ನೋಡ್ಕೊಳ್ಬೇಕು. ಈ ಎಳೆ ಸಸಿಗಳನ್ನ ತುಂಬಾ ಬಿರುಬಿಸಿಲಿಗೆ ಒಡ್ಡಿದ್ರೆ ಅವು ಸತ್ತೇ ಹೋಗುತ್ತದು. ಹಾಗಾಗಿದೆ. ಹಾಗಾಗದಂತೆ ಸ್ವಲ್ಪ ನೆರಳಿನಲ್ಲಿ ಅದನ್ನ ರಕ್ಷಿಸ್ಬೇಕು. 3 ಅಡಿ 4 ಅಡಿ ಬರುವ ತನಕ. ರಾಸಾಯನಿಕ ಗೊಬ್ಬರ ಇತ್ಯಾದಿಗಳನ್ನ ಕೊಟ್ರೆ 1 ವರ್ಷಕ್ಕೇನೆ 3-4 ಅಡಿಗಳಷ್ಟು ಎತ್ತರ ಬೆಳೆದು ಬಿಡುತ್ತೆ. ಆದ್ರೆ ಹಾಗೆ ಮಾಡದೆ ಸಹಜವಾಗಿ ನೈಸರ್ಗಿಕವಾಗಿ ಬೆಳೆಸೋದ್ರಿಂದ ಸ್ವಲ್ಪ ಬೆಳವಣಿಗೆ ಕಡಿಮೆ ಇರುತ್ತೆ, ಆದ್ರೆ ಆರೋಗ್ಯವಾಗಿರುತ್ತೆ. ಈಗ ಚಿತ್ರದಲ್ಲಿ ಕಾಣಿಸ್ತಾ ಇರೋದು ತಾಯಿ ಸಸ್ಯ. ಮೊದಲನೇ ಚಿತ್ರದಲ್ಲಿ ಕಾಣಿಸ್ತಾ ಇರೋದು ನೋಡಿ, ಗಿಡದ ತುಂಬಾ ಬೀಜಗಳು ತುಂಬಿಕೊಂಡಿದೆ. ಒಂದು ಸಣ್ಣ ನೇರಳೆಯ ಸೈಜ್ ನಲ್ಲಿ ಇರುತ್ತೆ. ಅಂದ್ರೆ ತೊಳೆದಾದ ಮೇಲೆ ಅದು ಒಂದು ಸೀತಾಫಲದ ಬೀಜದ ಹಾಗೆ ಕಾಣುತ್ತೆ. ಅದಕ್ಕೂ ಮುಂಚೆ ಒಂದು ಪುಟಾಣಿ ಗಾತ್ರದ ನೇರಳೆಯ ಹಾಗೆಯೇ ಇರುತ್ತೆ ಬಣ್ಣ ಮತ್ತೆ ಎಲ್ಲವೂ ಕೂಡ. ಇದು ಚಿತ್ರದಲ್ಲಿ ಕಾಣ್ತದೆ. ಬಿಡಿಸಿರುವ ಹೊಸ ಬೀಜಗಳು, ಅದು ಆಗತಾನೆ ಬೀಜಗಳು. 1 ವಾರ 10 ದಿವಸದ ಒಳಗೆ ಹಸಿ ಬೀಜಗಳನ್ನೇ ನೆಡಬೇಕಾದಂಥದ್ದು ಅದು. ಈಗ 1 ವರ್ಷ ಆದ್ಮೇಲೆ, ಸುಮಾರು 1-1.5 ವರ್ಷ ಆದ್ಮೇಲೆ ಅದನ್ನ ಮಣ್ಣಿಗೆ ಹಾಕೊಳ್ಬಹುದು. ಇದಿಷ್ಟು ಬೀಜದಿಂದ ನಾವು ಸಸಿ ಮಾಡ್ಕೊಳ್ಳೋದು ಮತ್ತೆ ಸಸಿಯನ್ನ ತೆಗೆದು ತೋಟಗಳಲ್ಲಿ ಹಾಕೊಳ್ಳುವ ಸಂಗತಿಗಳು. ಇನ್ನು ನಮ್ಮಲ್ಲಿರುವ ತಳಿ ಯಾವುದು ಅಂತ ಹೇಳಿದ್ರೆ ಅದು ಸಿಲೋನ್ ತಳಿ. ಸಿಲೋನ್ ತಳಿ ಉತ್ತಮವಾದದ್ದು. ಯಾಕೆ ಅದು ಉತ್ತಮ ಅಂತ ಹೇಳಿದ್ರೆ ಅವು ತುಂಬಾ ಮೊಗ್ಗು ಬೀಜಗಳು ಬಂದ್ಬಿಡುತ್ತೆ. ಮರದ ಮೈ ತುಂಬಾ ಬೀಜ ತುಂಬಿಕೊಳ್ಳುತ್ತೆ, ಹೆಚ್ಚು ಬೀಜಗಳು ಇರುತ್ತೆ. ನಾವು ಮೊಗ್ಗಿದ್ದಾಗ ಬಿಡಿಸಿದ್ರೆ ಅದು ದಾಲ್ಚಿನ್ನಿ ಮೊಗ್ಗು ಅಂತ ಕರೆಸ್ಕೊಳ್ಳುತ್ತೆ. ಸಂಬಾರ ಪದಾರ್ಥವಾಗಿ ಪರಿಗಣಿಸ್ತಾರೆ ಅದನ್ನ. ಹಾಗೆ ಬೇಡ ಅಂತ ಹೇಳಿದ್ರೆ ಅದು ಬೀಜವಾಗಿ ಅದನ್ನ ಉಳಿಸ್ಕೊಳ್ಬಹುದು. ಮೊಗ್ಗು ತೆಗಿಲಿಕ್ಕಾಗ್ಲಿಲ್ಲ ಅಂತ ಹೇಳಿದ್ರೆ ಬೀಜವನ್ನ ನಾವು ಸಸಿಗಳನ್ನ ಮಾಡ್ಕೊಳ್ಳಿಕ್ಕೆ ಅಗತ್ಯ ಇರುವವರಿಗೆ ಹಂಚಬಹುದು. ಮತ್ತೆ ಈ ಬೆಳೆಯನ್ನ ಮುಖ್ಯ ಬೆಳೆಯಾಗಿ ಯಾರು ಕೂಡ ಬೆಳೆಸ್ಲಿಕ್ಕೆ ಇಷ್ಟಪಡಲ್ಲ. ತುಂಬಾ ಜಾಗ ಇದ್ರೆ 10-20 ಎಕರೆ ಎಲ್ಲ ಇದ್ರೆ ಒಂದು 3-4 ಎಕರೆಗೆ ಹಾಕೊಳ್ತಾರೆ. ಈಗ ಒರಿಸ್ಸಾ ರಾಜ್ಯದಲ್ಲಿ ನಾನ್ ಕೇಳಿದ್ದೇನು ಅಂತ ಹೇಳಿದ್ರೆ, ಕೇಳ್ಪಟ್ಟಿದ್ದು, ಇದನ್ನ ಮುಖ್ಯ ಬೆಳೆಯಾಗಿ ಕೂಡ ಬೆಳೆದು ಇಡೀ ರಾಜ್ಯದಲ್ಲಿ ಹೆಚ್ಚು ಪ್ರಮುಖವಾಗಿ ಇದನ್ನೇ ಬೆಳೆದು ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ ಅಂತ. ಎಲೆಗಳಿಂದ ಎಣ್ಣೆಯನ್ನು ಕೂಡ ತೆಗಿತಾರೆ. ಆದ್ರಿಂದ ಎಲೆ, ಅದರ ಚಕ್ಕೆ, ಮೊಗ್ಗು ಎಲ್ಲವೂ ಬಳಕೆಗೆ ಬರುತ್ತೆ. ಇದನ್ನ ಒಂದು ಪುಟ್ಟ ಕಲ್ಪವೃಕ್ಷ ಅಂತ ಕರಿಬಹುದು ಇದು ಅನ್ನಂತ ಹಿಂದೆ ವಿಚಾರ ಮಾಡಿದ್ವಿ ನಾವು. ಹೀಗೆ ಅಲ್ಲಿ ಆ ರಾಜ್ಯದಲ್ಲಿ ಒಟ್ಟಾಗಿ ಇದನ್ನ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಈಗ ಈ ದಕ್ಷಿಣದಲ್ಲಿ ಸ್ವಲ್ಪ ಸ್ವಲ್ಪ ಈಗ ಆರಂಭ ಆಗಿದೆ. ಎಲ್ಲರೂ ಅಡಿಕೆಯನ್ನ ಬೆಳೆಯೋದು, ಬೆಳೆದದ್ದನ್ನೇ ಬೆಳೆಯೋದು, ಈ ತರ ಎಲ್ಲ ಆಗ್ತಾ ಇದೆ. ಹಾಗಾಗದೆ ಹೊಸ ಹೊಸ ಬೆಳೆಗೂ ಸ್ವಲ್ಪ ಮುಖ ಮಾಡೋದು ಉತ್ತಮ ಅಂತ ಅನ್ಸುತ್ತೆ. ಅದು ಮುಖ್ಯ ಬೆಳೆಯಾಗಿ ಬೆಳಿಲಿಕ್ಕೆ ಅವಕಾಶ ಇಲ್ಲದೆ ಇರುವವರಿಗೆ ಅಂಚಿನಲ್ಲೆಲ್ಲ ಇದನ್ನ ಹಾಕೊಳ್ಬಹುದು, ಬದುಗಳಲ್ಲಿ ಹಾಕಬಹುದು.
ಒಂದು ಸೆಕೆಂಡ್ ಲೇಯರ್ ಬೆಳೆಯ ಹಾಗೆ, ಮುಖ್ಯ ಬೆಳೆ ಅಡಿಕೆ ತೆಂಗು ಏನಾದ್ರೂ ಇದ್ರೆ ಅದರ ನಂತರದ ಬೆಳೆಯಾಗಿ ಇದನ್ನ ಪರಿಗಣಿಸ್ಕೊಳ್ಬಹುದು. ನಡುವೆ ಹಾಕ್ಬೋದು ಇದನ್ನ. ಮತ್ತೆ ತೋಟದ ನಡುವೆ ರಸ್ತೆ ಇದ್ರೆ ರಸ್ತೆಯ ಬದುಗಳಲ್ಲಿ ಹಾಕೊಳ್ಬಹುದು. ನಮ್ಗೆ ಎಷ್ಟು ಬೇಕೋ ಅಷ್ಟು ಎತ್ತರಕ್ಕೆ ಮಾತ್ರ ಬೆಳಿಲಿಕ್ಕೆ ಅವಕಾಶ ಕೊಡ್ಬೋದು. ಎತ್ತರ ಬೆಳಿಲಿಕ್ಕೆ ಏನು ಟ್ರಿಮ್ ಮಾಡ್ಬೋದು. ಟ್ರಿಮ್ ಮಾಡೋದ್ರಿಂದ ಚಕ್ಕೆಯನ್ನು ತೆಗಿಲಿಕ್ಕೆ ಬರುತ್ತೆ. ಇದಿಷ್ಟು ವಿಷಯಗಳು. ಇನ್ನು ಬೀಜದ ಬೆಲೆಯ ಸಂಗತಿಗೆ ಬಂದ್ರೆ, ಹಸಿ ಬೀಜಗಳನ್ನ ನೋಡ್ತಾ ಇದ್ದೀರಾ ಇಲ್ಲಿ. ಈ ಬೀಜದ ಬೆಲೆಯ ಸಂಗತಿಗೆ ಬಂದ್ರೆ, ಒಂದು ಬೀಜಕ್ಕೆ 10 ರೂಪಾಯಿ ಅಂತ ಇಟ್ಕೊಂಡು 100 ಬೀಜಗಳ ಪ್ಯಾಕೆಟ್ ಅನ್ನ ಮಾಡ್ತಾ ಇದ್ದೀನಿ. ಹೆಚ್ಚು ಇದನ್ನ ಬಳಸೋದು, ಏಕ ಬೆಳೆ ಪದ್ಧತಿಯಲ್ಲಿ ಬೆಳೆಸೋದು ಒಳ್ಳೇದಲ್ಲ ಎಂಬ ಕಾರಣಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡ್ತಾ ಇಲ್ಲ. ಒಂದು 100 ಬೀಜಗಳ ಒಂದು ಪ್ಯಾಕೆಟ್ ಈ ತರ ವ್ಯವಸ್ಥೆ ಮಾಡ್ಕೊಂಡಿದೀವಿ. 100 ಬೀಜಕ್ಕೆ 1,000 ರೂಪಾಯಿ, ಮತ್ತೆ ಪೋಸ್ಟಲ್ ಚಾರ್ಜ್ ಅಂತ. ಇದಿಷ್ಟು ಬೀಜಗಳ ಬೆಲೆಯ ಸಂಗತಿಗಳು. ಅಗತ್ಯ ಇದ್ದವರು, ಆಸಕ್ತಿ ಇದ್ದವರು ಅದನ್ನ ಪಡ್ಕೊಳ್ಬಹುದು. ಬೆಂಗಳೂರಿನಲ್ಲೂ ಲಭ್ಯ ಇರುತ್ತೆ ಮತ್ತು ಕನಕಪುರದ ಬಳಿಯೂ ಕೂಡ ಅಲ್ಲಿಂದಲೂ ಅಂಚೆಯಲ್ಲಿ ಕಳಿಸುವ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೇವೆ. ಇದಿಷ್ಟು ವಿಷಯಗಳು. ಓಕೆ, ರಮಾ ಮೇಡಮ್ ಅವ್ರಿಗೆ ಧನ್ಯವಾದಗಳು. ಪ್ರಶ್ನೆಗಳಿದೆ, ತಗೊಳ್ಳೋರಂತೆ. ಒಂದು ಸ್ವಲ್ಪ ಬೇಗ ಒಂಚೂರು ಇಂಗ್ಲೀಷ್ಗೆ ಭಾಷಾಂತರ ಮಾಡಿಬಿಡ್ತೀನಿ. ಡಿಯರ್ ಫ್ರೆಂಡ್ಸ್, ಟುಡೇ ವಿ ಹ್ಯಾವ್ ದಿ ಸೆಕೆಂಡ್ ಸೆಷನ್ ಫ್ರಮ್ Rama Madam, Rama Kaushik. So she has got her farm near Bengaluru, Kanakpura Taluk, Satanuru, about 2 acres of land. In her farm today, they are growing multi-cropping and completely organic farming principles. So they are using multi-cropping. This is her farm layout. She has explained to us. All along the border, she's got timber value plant called teak, and inside there is a coconut plantation about 28 feet distances. You can see this farm is divided into 6 blocks. 1, 2, 3, 4, 5, 6. On these 6 blocks, the primary crop is coconut, and there is a central road. On either side of the road, there is a plants arecanut and the cinnamon. So these plants are there only on either side of the center road. She got a livestock also. She got a farm shed and a resident farm labor. So primarily she grows coconut, arecanut in less quantity, cinnamon, that is her interesting plant now. So she also grows lemon, perla, that is guava, and banana, etc. Now from the last 1 year or so, she started focusing more on growing green biomass plants such as Gliricidia, Susbania, Simaruba, Sunnem Diancha, etc. So there, this kind of a green biomass plants also have found their place at in that farm. So coming back to the farm input management, she uses both animal residue based manuring as well as plant residue based manuring. For animal based manuring, she has got native cows. So there is about two females and 2 males. So this main cows, madam ಹೆಸರು ಏನು ಹೇಳಿದ್ರಿ ತಾಯಿಗೆ? ಗೌರಿ. So Gauri has got 2 brothers. Their name? ಗಣಪ ಮತ್ತೆ ಬಲರಾಮ. Ganapa, Balarama are the 2 brothers for this Gauri, and she has a daughter called Surabhi. So she don't milk the cows, she leaves all the milk to her daughter Surabhi. She only collects cow dung and cow urine. So that cow dung and cow urine she will use to make what is called cow dung slurry. So dilute that slurry and then apply to the basin of the plants. She also got a microbial culture called Gokupamrutam. So she used the buttermilk from this Gauri and she prepared Gokupamrutam culture also. That as a microbial inoculant, she keeps regularly applying Gokupamrutam. Excess dung available from these 4 animals, she converts into organic manure or a vermicompost. So these are all the animal-based inputs she does for her organic farming. For the plant-based manuring, so she uses various green manure plants like Gliricidia, Susbania, Simaruba, etc. So and she also keeps growing short-term green manure plants like Sunnem, Diancha, Horsekram, etc. She adds diversity to weeds by broadcasting the Sunnem, Diancha regularly, and as a nutrient for plants and the feed for microbes. Occasionally, she also uses various de-oiled cake liquid manure, which we also practices. So come back to the irrigation system. So she's got a tube well. This 2 acres of land has got more than 4 tube wells, but out of which 1 are not functioning, 3 are partially yielding. But this 26 summer, she had some challenges in getting the sufficient water from the tube well. So she consulted the experts and she made her own design. Now one of the tube well is gone into this borewell recharging. I think this monsoon she will go to get this borewell recharged. She already taken that initiative in this summer. So now that borewell is being recharged. Presently she is using drip irrigation system, but she got a plans to move into sprinkler based micro irrigation system.
Now getting back to the topic of the day. So today she talked about this cinnamon plant. This is one of the spices plant where every part of the plant is being used: the leaves, the bark, the flower, and the fruit. Everything can be used. So she has given a very detailed explanation about the cinnamon plant. In Kannada we call it as dalchini. The species what she is using is Ceylon cinnamon, one of the best quality thing. So she got about 5 years old trees available on her plant. So this is how the tree looks like. And this is the month in June, July. So now the fruit is available now. The fruits from the cinnamon plants has been harvested. The harvested fruits looks like this. A simple, a thin wash of these fruits will give results into the seeds. Seeds looks like our custard apple seeds. Now these seeds are fresh. She says that if you want, somebody wants to grow the cinnamon plants from the seeds, this is the right time. So you need to use the fresh seeds from the plants, clean it up with softly clean this with the water, and then use these seeds for making your own seedlings. So she also explained us very quickly what is the procedure to do the seedlings. So after washing these fruits, take out the seedlings, put them onto the raised bed. So leave it for about 3 to 4 weeks. Sometimes it takes about 6 weeks also for germination. Once the germination happens, the plants get 2 to 3 leaves. She feed them with a microbial inoculation. She uses Gokupamrutam for that. One can also use EM1, she says. Then this, as the plants keeps growing, she keeps feeding the de-oiled cake liquid manure for its growth. The cinnamon plants can grow on the bed for about 8 to 10 months till it become the stem sizing becomes strong and roots have been established. This is a deep rooted plant array. So this plants grows to 10 to 12 months, it is ready for transplanting. From the raised bed nursery, you can straight away transplant it to your destination where you wish to plant this. So the caution is the cinnamon should not be used as a monocrop like arecanut. It is a spices plant, so which is occasionally used. You can plant the cinnamon plant in your farm either on the border or on the adjacent to the internal roads and the peripheral roads and perpendicular roads, or between 2 coconut trees or diagonal center of your coconut trees. Cinnamon plants grows well under the coconut shade. So when you do this planting, it requires a lot of shade initially. It takes about 2 to 3 years for the plants to establish in organic farming, but in chemical farming one can expect better growth. But for its long-term value, she always recommends to grow it in organically. Anything goes for medicinal value or our food, let us grow with organically. So that is the concept behind this. Now conclusion is these cinnamon plants fruits have been harvested. Now they are ready with her. So now anybody wants to collect this, buy these seeds and make their own seedlings nursery, this is the right time. So the pricing is about 100 rupees for 10 rupees each for a seed. That is, for a pack of 100 seeds, it is rupees 1000 rupees plus postal charges extra. Seeds are available, but the time window is very less. One has to quickly decide how much seeds you want. Please talk to her, get it ordered so she can dispatch to you. This is the time to buy the seeds and grow our own seedlings. So this is a summary of what Rama Madam has shared with us. Now any questions or feedback or your interest on purchasing the seeds from her, please give her the feedback or get more details from her regarding the purchase part. ಮಿತ್ರರೇ, ಇದಿಷ್ಟು ಸಮರಿ ಆಗಿತ್ತು. ಈಗ ಮೇಡಮ್ ಅವ್ರಿಗೆ ಏನಾದ್ರು ಪ್ರಶ್ನೆಗಳಿದ್ರೆ ಅವರ ಕೃಷಿ ಪ್ರಯಾಣದ ಬಗ್ಗೆ ಮತ್ತು ಸಿನಮನ್ ಬಗ್ಗೆ ಅಥವಾ ದಾಲ್ಚಿನ್ನಿ ಬಗ್ಗೆ ಕೇಳಬಹುದು. ಮೇಡಮ್ ನಮಸ್ತೆ, ನಾನು ಮಲ್ಲಿಕಾರ್ಜುನ್ ಅಂತ ಮಾತಾಡ್ತಾ ಇದ್ದೀನಿ ಗೌರಿಬಿದನೂರಿಂದ. ನಮಸ್ತೆ ಸರ್. ನಮಸ್ತೆ ಮೇಡಮ್, ಇದು ಜರ್ಮಿನೇಷನ್ ರೇಟ್ ಎಷ್ಟಿದೆ ಮೇಡಮ್? ಇದು 100 ನಾವು ಬೀಜನ ಹಾಕಿದ್ರೆ ನಮ್ಗೆ ಎಷ್ಟು ಮಾತ್ರ ಸಿಗ್ಬೋದು ಮೇಡಮ್? ಸರ್, ಎಲ್ಲಾ ಬೀಜಗಳು ಹೇಗೋ ಹಾಗೆ ಇಲ್ಲೂ ಕೂಡ 80% ಪಕ್ಕ ಬರುತ್ತೆ ಅಂತ ಹೇಳ್ಬೋದು. ಹೆಚ್ಚು ಕೂಡ ಬರ್ಬೋದು. ಸಾಮಾನ್ಯ ಎಲ್ಲಾ ಬೀಜಗಳು ಹಾಗಿರುತ್ತೆ. ಮಣ್ಣಿನಲ್ಲಿ ಕೆಲವು ಹುಳ ತಿಂದು ಹೋದ್ರೆ ಬರ್ಲಿಕ್ಕಿಲ್ಲ. ಮಾಡಿದೀವಿ ಇದನ್ನ ಹಿಂದಿನ ವರ್ಷ ಎಲ್ಲ ತಗೊಂಡಿರೋರು ಹೇಳಿದಾರೆ ಚೆನ್ನಾಗ್ ಬಂದಿದೆ, ಎಲ್ಲವೂ ಬಂದಿದೆ ಅಂತ. ನಾವು ಸ್ವತಃ ಸಸಿಗಳನ್ನು ಮಾಡಿದ್ದೇವೆ, ಬಿತ್ತಿದ್ದೆಲ್ಲವೂ ಕೂಡ ಗಿಡ ಆಗಿದೆ. ಆಮೇಲೆ ನಾವು ಆರೈಕೆ ಮಾಡದೆ ಒಣಗಿಸಿದ್ರೆ ಅದೆಲ್ಲ ನಮ್ಮ ಮಿಸ್ಟೇಕ್ ಇಂದ ಬಾರದೆ ಹೋಗುತ್ತೆ. ಬಿಟ್ರೆ ಬರುತ್ತೆ, ಎಲ್ಲವೂ ಕೂಡ ಬರುತ್ತೆ. ಸರಿ ಮೇಡಮ್, ನೀವು ನರ್ಸರಿ ಮಾಡಿ ಗಿಡ ಮಾರಕ್ಕೆ ಚಾನ್ಸ್ ಇಲ್ಲ ಮೇಡಮ್? ಮಾಡ್ತಾ ಇದೀವಿ. ಈಗ ಸದ್ಯಕ್ಕೆ ನಮ್ಮ ಹತ್ರ 10-11 ತಿಂಗಳ ಗಿಡಗಳಿದೆ. ಹೌದು ಮೇಡಮ್, ಅದು ಕೊಡ್ತೀರಾ ಮೇಡಮ್? ಅದು ಕೊಡ್ಲಿಕ್ಕಾಗತ್ತೆ. ಅದು ಏನಿದೆ ಮೇಡಮ್ ರೇಟ್? 150 ಹೇಳಿದ್ದೆ. ಹೆಚ್ಚು ಗಿಡಗಳನ್ನ ತಗೊಂಡ್ರೆ ಕಡಿಮೆ ಮಾಡ್ಕೊಳ್ಳುವ ಅವಕಾಶಗಳು ಕೂಡ ಇದೆ. ಸಂಖ್ಯೆ ಜಾಸ್ತಿ ತಗೊಳ್ತು ಅಂತ ಅದ. ಸರಿ ಮೇಡಮ್, ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಧನ್ಯವಾದ. ಹೇಳಿಯಪ್ಪ ಮೇಡಮ್, ಫೀಡ್ಬ್ಯಾಕ್ ಕೊಡಿ, ಪ್ರಶ್ನೆ ಕೇಳಿ ಇದ್ರೆ. Can I ask, sir? Yeah, please madam, please. Madam, namaskar. Thank you so much for the information.
I have two questions, madam. So, how what you have, is it local breed or ಇದು ಸಿಲೋನ್ ತಳಿ ಅಂತ. ಅಲ್ಲಲ್ಲ, ಕೌ ಶೀ ಇಸ್ ಆಸ್ಕಿಂಗ್ ಅನಿಮಲ್. ಮೇಡಮ್, ಹಸು. ಓಕೆ, ಹಸುವಿನ ಬಗ್ಗೆ. ಹಸು ಮಲ್ನಾಡ್ ಗಿಡ್ಡ ಅಂತ ಲೋಕಲ್ ತಳಿ, ಭಾರತೀಯ ತಳಿ. oh, lovely. Full black, jet black I have not seen, so we don't get this color in Chennai or Tamil Nadu. It's very rare. ಸ್ವಲ್ಪ ಅದು ಹೈಟ್ ಕೂಡ ಕಡಿಮೆ ಇರುತ್ತೆ. Short variety. ಶಾರ್ಟ್ ವೆರೈಟಿ, ಮತ್ತೆ ಬಿಸಿಲು ಮಳೆ ಎಲ್ಲಕ್ಕೂ ಹೊಂದ್ಕೊಳ್ಳುತ್ತೆ ಅದು. ಮತ್ತೆ ಅದಕ್ಕೆ ಆಹಾರವು ಹೆಚ್ಚು ಕೊಡ್ಬೇಕಾಗಿಲ್ಲ, ಯಾಕಂದ್ರೆ ತಳಿಯೇ ಗಿಡ್ಡ ತಳಿ ಇರೋದ್ರಿಂದ. Yeah, correct, madam. These natural, they are very good. We can just feed them whatever you have. And second question, can the cinnamon grow in Chennai area, coastal area? ಎಲ್ಲಾ ಜಾಗಗಳಲ್ಲೂ ಬೆಳೆಯುತ್ತೆ ಇದು. ಇದು ಒಂದು ಕಾಡು ಸಸ್ಯ ಆದ್ರಿಂದ ಎಲ್ಲಾ ಜಾಗಗಳಲ್ಲೂ ಬೆಳೆಯುತ್ತೆ. ಹೆಚ್ಚು ಆರೈಕೆ ಬೇಕಾಗಿಲ್ಲ ಇದಕ್ಕೆ. Okay. This is something like a pepper, sir, am I right? No, it's a wild plant. It's a wild plant, tap-rooted plant. Okay. This is a forest species plant, kind of a forest species plant. Okay, sir. This can grow on any climatic conditions, he says. Yeah. ಜಾಯಿಕಾಯಿ, ಲವಂಗ, ಆ ತರ ಸ್ಪೈಸಸ್. It is a family of nutmeg and clove. Nutmeg. Because my coconut farming, this is an old, it is 60-year-old plants. So they have, the gap between two trees is very, very less. Hardly 10 feet, sir. So I just want to know whether I can grow in that place. You can grow them on the diagonal center across 4 coconut trees. Center. Mark the diagonal center, we call it as. Okay. There you will get more space, more sunlight for this. Okay. And the matured cinnamon plant will grow to about 15 to 18 feet height, with a canopy radius of about 6 feet. Okay. ರಮಾ ಮೇಡಮ್, 17 ಅಡಿ ಎತ್ತರ ಬೆಳೆಯುತ್ತಲ್ಲ ಪ್ರಾಯದ ಮರ. ನಮ್ಗೆ ಹೆಚ್ಚು ಎತ್ತರ ಬೇಡ ಅಂದ್ರೆ ಅದನ್ನ ಟ್ರಿಮ್ ಮಾಡಿ ಇಟ್ಕೊಳ್ಬಹುದು. You can control the height also. You can do the canopy management. It also performs with pruning. Performs with pruning. Okay. So in the first slide, she has presented one tree. I don't know what is the name of, Perala. What is that? Perala means Goa. That is the Perla. Goa plant. Goa plants. Fruits. Thank you so much, madam. Thank you. Very informative. Thank you so much. ಕೇಳಿಯಪ್ಪ ಮೇಡಮ್. ಒಂದು ಕ್ವಶನ್. ಅದೇ, ಈ ಸೀಡ್ಸ್ ಅನ್ನ ಸೀಡ್ಲಿಂಗ್ ಮಾತ್ರ ಬಳಸ್ತಾರ ಅಥವಾ ಬೇರೆ ಏನಕ್ಕಾರ? ಈಗ ಮರಾಠಿ ಮೊಗ್ಗು ಅಂತ ಹೇಳ್ತಾರಲ್ಲ, ಅದೇ ಅದು ಅಲ್ಲ ಬೇರೆ ಏನಾದ್ರು? ಮರಾಠಿ ಮೊಗ್ಗು ಆರಂಭದ ಹಂತದಲ್ಲಿದ್ದಾಗ ಮೊಗ್ಗನ್ನ ತೆಗೆದ್ರೆ ಅದು ಮರಾಠಿ ಮೊಗ್ಗು. ಹಾಗೆ ತೆಗೆಯದೆ ಬಿಟ್ರೆ ಅದು ಪಕ್ವವಾದ ಮೇಲೆ, ಏನು ಹಣ್ಣಾದ ಮೇಲೆ ಏನಿದೆ ಅದೇ ಬೀಜ, ಮತ್ತೆ ಅದರ ಸಂತತಿಯನ್ನ ಬೆಳಿಲಿಕ್ಕೆ ಬಳಸುವಂತದ್ದು. ಅಂದ್ರೆ ಅದೇ ಈಗ ನೀವು ಬೀಜದಿಂದ ಗಿಡ ಮಾಡಕ್ಕೆ ಯೂಸ್ ಮಾಡ್ತಾರ, ಅದ್ ಬಿಟ್ರೆ ಬೇರೆ ಯೂಸಸ್ ಇದೆಯಾ ಅಂತ? ಅಂದ್ರೆ ಇಲ್ಲ, ಅಂತ ಬಳಕೆ ಏನು ಇದ್ದಂಗಿಲ್ಲ ಅದಕ್ಕೆ. ಮತ್ತೆ ಅದನ್ನ ತಿನ್ಲಿಕ್ಕೂ ಬರ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ, ಪ್ರಾಯ ಇಲ್ಲ, ತಿನ್ನುವ ಹಣ್ಣಲ್ಲ. ಅದಕ್ಕೆ ಇದನ್ನ ಏನ್ ಮಾಡ್ತಾರೆ ವಿಶೇಷವಾಗಿ ಅಂದ್ರೆ, ಕೋತಿಗಳ ಕಾಟ ಮತ್ತೆ ತುಂಬಾ ಹಕ್ಕಿಗಳು ಬಂದು ಹಣ್ಣುಗಳನ್ನ ತಿಂದು ನಾಶ ಮಾಡ್ತಾ ಇದೆ, ಅದು ಬೇಡ ಅಂತ ಬಯಸುವವರು ಹೆಚ್ಚು ಇದನ್ನ ಬಳಸ್ತಾರೆ. ಹಕ್ಕಿಗಳು ಹೆಚ್ಚು ಇದನ್ನ ಬಳಸಲ್ಲ. ಹಣ್ಣಿನ ಮರಗಳು ಗಿಡಗಳನ್ನು ಬೆಳೆಸ್ಕೊಂಡ್ರೆ ನಮ್ಗೆ ಈ ಹಕ್ಕಿಗಳು, ಕೋತಿಗಳು ಇತ್ಯಾದಿಗಳೆಲ್ಲ, ಜಿಂಕೆಗಳು ಎಲ್ಲ ಬಂದು ತಿನ್ನುವ ಅವಕಾಶಗಳಿರುತ್ತೆ. ಅದು ಜಾಸ್ತಿ ಇದ್ದಾಗ, ಅದನ್ನೆಲ್ಲ ನಿಗ್ರಹ ಮಾಡ್ಬೇಕು ಅಂತಿದ್ದಾಗ ಅಂತ ಜಾಗಗಳಲ್ಲಿ ಇದನ್ನ ಹೆಚ್ಚು ಬೆಳಿತಾರೆ. ಓಕೆ. ಆಮೇಲೆ ಇನ್ನೊಂದು ಸಣ್ಣ ಕ್ವೆಶ್ಚನ್, ಅದೇ ನೀವು ದನದ ಪ್ರಾಡಕ್ಟ್ಸೇ ಜಾಸ್ತಿ ಅಂದ್ರೆ ಈಗ ಇದು ಸ್ಲರಿ ಎಲ್ಲ ಯೂಸ್ ಮಾಡ್ತೀರಾ ಅಂತ ಅಂದ್ರಲ್ಲ, ಈಗ ನಾನು ಸುಮ್ನೆ ಹಿಂಗೆ ನೋಡಿದಾಗ ನಾವು ಹಂಗೆ ಜಾಸ್ತಿ ಅದನ್ನ ಯೂಸ್ ಮಾಡಿದ್ರೆ ಗ್ರಬ್ಸ್ ಬರುತ್ತೆ. ಸೊ ನಿಮ್ ತೋಟದಲ್ಲಿ ಆ ಗ್ರಬ್ಸ್ ಇದೆಯಾ, ಅಥವಾ ಅದನ್ನ ಹೆಂಗ್ ಕಂಟ್ರೋಲ್ ಮಾಡ್ತೀರಾ ಅದನ್ನ? ಅಥವಾ ನೆಲದಲ್ಲಿ ಹಾಕುವ ಗಿಡಕ್ಕೆ ಗ್ರಬ್ಸ್ ಬಂದ್ರು ಓಕೆನಾ? ಅದ್ ಬೇರ್ ತಿಂದ್ರು ಅದು ಸಣ್ಣ ಸಣ್ಣ ಮಟ್ಟಕ್ಕೆ ಹೊರಟೋಗುತ್ತಾ ಹೆಂಗೆ? ಸಗಣಿ ಹುಳುಗಳು ಬರುತ್ತಾ ಅಂತ? ಇಲ್ಲ, ಅಷ್ಟು ಇದು ಈಗ ಅದನ್ನ ತುಂಬಾ ದಿನ ಸಂಗ್ರಹ ಮಾಡಿದ್ರೆ ಅದೆಲ್ಲ ಬರಕ್ ಅವಕಾಶ ಇರುತ್ತೆ. ನಾವು ಆಗಿಂದ ಹಾಗೆ ಬಳಸ್ತೇವೆ ಅದನ್ನ. ಹಾಗಾಗಿ ಆ ಸಮಸ್ಯೆ ಎಲ್ಲ ಏನು ಕಂಡಿಲ್ಲ ನಮ್ಗೆ. ಓಕೆ. ಅಂದ್ರೆ ಕೆಲವ್ರು ಹೇಳೋದು
ತುಂಬಾ ಓಲ್ಡ್ ಆದ್ಮೇಲೆ ಅದು ಗ್ರಬ್ಸ್ ಬರಲ್ಲ ಅಂತ, ಬೇಗ ಫ್ರೀಕ್ವೆಂಟ್ ಅಂದ್ರೆ ಬೇಗ ಯೂಸ್ ಮಾಡಿದ್ರೆ ಗ್ರಬ್ಸ್ ಬೇಗ ಬರುತ್ತೆ ಅಂತ. ಸೊ ನೀವು ಅಂದ್ರೆ ಬೇರೆ ತರ ಹೇಳಿದ್ರಿ ಇಲ್ಲ ಎಕ್ಸ್ಪೀರಿಯನ್ಸ್. ನಾನು ಈಗ ನಂಗೆ ಜನವರಿಯಿಂದ ಅದು ಹಸು ಬಂದಿರೋದು, ತುಂಬಾ ಕಾಲ ಏನಾಗಿಲ್ಲ. ಹಸುವಿನ ಉತ್ಪನ್ನಗಳನ್ನು ಬಳಸ್ಲಿಕ್ಕೆ ಶುರು ಮಾಡಿ ಇಲ್ಲಿ ತನಕ ಏನು ಕಂಡಿಲ್ಲ ನನಗೆ. ಓ ಸರಿ ಸರಿ ಸರಿ, ಸಮಸ್ಯೆ ಏನು ಕಂಡಿಲ್ಲ. ಥ್ಯಾಂಕ್ ಯು. ಓಕೆ. ಅವರು ಬಗ್ಗಡವನ್ನ ಮಾಡಿ ಬಳಸ್ತಾರೆ ಮೇಡಮ್. ಸಗಣಿಯನ್ನ ಫ್ರೆಶ್ ಕೌಡಂಗ್ ಯೂರಿನ್ ತಗೊಂಡು ಕೌಡಂಗ್ ಸ್ಲರ್ರಿ ಅಂತೀವಲ್ಲ, ಸ್ಲರ್ರಿ ಮಾಡಿಬಿಡ್ತಾರೆ. ಸ್ಲರ್ರಿ ಮಾಡಿದಾಗ ಅದು ಲಿಕ್ವಿಡ್ ಬಂದ್ಬಿಡತ್ತೆ. ಲಿಕ್ವಿಡ್ ಫಾರ್ಮ್ ಅಲ್ಲಿ ನೀವು ಕೌಡಂಗ್ ಸ್ಲರಿನ ಫರ್ದರ್ ಡೈಲ್ಯೂಟ್ ಮಾಡಿ ಹಾಕಿದಾಗ ಅದರಲ್ಲಿ ಮಣ್ಣಿನಲ್ಲಿ ಅದು ಸಂಪೂರ್ಣವಾಗಿ ವಿಲೀನವಾಗ್ಬಿಡತ್ತೆ, ಕರಗ್ಬಿಡತ್ತೆ, ಡಿಸಾಲ್ವ್ ಆಗುತ್ತೆ. ಸಗಣಿ ಹುಳುಗಳು ಬಂದು ಮೊಟ್ಟೆ ಇಡಕ್ ಸಾಧ್ಯವೇ ಇಲ್ಲ. ನೀವು ಗುಪ್ಪೆ ಹಾಕಬಾರ್ದು, ತಿಪ್ಪೆ ಗುಂಡಿ ಮಾಡ್ಕೋಬಾರ್ದು, ಸಗಣಿ ಗುಪ್ಪೆ ಮಾಡ್ಕೋಬಾರ್ದು. ಸಗಣಿ ಗುಪ್ಪೆ ಮಾಡ್ಕೊಂಡ್ರೆ ಅಲ್ಲಿ ಕೀಟಗಳು ಬಂದು ಮೊಟ್ಟೆ ಇಟ್ಟು ಹೋಗ್ತವೆ, ಈ ಹುಳುಗಳು ಬರ್ತವೆ. ಸಗಣಿನ ಅವತ್ತೇ ನೀವು ಸ್ಲರಿ ಮಾಡ್ಬೇಕು, ಇಲ್ಲ ವರ್ಮಿ ಕಾಂಪೋಸ್ಟ್ ಹಾಕ್ಬಿಡ್ಬೇಕು. ಗುಂಡಿಗೆ ಹಾಕಿದ್ರು ತೊಟ್ಟಿಗೆ ಹಾಕಿದ್ರು ಅದು ಜೀರ್ಣಕ್ರಿಯೆ ಶುರು ಆಗ್ಬಿಡತ್ತೆ. ಹಾಗಾಗಿ ತೋಟದಲ್ಲಿ ಜನರಲ್ ಕ್ವಶನ್, ಗ್ರಬ್ಸ್ ಇವಾಗ ನೆಲದಲ್ಲಿ ಬಂದ್ರೆ, ಈಗ ನೆಲದಲ್ಲಿ ಇದ್ರೆ ನಮ್ ಪಾಟಲ್ಲಿ ಆದ್ರೆ ಖಂಡಿತ ಗಿಡ ಸತ್ತೇ ಹೋಗ್ಬಿಡತ್ತೆ. ಇದ್ರಲ್ಲಿ ಇದ್ರೆ ಹೆಂಗೆ? ನೆಲದಲ್ಲಿ ಇದ್ರೆ ಗ್ರಬ್ಸ್ ಒಂದೆರಡು ಇದ್ರೆ ಅದು ಹೆಂಗೆ ಸಾಧ್ಯತೆ ಇದೆಯಾ? ಬದುಕೊಳ್ಳೋ ಸಾಧ್ಯತೆ ಇದೆ? ಗ್ರಬ್ಸ್ ಕ್ಯಾನ್ ಬಿ ಕಂಟ್ರೋಲ್ಡ್? ಅದಕ್ಕೆ ಅದರದೇ ಆದಂತ ಪರಭಕ್ಷಕ ಜೀವಿಗಳು ಇದಾವೆ ಮಣ್ಣಿನಲ್ಲಿ ಮತ್ತೆ ವಾತಾವರಣದಲ್ಲಿ. ಪಕ್ಷಿಗಳು, ಕೋಳಿಗಳು, ಕಾಗೆಗಳು ಎಲ್ಲ ಬಂದು ಹುಡುಕಿ ಹಿಡ್ಕೊಂಡು ತಿಂತಿರ್ತವೆ. ಬಿಳಿ ಕೋಳಿಗಳು, ಬಾತುಕೋಳಿಗಳು ಅವೆಲ್ಲ ಹುಡ್ಕೊಂಡು ತಿಂತಿರ್ತವೆ. ಮತ್ತೆ ನಾವು ಬೇವಿನ ಹಿಂಡಿ ಮಿಶ್ರಣ ಮಾಡಿ ಹಿಂಡಿ ದ್ರಾವಣ ಕೊಡೋದ್ರಿಂದ ಗಿಡದ ಬೇರು ವಲಯದಲ್ಲಿ ಕಹಿ ಅಂಶ, ಹಿಂಡಿ ಅಂಶ, ಬೇವಿನ ಅಂಶ ಜಾಸ್ತಿ ಇರುತ್ತೆ ನಮ್ಮ ರಕ್ಷಣೆಯಲ್ಲಿ. ಆವಾಗ ಈ ಹುಳುಗಳು ಬೇರು ಕೊಳೆಕಾರಕ ಹುಳುಗಳು ಬರಲ್ಲ, ಬಂದು ಬೇರನ್ನ ತಿನ್ನಲ್ಲ. ಹಾಗಾಗಿ ಒಂದು ನೈಸರ್ಗಿಕ ಕೃಷಿನಲ್ಲಿ ತಂತಾನೆ ನಿಯಂತ್ರಿಸಲ್ಪಡುತ್ತೆ. ಸಂಖ್ಯೆ ಜಾಸ್ತಿ ಇದ್ರೂ ನಮ್ಮ ಹಿಂಡಿ ದ್ರಾವಣವನ್ನು ಕೊಡೋದ್ರಿಂದ ನಮ್ಮ ಬೆಳೆ ಸಸ್ಯದ ಬೇರುಗಳನ್ನ ಕಾಪಾಡ್ಕೋಬಹುದು. ಓಕೆ ಓಕೆ ಸರ್, ಥ್ಯಾಂಕ್ ಯು. ಒಳ್ಳೆಯದು ರಮ್ಯ. ಕೇಳಿಯಪ್ಪ, ಇನ್ನೇನಾದ್ರು ಪ್ರಶ್ನೆ ಇದ್ರೆ ಕೇಳ್ತೀರಾ ಮೇಡಮ್ಗೆ? ಸರ್, can she explain about Gokupamrita? I have no idea. One second. Madam, this is Gokupamrita is a culture, microbial culture, which is given by Bansi Gir Goshala in Ahmedabad, Gujarat. Mr. Gopal Bhai Sutaria. There are so much of videos are there about him. So this is nothing but it's got 70 plus species of microbes extracted mainly from cow dung and other plant extracts. The source culture will be given by him free of cost to all the farmers. You need to get connected with some farmers who are using this Gokupamrita culture. So take the 1 liter of source culture from any of the farmers and you add 1 kilo jaggery, 1 liter of buttermilk and make it as a 200 liter diluted one. So this is essentially consists of microbes. Okay, sir. So it is a microbial inoculation to your soil. Oh, thank you. I would like to get connected to that. You can Google that Gokupamrutam. So Mr. Gopal Bhai Sutaria, Bansi Gir Goshala. Okay. So we have to take it from them, or can I take it from? You can request him, or he will have network of farmers. Okay. I always suggest to contact that source and try to get a quality correct culture. Yeah. Then in your environment you can duplicate it. Thank you, sir. ಅಲ್ಲಿ ಸಿಗ್ಲಿಲ್ಲ ಅಂತಂದ್ರೆ ಇಲ್ಲಿ ನಮ್ಮ ಹತ್ರ ಇರೋರು ಕೂಡ ಸದ್ಯಕ್ಕೆ even Rama madam can give you 1 liter of culture which she keeps regularly using with her quality inputs. Thank you so much, madam. Thank you. I'll contact you. ಹೇಳಿಯಪ್ಪ, ಇನ್ನೇನಾದರೂ ಪ್ರಶ್ನೆ ಇದ್ರೆ? ರಮಾ ಮೇಡಮ್, ನನ್ನ ಹೆಸರು ಲಾವಣ್ಯ ಅಂತ. ಒಂದು 2 ಕ್ವೆಶ್ಚನ್ ಇದೆ. ಒಂದು, ನಿಮ್ಮ ಮರಗಳು ಎಷ್ಟು ದೊಡ್ಡದು ಮರಗಳಿದೆ, ಎಷ್ಟು ವರ್ಷ ಆಯ್ತು ನೀವು ಹಾಕಿ? ಮತ್ತೆ ಅದು ಹಾರ್ವೆಸ್ಟ್ ಮಾಡೋದು ಎಷ್ಟು ಸುಲಭ? ಆ ಚಕ್ಕೆ ಅದರಿಂದ ತೆಗೆಯೋದು ಏನು ಪ್ರೋಸೆಸ್ ಗೊತ್ತಿಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ಹೇಗೆ? ಸುಮಾರು 6 ವರ್ಷಕ್ಕಿಂತ ಹೆಚ್ಚಿನ ಮರಗಳು. ಅದು ಮೊದಲನೇ ಪ್ರಶ್ನೆಗೆ ಉತ್ತರ ಇದು. ಓಕೆ. ಮತ್ತೆ ಚಕ್ಕೆ ತೆಗೆಯುವ ಕ್ರಮ ಯೂಟ್ಯೂಬ್ ಅಲ್ಲಿ ತುಂಬಾ ಸಿಗತ್ತೆ. ಅದು ಹಸಿ ಕೊಂಬೆ ರೆಂಬೆಗಳನ್ನ ನಾವು ತೆಗೆದಾಗ ವಾಸ್ತವವಾಗಿ ಗಿಡ ನೆಟ್ಟು ಒಂದು 2 ಅಡಿ ಮೇಲೆ ಬಂದ ಮೇಲೆ, ಭೂಮಿಯಿಂದ ಮೇಲೆ ಬಂದ ಮೇಲೆ ಅದರ ಕಾಂಡವನ್ನ ಕಡಿಬೇಕು ಅಂತ ಹೇಳ್ತಾರೆ. ಹಾಗೆ ಕಡಿಯೋದ್ರಿಂದ ರೆಂಬೆ ಕೊಂಬೆಗಳು ಜಾಸ್ತಿ ಆಗತ್ತೆ.
ಅವಾಗ ಚಕ್ಕೆ ತೆಗಿಲಿಕ್ಕೆ, ಮೊಗ್ಗಿಗೆ, ಬೀಜಕ್ಕೆ, ಎಲೆಗಳಿಗೆ ಹೆಚ್ಚು ಅವಕಾಶಗಳು ಅದು ಮೂಡ್ಲಿಕ್ಕಿರುತ್ತೆ ಅಂತ. ಚಕ್ಕೆಯನ್ನ ತೆಗಿಬೇಕು ಅಂದ್ರೆ ನಾವು ರೆಂಬೆ ಕೊಂಬೆಗಳನ್ನ ತೆಗಿಬೇಕು, ಸಣ್ಣ ಸಣ್ಣ ಕೊಂಬೆ ರೆಂಬೆಗಳನ್ನ. ಅದನ್ನ ಪೀಲ್ ಮಾಡ್ಬೇಕು. ಹಸಿ ಇರುವಾಗ್ಲೇ ಆ ಕೊಂಬೆಗಳು ಒಣಗಿಸಬಾರದು ಅದನ್ನ. ಅವತ್ತಿನ ದಿವಸನೇ ರಾತ್ರಿಯಲ್ಲಿ ಬೇಕಾದ್ರೆ ಒಂದು ರಾತ್ರಿ ನೀರಿನಲ್ಲಿ ನೆನೆಸಿಟ್ಟು ಅದನ್ನ ಮಾರನೇ ದಿವಸ ಪೀಲ್ ಮಾಡ್ಬೇಕು. ಅದಕ್ಕೆ ಬೇಕಾದ ಸಾಧನಗಳು, ಅದಕ್ಕೆ ಬೇಕಾದ ಮಾರ್ಗದರ್ಶನ ಎಲ್ಲವೂ ಕೂಡ ಯೂಟ್ಯೂಬ್ ಅಲ್ಲಿ ಸಿಗತ್ತೆ. ಅದನ್ನ ಒಣಗಿಸಿ ಬಳಸೋದು ಅಷ್ಟೇ. ವಿಧಾನ ಇಷ್ಟೇ. ಸುಮಾರು ಎಷ್ಟು ವರ್ಷ ಆದ್ಮೇಲೆ ಆ ತರ ಮಾಡ್ಬೋದು? 2 ವರ್ಷ ಆದ್ಮೇಲೆ ಮಾಡಕ್ ಶುರು ಮಾಡ್ಬೋದಾ? ಇಲ್ಲ, 2 ವರ್ಷ 3 ವರ್ಷ 2 ವರ್ಷದ ಮೇಲೆ ಕಾಂಡವನ್ನ ತೆಗಿಬೇಕು. ಹೇಳಿದ್ನಲ್ಲ, ಮಣ್ಣಿನಿಂದ 2 ಅಡಿ ಮೇಲೆ ಬಂದಾಗ ಗಿಡ 2 ವರ್ಷ ಇನ್ನು ಜಾಸ್ತಿ ಬೆಳೆದಿರುತ್ತೆ, ಅಷ್ಟು ಕಾಂಡವನ್ನ ಬಿಟ್ಟು ಕಟ್ ಮಾಡ್ಬೇಕು ಅದನ್ನ. ಆವಾಗ ರೆಂಬೆ ಕೊಂಬೆಗಳು ಬೆಳೆಯುತ್ತೆ. ಆವಾಗ ಮತ್ತೆ ನೀವು 2 ವರ್ಷ ಬಿಟ್ಟು ಒಂದು 4 ವರ್ಷ 5 ವರ್ಷಕ್ಕೆ ಅದರ ಫಲವಂತಗೊಳಕ್ ಶುರು ಮಾಡ್ಬೋದು. ಎಲೆಗಳನ್ನು ಬಳಸ್ಬೋದು ಅಂತ ಮೇಡಮ್. 2 ವರ್ಷ ಆದ್ಮೇಲೆ ಸುಳಿ ಚೂಟ್ಬಿಡ್ರಿ, ಫ್ಯಾನ್ ಔಟ್ ಆಗ್ಲಿ ಅಂತ, ರೆಂಬೆ ಕೊಂಬೆಗಳು ಬರ್ಲಿ, ಎತ್ತರಕ್ಕೆ ಬೆಳೆಯೋದು ಬೇಡ ಅಂತ. 2 ವರ್ಷಕ್ಕೆ ಸುಳಿ ಚಿವುಟಿ, 2 ವರ್ಷಕ್ಕೆ ಕಾಂಡ ದಪ್ಪ ಆಗುತ್ತೆ, ರೆಂಬೆ ಕೊಂಬೆಗಳು ಬಂದಿರುತ್ತೆ. ಬಲಿತ ರೆಂಬೆ ಕೊಂಬೆಗಳಿಂದ ಚಕ್ಕೆ ತೆಕ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರು. ರಮಾ ಮೇಡಮ್ ನಮಸ್ಕಾರ, ಗೋಪಾಲ್ ಕೃಷ್ಣ ಮಾತಾಡ್ತಾ ಇದ್ದೀನಿ ಬೆಂಗಳೂರಿಂದ. ನಮಸ್ತೆ. ನಾನು ಗಿಡಗಳನ್ನ ನಿಮ್ ಮನೆಗೆ ಬಂದು ತಗೊಂಡೋಗಿದ್ದೆ ನಾನು. ತಗೊಂಡಿದ್ರಿ ಅನ್ಸುತ್ತೆ. ಹೌದು ಹೌದು ಮೇಡಮ್. ಅದರಲ್ಲಿ ಅದು ತುಂಬಾ ಬಿಸಿಲಲ್ಲಿ ಹಾಕಿದ್ದೆ ನಾನು. ತುಂಬಾ ಗಿಡ ಅದ್ರ ಡೈರೆಕ್ಟ್ ಸನ್ಲೈಟ್ ಬೀಳ್ಬಾರ್ದ ಮೇಡಮ್ ಅದಕ್ಕೆ? ಇಲ್ಲ ಸರ್, ಇಲ್ಲ. ತುಂಬಾ ಜನ ತಗೊಂಡೋದವರು ಹಾಕ್ಲಿಲ್ಲ ಅದನ್ನ. ಅಂದ್ರೆ ಒಂದೊಂದ್ ಸ್ವಲ್ಪ ದಿವಸ ಬಿಟ್ಟು ಮುಂಗಾರು ನಲ್ಲಿ ಹಾಕೋಣ ಅಂತ ಇಟ್ಕೊಂಡಿದ್ದಾರೆ, ಅದೆಲ್ಲ ಉಳಿದಿದೆ. ನಂಗೆ ನೀವು 2ನೇವ್ರು ಗಿಡಗಳನ್ನ ಕಳ್ಕೊಂಡು ಫೋನ್ ಮಾಡ್ತಾ ಇರೋರು. ಅದು ಬಿಸಿಲು, ನಾನ್ ನರ್ಸರಿನಲ್ಲಿ ಒಂದು ಒಣಗಿಲ್ಲ ಸರ್, ನೀರು ಹಾಕದೆ ಒಣಗಿದ್ದಿದೆ, ಅಜಾಗರೂಕತೆಯಿಂದ ಮಾಡಿರೋದು. ಬಿಟ್ರೆ ಬಿಸಿಲಿಗೆ ಒಣಗಿದ್ದಿಲ್ಲ. ನೀರು ಕಡಿಮೆ ಆದಾಗ ನನಗೆ ನಮ್ಮ ಹುಡುಗನ ಅಜಾಗರೂಕತೆಯಿಂದ ಕೆಲವು ಗಿಡಗಳನ್ನು, 4-6 ಗಿಡಗಳನ್ನು ಒಣಗಿಸಿದ್ದಾನ್. ಬಿಟ್ರೆ ಒಂದು ಗಿಡ ಒಣಗಿಲ್ಲ. ನೆರಳಿನಲ್ಲೇ ಇರ್ಬೇಕದು, ನೆರಳಿನಲ್ಲಿ. ಇದು ಕರೆಕ್ಟ್ ಟೈಮ್. ಇವಾಗ ಕರೆಕ್ಟ್ ಟೈಮ್. ನಿಮ್ಗೆ ಹೇಳ್ಬೇಕಿತ್ತದು, ನನ್ಗೂ ತೋಚ್ಲಿಲ್ಲ ತಕ್ಷಣಕ್ಕೆ. ಈಗ್ಲೇ ಹಾಕಬೇಡಿ ನೆಲಕ್ಕೆ ಅಂತ ಹೇಳ್ಬೇಕಿತ್ತು ನಾನು ನಿಮ್ಗೆ. ಎಲ್ಲವೂ ಒಣಗಿತಾ ತಗೊಂಡಿದ್ದೆಲ್ಲವೂ? ಮ್ಯಾಕ್ಸಿಮಮ್ ಎಲ್ಲ ಹೊರಟಾಯ್ತು ಮೇಡಮ್. ಮತ್ತೆ ಕೊಡ್ತೇನೆ, ತಗೊಳ್ಳಿ ಸರ್ ನೀವು. ಓಕೆ, ಥ್ಯಾಂಕ್ ಯು. ಅದು ಬೇರೆ ಗಿಡಗಳಿಗೆ ಸುತ್ತ ಹಾಕ್ಬೇಕಾ? ಅಂದ್ರೆ ಸರ್ ಹೇಳ್ದಂಗೆ ನೆರಳಿನಲ್ಲಿ ಇರ್ಬೇಕು, ನೆರಳಿನಲ್ಲಿ ಇದ್ರೆ ಆಯ್ತದು. ಹಸಿರು ಬಳೆ, ಸಂಗಾತಿ ಗಿಡ ಎಲ್ಲ ಮಾಡಿ ನೆರಳು ಸೃಷ್ಟಿ ಮಾಡಿ. ನೆರಳು ಬೇಕಾಗಿರೋದು ದಾಲ್ಚಿನ್ನಿ ಗಿಡಕ್ಕೆ ಅಥವಾ ಎಕ್ಸೋಜೆಡ್ ಗಿಡಕ್ಕಲ್ಲ. ನಾವು ಯಾವುದೇ ಗಿಡವನ್ನು ನೆಟ್ಟಾಗ ಅದು ಪರ್ಟಿಕ್ಯುಲರ್ ನೀವು ಏಪ್ರಿಲ್ ಮೇನಲ್ಲಿ ನೆಟ್ಟಿದ್ದೀರಾ, ಮಣ್ಣಿನ ಉಷ್ಣತೆ ಜಾಸ್ತಿ ಆಗಿಬಿಡುತ್ತೆ. ಮಣ್ಣಿನ ಉಷ್ಣತೆ ಜಾಸ್ತಿ ಆಗಿ ತೇವಾಂಶ ಹಿಡಿದಿಟ್ಕೊಳ್ಳೋ ಶಕ್ತಿ ಇರಲ್ಲ. ಆವಾಗ ಸೂಕ್ಷ್ಮ ಜೀವಿಗಳು ಕೆಲಸ ಮಾಡಲ್ಲ, ಈ ಊಟ ಸಿಗಲ್ಲ ಇದಕ್ಕೆ. ಹಾಗಾಗಿ ಅವು ನೀವು ಗಿಡವನ್ನು ಈ ಥರ ಮುಂಗಾರು ವಾತಾವರಣದಲ್ಲಿ ನೆಟ್ಟು ಚೆನ್ನಾಗಿ ಮುಚ್ಚಿಗೆ ಮಾಡಿ, ಹಸಿರು ಬಳೆ ಮಾಡಿ, ತೇವಾಂಶ ಕಾಪಾಡ್ತಾ ಇದ್ದರೆ, ಮತ್ತು ಬೇಗ ಬೆಳೀತಕ್ಕಂಥ ಸೆಣಬು ಡಯಾಂಚನ ಹಾಕ್ಬಿಡಿ. ಅವರು 1.5 ಅಡಿ ಎತ್ತರದ ಗಿಡ ಕೊಟ್ಟರೆ ನಿಮ್ಮ ಸೆಣಬು ಡಯಾಂಚ ಹಸಿರು ಬಳೆ 25 ದಿವಸಕ್ಕೆ 1.5 ಅಡಿ ಬೆಳೆದು ಬಿಡುತ್ತೆ. ಅದ್ರ ನೆರಳು ನಿಮ್ಗೆ ಬೇಗ ಸಿಕ್ಬಿಡುತ್ತೆ. ಸೊ ಹಾಗಾಗಿ 7 ಸ್ಟೆಪ್ಸ್ ಟು ಬಿ ಫಾಲೋಡ್ ವೈಲ್ ಟ್ರಾನ್ಸ್ಪ್ಲಾಂಟಿಂಗ್ ಅಂತ ಹೇಳಿದ್ದೀನಲ್ಲ, ಅವು 7 ಹಂತಗಳನ್ನು ನೀವು ಮಾಡ್ಕೊಂಡ್ರೆ ಈ ಗಿಡಗಳನ್ನು ಕಳ್ಕೊಳ್ಳಲ್ಲ. ದಯವಿಟ್ಟು ಗಿಡ ನಾಟಿ ಮಾಡಿ, ಮುಚ್ಚಿಗೆ ಮಾಡಿ, ಹಸಿರು ಬಳೆ ಮಾಡಿ, ಸಂಗಾತಿ ಗಿಡಗಳನ್ನು ಮುಂಚೆನೇ ಬೆಳೆಸಿಟ್ಕೊಂಡು ಗಿರಿಸಿಡಿ, ಅಗಸೆ, ನುಗ್ಗೆ, ತೊಗರಿ 4 ಯಾವುದನ್ನಾರು ಹಾಕಿ ಅಕ್ಕಪಕ್ಕ ಎಲ್ಲ ನೆರಳು ಸೃಷ್ಟಿ ಮಾಡಲೇಬೇಕು. ದಾಲ್ಚಿನ್ನಿ ಗಿಡಕ್ಕೆ ಅಂತಲ್ಲ, ಯಾವುದೇ ಗಿಡ ನೆಟ್ಟು ನೆರಳು ಸೃಷ್ಟಿ ಮಾಡಬೇಕು. ತೆಂಗು, ಅಡಿಕೆ ಗಿಡಗಳು ಸ್ವಲ್ಪ ತಡ್ಕಂತವೆ, ದಪ್ಪ ಗರಿಗಳಿರೋವು. ಈ ಸೂಕ್ಷ್ಮ ಇರೋವು ತಾಯಿ ಬೇರು ಸಸ್ಯಗಳು ಬೇರು ಕೊಡಲಿಕ್ಕೆ ಸಮಯ ತಗೊಳುತ್ತೆ. ಹಾಗಾಗಿ ಅಲ್ಲಿ ತನಕ ಜೋಪಾನ ಮಾಡಬೇಕಾಗಿ ಜವಾಬ್ದಾರಿ ನಮ್ಮದು. ಓಕೆ ಸರ್. ಓಕೆ ಮೇಡಮ್, ಥ್ಯಾಂಕ್ ಯು. ನಾನು ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಬರ್ತೀನಿ ಮೇಡಮ್. ಗೋಪಾಲ್ ಕೃಷ್ಣ ಅವರೇ, ನಿಮಗೆ ತುಂಬ ಅವಕಾಶ ಇದೆ ಅಲ್ಲಿ ಬೆಳಿಲಿಕ್ಕೆ. ಇವಾಗೇನು ಪೈಲಟ್ ಪ್ರಾಜೆಕ್ಟ್ ಅಂತ ಒಂದು ಸ್ವಲ್ಪ ಗಿಡಗಳನ್ನು ತಗೊಂಡೋಗಿ ಹಾಕಿದ್ದೀರಲ್ವಾ, ಅದ್ರ ಜೊತೆಗೆ ನೀವು ಇವಾಗ ಇನ್ನೊಂದು ಸ್ವಲ್ಪ ಮೇಡಮ್ ಹತ್ರ ಟಚ್ ಇಟ್ಕೊಂಡೋಗಿ ಬೀಜಗಳನ್ನು ತರಿಸ್ಕೊಂಡು ನೀವೇ ನಮ್ಮ ತೋಟ ನಮ್ಮ ನರ್ಸರಿ ಕಾನ್ಸೆಪ್ಟ್ನಲ್ಲಿ ಬೆಳೆಸಿ ನರ್ಸರಿ ಮಾಡಿ. ಎಲ್ಲರೂ ಇವತ್ತು ಯಾರು ನಮ್ಮ ಜೊತೆ ಜೋಡಿಸ್ಕೊಂಡಿದ್ದಾರೆ ಇದೆಲ್ಲರಿಗೂ ಕಾಮನ್ ಅಪೀಲು, ದಯವಿಟ್ಟು ಬೀಜಗಳನ್ನು ಮೇಡಮ್ ಹತ್ರ ಪಡ್ಕೊಳ್ಳಿ. ಅಟ್ಲೀಸ್ಟು ನೀವು ನರ್ಸರಿ ಮಾಡಿ ನಿಮ್ಮ ತೋಟದಲ್ಲೂ ಗಿಡಗಳನ್ನು ನೆಡಿ. ಮತ್ತು ಅಕ್ಕಪಕ್ಕ ನಿಮ್ಮ ತೋಟಕ್ಕೆ ಯಾರು ಅತಿಥಿಗಳು ಬಂದರೆ ಅವ್ರಿಗೊಂದು ಕೊಟ್ಟು ಕಳಿಸಿ. ಯಾಕೆಂದರೆ ಇದು ಭಾಳ ಅಪರೂಪದ ಗಿಡ, ಎಲ್ಲ ಕಡೆ ಬೆಳೆಯುತ್ತೆ, ಮತ್ತು ಇದನ್ನು ಜಾಸ್ತಿ ಸಂಖ್ಯೆಯಲ್ಲಿ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗಾಗಿ ದಯವಿಟ್ಟು ರಮಾ ಮೇಡಮ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಬೀಜಗಳನ್ನು ತರಿಸ್ಕೊಳ್ಳಿ.
ನರ್ಸರಿ ಮಾಡಿ 1 ವರ್ಷದ ನಂತರ ನೀವು ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು, ಅಥವಾ ನಿಮ್ಮ ಮಿತ್ರರಿಗೆ ನೀವು ಅದನ್ನು ಹಂಚ್ಬೋದು. ಯಾಕೆಂದರೆ ಅವ್ರು 10 ರೂಪಾಯಿ ಒಂದು ಬೀಜಕ್ಕೆ ಅಂತ ಹೇಳ್ತಿದ್ದಾರೆ. ಸೊ ನಮಗೆಲ್ಲ ತರಿಸ್ಕೊಂಡು ಮಾಡೋರು 20 ರೂಪಾಯಿ ಮೇಲೆ ಖರ್ಚು ಬರಲ್ಲ. ನೀವು ಇದನ್ನು ಈಗಲೇ ತಂದು ಬೆಳೆಸ್ಕೊಂಡು ಮುಂದಿನ 27 ಜೂನ್ ಜುಲೈಗೆ ನಾಟಿ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಶೂರ್ ಸರ್, ಥ್ಯಾಂಕ್ ಯು. ಕೇಳಿಯಪ್ಪ, ಇನ್ನೇನಾರು ಪ್ರಶ್ನೆ ಇದ್ರೆ ಕೇಳಿ. ಇದು ಬೀಜ ಮಿನಿಮಮ್ 100 ತಗೊಳ್ಬೇಕಾ, ಇಲ್ಲಾಂದ್ರೆ ಕಡಿಮೆ ಕೊಡ್ತಾರಾ ಸರ್? 10 ಬೀಜ 20 ಬೀಜ ಅಂದ್ರೆ ಎಲ್ಲ ಹಾಕ್ತೀರಾ ನೀವು? ನಮ್ಮ ಹೆಸರು ಹೇಳಿ, ಎಲ್ಲಿದೆ ನಿಮ್ಮ ಕೃಷಿ ಭೂಮಿ, ಎಲ್ಲಿದೆ? ಎಲ್ಲ 10 ಬೀಜ ತಗೊಂಡು ಎಲ್ಲ ಹಾಕ್ತೀರಾ ಸರ್? ಮಾತಾಡ್ತಾ ಇರೋದು ಹಂಗಾಗಿ ಕೇಳಿದೆ. ಹಾಂ, ಅಲ್ಲಪ್ಪ, ನೀವು 100 ಬೀಜ ತಗೊಂಡು ಬೆಳೆಸಿ. ಅವ್ರು ಹೇಳ್ದಂಗೆ 70-80% ಜರ್ಮಿನೇಷನ್ ಆದ್ರೂ 70-75 ಗಿಡ ಬರುತ್ತೆ. ಅದನ್ನು ನೀವು ನಿಮ್ಮ ತೆಂಗಿನ ತೋಟದಲ್ಲೋ ಬದುಗಳಲ್ಲೋ ಒಂದು 30-40 ಗಿಡನಾರ ಬೆಳೆಸ್ಕೊಳ್ಳಿ. 10 ಬೀಜ ತಗೊಂಡು 4 ಗಿಡ ಬಿಟ್ಟರೆ ಏನು ಮಾಡ್ತೀರಾ? ಅದಕ್ಕೆ ವಾಣಿಜ್ಯ ಮೌಲ್ಯ ಬರಲ್ವಲ್ಲಪ್ಪ. ಅಟ್ಲೀಸ್ಟ್ ಒಂದು 30-40 ಗಿಡನಾರು ಇರುತ್ತೆ. 1 ಎಕರೆ 2 ಎಕರೆ ಕೃಷಿ ಭೂಮಿ ಇರೋ ನಾವುಗಳು ಸಹ ಅದನ್ನು ಎಲ್ಲಿ ಸಾಧ್ಯವೋ ಅಲ್ಲಿ ಜೋಡಿಸಿ ಒಂದು 25-30 ಗಿಡನಾರು ಇರೋ ಥರ ನೋಡ್ಕೊಳ್ಳಿಯಪ್ಪ. ಹಾಂ, ಏನಾದ್ರು ಮಾಹಿತಿ ಬೇಕಾ? ಪ್ರಶ್ನೆಗಳಿದೆಯಾ? ನಮಸ್ಕಾರ, ರೇವಣ್ಣ ಇಲ್ಲಿ. ಹೇಳಿಪ್ಪ. ರಮಾ ಮೇಡಮ್, ಚೆನ್ನಾಗಿತ್ತು. ಆಕ್ಚುಲಿ ನಿಮ್ದು ಐ ಥಿಂಕ್ ಮಂಜುನಾಥ್ ಸರ್ ನನಗೆ ಆಲ್ಮೋಸ್ಟ್ 3 months ಬ್ಯಾಕ್ ನಿಮ್ದು ಕಾಂಟ್ಯಾಕ್ಟ್ ಕೊಟ್ಟಿದ್ರು, ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ. ಸೊ ನಮ್ದು ನಾನು ಒಂದು 2.5 acres ಅಲ್ಲಿ ಸ್ಪೈಸ್, ಆಲ್ ದ ಸ್ಪೈಸಸ್ ಹಾಕ್ಬೇಕಂತ ಪ್ಲಾನ್ ಮಾಡ್ತಾ ಇದ್ದೀವಿ ಸರ್. ಇದು ನಾನು ನಿಮ್ಗೆ ಕ್ವಶನ್ ಮಂಜುನಾಥ್ ಸರ್ಗೆ ಸರ್. ನಮ್ದು ಪ್ಲಾನ್ ಪ್ರಕಾರ ನಾವು ಮೇಲ್ಗಡೆ 2.5 acresಗೆ ಈ ಜಾಕಾಯಿ, ಆಲ್ ಸ್ಪೈಸಸ್, ಜಾಕಾಯಿ, ಆಮೇಲೆ ಎಲ್ಲ ಚಕ್ಕೆ ಇದೆಲ್ಲ ಹಾಕ್ಬೇಕಂದ್ರೆ ಸೊ ಸೇಮ್ ಸ್ಪೇಸಿಂಗು ಒಂದು ಜಾಕಾಯಿಯಿಂದ ಇದಕ್ಕೆ ಒಂದು 6 ಮೀಟರ್ ಎಲ್ಲ 6 feet ಜಾಸ್ತಿ ಸಾಕಾಗುತ್ತಾ ಇದು ಸ್ಪೇಸಿಂಗು? 18 ಅಡಿ, ಅದು 16ರಿಂದ 18 ಅಡಿ ಗಿಡದಿಂದ ಗಿಡಕ್ಕೆ, ಸಾಲಿಂದ ಸಾಲಿಗೆ. ಓಕೆ, 18 ಅಡಿ, 16ರಿಂದ 18 ಅಡಿ ಕೊಡಬೇಕು. ಓಕೆ, ಮಧ್ಯದಲ್ಲಿ ಬೇರೆ ಅಂತರ ಬೆಳೆಗಳಿಂದ ಓಕೆ. ಅಂಡ್ ಈ ಮೇಡಮ್ ಹತ್ರ ಇರೋ 11 months ಗಿಡ ಇದು ರೆಡಿ ಟು ಪ್ಲಾಂಟ್ ಮೇಡಮ್ ನಿಮ್ಮದು? ಅದೇ ನೀವು ಬಿಸಿಲಲ್ಲಿ ಹಾಕದೆ ಕಾಪಾಡಿಕೊಳ್ಳುವ ಧೈರ್ಯ ಇತ್ತು ಅಂತಾದ್ರೆ ಹಾಕ್ಬೋದು ಈಗ ನೆಲಕ್ಕೆ. ಓಕೆ, ರೆಡಿ ಟು ಪ್ಲಾಂಟ್ ಇದೆ ಮೇಡಮ್ ಹತ್ರ. ನೀವು ಅದನ್ನ ಒಂದು ಬ್ಯಾಚ್ ಟ್ರೈ ಮಾಡಿ ರೇವಣ್ಣವ್ರೆ. ಮತ್ತೆ ಒಂದು ಸೀಡ್ಸ್ ತಗೊಂಡು ಇನ್ನೊಂದು ಬ್ಯಾಚ್ ರೆಡಿ ಮಾಡ್ಕೊಂಡು ಸೀಡ್ಸ್ ತಗೊಂಡು ಮಾಡ್ತೀನಿ ನೆಕ್ಸ್ಟ್. ಇದಕ್ಕಾಗತ್ತೆ ಈಗ ಮಳೆಗಾಲದಲ್ಲಿ ಅಟ್ಲೀಸ್ಟ್. ಹೌದು, ಆಗಸ್ಟ್ 2ನೇ ವಾರದೊಳಗಡೆ ಎಲ್ಲ ಪ್ಲಾಂಟಿಂಗ್ ಮುಗಿಸ್ಕೊಂಬಿಡಿ. ಮತ್ತು ಬೀಜಗಳನ್ನು ಇವಾಗಲೇ ತಗೊಂಡು ಮುಂದಿನ ಹಂತಕ್ಕೆ ನಮ್ಮ ನರ್ಸರಿ ಕಾನ್ಸೆಪ್ಟಲ್ಲಿ ಮಾಡಿ ಇಟ್ಕೊಂಬಿಡಿ. ತುಂಬಾ ಜನ ಗಿಡಗಳನ್ನು ಕೇಳ್ತಾ ಇದ್ದಾರೆ, ಯಾಕಂದ್ರೆ ಕಾಯ್ಲಿಕ್ಕೆ ತಾಳ್ಮೆ ಇಲ್ಲದೆ ಇರುವವರು 1 ವರ್ಷ 2 ವರ್ಷ ಕಾಯ್ಬೇಕು, ನಂಗೆ ಗಿಡನೇ ಕೊಟ್ಬಿಡಿ ಅಂತ ತಗೊಳ್ತಿದ್ದಾರೆ. ಇನ್ ಕೆಲವರು 2 ತಗೊಳ್ತಿದ್ದಾರೆ, ಕೆಲವರು ಬೀಜ ತಗೊಳ್ತಿದ್ದಾರೆ. ಹೀಗೆ ಮಾಡಿಯಪ್ಪ, ಎರಡನ್ನೂ ಮಾಡ್ರಿ. ಗಿಡವನ್ನು ಪ್ರಯತ್ನ ಮಾಡಿ, ಕಡಿಮೆ ಸಂಖ್ಯೆಯಲ್ಲಿ ಗಿಡ ತಗೊಂಡು ನಿಮ್ಮ ಕೃಷಿ ಭೂಮಿ ವಾತಾವರಣದಲ್ಲಿ ಹೇಗೆ ಬರುತ್ತೆ ಅಂತ ಟೆಸ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತು ಬೀಜ ತಗೊಂಡು ನರ್ಸರಿ ಮಾಡ್ಕೊಂಡಾಗ ಮುಂದಿನ ಹಂತಗಳಲ್ಲಿ ಅದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಜೋಡಿಸ್ಕೊಳ್ಳೋಕ್ಕೆ ಕಡಿಮೆ ವೆಚ್ಚದಲ್ಲಿ, ವೆಚ್ಚಕ್ಕಿಂತ ಮುಖ್ಯವಾಗಿ ನಿಮ್ಮ ವಾತಾವರಣದಲ್ಲಿ ಬೆಳೆದಿರುತ್ತೆ, ಜರ್ಮಿನೇಷನ್ ಆಗಿರುತ್ತೆ ನಿಮ್ಮ ಸಾಯಿಲಲ್ಲಿ. ಹಾಗಾಗಿ ಬೀಜವನ್ನು ತಗೊಂಡು ನಮ್ಮ ನರ್ಸರಿ ಮಾಡ್ಕೊಳ್ಳೋದು ಒಳ್ಳೆಯದು. ಸೊ ನಮ್ಮ ವಾತಾವರಣಕ್ಕೆ ಹೊಂದ್ಕೊಳ್ಳೋಕ್ಕಂತ ಪರೀಕ್ಷೆ ಮಾಡೋಕ್ಕೆ ರೆಡಿ ಟು ಪ್ಲಾಂಟ್ ಇದೆ. ಅದನ್ನು ಸ್ವಲ್ಪ ಸಂಖ್ಯೆಯಲ್ಲಿ ತಗೊಂಡು ಪ್ರಾಯೋಗಿಕವಾಗಿ ಮಾಡಿ ಈ ಆಗಸ್ಟ್ ತಿಂಗಳಲ್ಲಿ ನಾಟಿ ಮಾಡ್ಕೊಳ್ಳಿ. ಮೇಡಮ್, ನಿಮ್ದು ಇದು ಕನಕಪುರ ಅಂಡ್ ಸಾತ್ತೂರು ಹೈವೇನಲ್ಲಿ ಬರುತ್ತಾ ಇಲ್ಲ ಇಂಟೀರಿಯರ್ ನಿಮ್ದು? ಸ್ವಲ್ಪ 1-2 ಕಿಲೋಮೀಟರ್ ಒಳಗೆ ಒಂಚೂರು ಒಳಗೆ ಬರ್ಬೇಕು. ದಾಳಿಂಬ ಅಂತ ಹಳ್ಳಿ. ಸಾತ್ನೂರಿಂದನೂ ರಸ್ತೆ ಇದೆ, ದಾಳಿಂಬದಿಂದಲೂ ರಸ್ತೆ ಇದೆ. ಒಂದು ಮೈನ್ ರೋಡ್ ಇಂದ ಒಂದು 5 ನಿಮಿಷ. ಓಕೆ, ಬಿಕಾಸ್ ನಾನು ಎವ್ರಿ ವೀಕ್ ಅದೇ ರೂಟ್ ಹೋಗೋದು, ಕನಕಪುರ, ಮಳವಳ್ಳಿ, ಕೊಳ್ಳೇಗಾಲ. ಸೊ ವೀಕೆಂಡ್ ಅವಾಗ ನಾನು ಪ್ಲಾನ್ ಮಾಡ್ತೀನಿ. ಆಗ್ಬೋದು, ವ್ಯವಸ್ಥೆ ಮಾಡ್ಬೋದು. ಅಕಸ್ಮಾತ್ ನಾನು ಇಲ್ಲ ಅಂದ್ರೂ ಕೂಡ ಗಿಡಗಳನ್ನ ತೆಕ್ಕೊಡ್ಲಿಕ್ಕೆ ಹೇಳ್ಬೋದು ನಾನು. ನಿನ್ನೆ ಸುಮಾರು ಒಂದು 5-6 kg ಅಷ್ಟು, ಹಿಂದೆ 5-7 kg ಅಷ್ಟು ಬೀಜಗಳನ್ನೆಲ್ಲ ಒಂದೇ ದಿವಸಕ್ಕೆ ಹೋಯ್ತು. ಫಸ್ಟ್ ಬ್ಯಾಚ್ ಬೀಜಗಳೆಲ್ಲವೂ ಕೂಡ ಕೊಂಡೆ ಆಯ್ತು.
ಗ್ರಾಹಕರು ಬೇಕು ಅಂತ ಹೇಳಿ ಮುಂಚೆನೆ ಮುಂಗಡ ಬುಕಿಂಗ್ ಮಾಡ್ಕೊಂಡಿದ್ರು. ಒಂದ್ ಕ್ವಶನ್, ನೀವ್ ಹೇಳ್ರಿ ಇದು ಹಣ್ಣು ಇಮಿಡಿಯೇಟ್ ಆಗಿ ನಾವು ಪ್ಲಾಂಟ್ ಮಾಡ್ಬೇಕು ಅಂತ ನಿಮ್ಗೆ ಹೆಂಗೆ ಔಡ್ಗೂ ಈ ಕೋಆರ್ಡಿನೇಷನ್ ಹೆಂಗ್ ಮಾಡ್ತೀರಿ? ನೀವು ತಗೊಂಡು ಇಮಿಡಿಯೇಟ್ ಆಗಿ ನೀವು ಪ್ಲಾಂಟ್ ಮಾಡ್ಬಿಡ್ತೀರಾ, ಇಲ್ಲ ಬೀಜ ಟೈಮಿಗೆ ಬಂದಾಗ ಮಾತ್ರ ನೀವು ಬೀಜ ಇರುತ್ತಾ ನಿಮ್ಮ ಹತ್ರ? ಸರ್, ಒಳ್ಳೆ ಪ್ರಶ್ನೆ ಇದು ನೀವು ಕೇಳಿದ್ದು. ನಾನು ಮೊದಲಿಗೆ ವಿಷಯವನ್ನ ತಿಳಿಸಿರ್ತೇನೆ ಅಗತ್ಯವಿರುವವರಿಗೆ. ಅವರು ಒಂದ್ ವರ್ಷದ ಮುಂಚೆಯಿಂದನೇ ಕೇಳ್ತಾ ಇರ್ತಾರೆ, ಬೀಜಗಳು ಬರುತ್ತಾ, ಯಾವಾಗ ಬರುತ್ತೆ ಅಂತ. ಮುಂಗಡ ಬುಕ್ ಮಾಡ್ಕೊಂಡ್ರೆ ಅವರಿಗೆ ನಾನು ಬಿಡಿಸಿ ತಕ್ಷಣ ಕಳಿಸ್ಲಿಕ್ಕೆ ಅನುಕೂಲ ಆಗತ್ತೆ. ಬಿಡಿಸಿ ಇಟ್ಕೊಂಡು ನಾನು ಮಾಡೋದು ಅದೆಲ್ಲ ಉತ್ತಮ ಅಲ್ಲ. ಯಾರು ಕೇಳ್ತಾರೆ, ಎಷ್ಟು ಕೇಳ್ತಾರೆ, ಅವ್ರಿಗೆ ಅಷ್ಟನ್ನೇ ಬಿಡಿಸಿ ನಾನು ಕಳಿಸ್ಲಿಕ್ಕೆ ಆಗತ್ತೆ. ಅದರಿಂದ ನಂಗೆ ಮುಂಚೆ ಹೇಳ್ಬೇಕು. ನಿಮ್ದೇ ಒಂದು ಕಮ್ಯುನಿಟಿ ವಾಟ್ಸ್ಆಪ್ ಗ್ರೂಪ್ ಏನೋ ಮಾಡ್ಕೊಂಡು ಅದಕ್ಕೆ ಬ್ರಾಡ್ಕಾಸ್ಟ್ ಮಾಡ್ತೀರಾ? ಇಲ್ಲ, ನಾನು ಈಗ ಮಂಜುನಾಥ್ ಸರ್ ಹತ್ರ ಒಂದು ಕೆಲವು ತಿಂಗಳ ಹಿಂದೆ ಮಾತನಾಡಿದ್ದೆ. ಹಲವು ಜನರು ಫೋನ್ ಮಾಡಿದ್ರು, ಗಿಡಗಳು ತಗೊಂಡ್ರು. ಅವರೇ ಬೀಜ ಬೇಕು ಅಂತ ಹೇಳಿರ್ತಾರೆ. ಅದನ್ನ ಹಾಗೆ ಸಂಪರ್ಕ ಸಂಖ್ಯೆ ಹೇಳ್ಬಿಡಿ. 89 ಮತ್ತೆ ಹೇಳ್ತೇನೆ, 8904650465. ಥ್ಯಾಂಕ್ ಯು ಮೇಡಮ್. ಇನ್ನೇನು ಪ್ರಶ್ನೆ ಇದ್ರೆ ಕೇಳಿಯಪ್ಪ. Sir, the question to Padma Priya madam, if she is there on the call. Yes, sir, please. You mentioned some rice-based some A1 preparation. Can you give me some details about it? Yes, sir. See, whatever, preferably whatever rice I have is organic rice. So I washed the rice twice and I soak it for few minutes, at least 10 minutes. I drained, if it is any dust, strain it and add sugar. If it is 1 liter, half kg of, instead of sugar, if you add jaggery, you can cover it and keep it for 25 days. Okay. So after 25-30 days, every day or alternate days, just open and close. Keep it in a dark room. And after 25 to 30 days approximately, when you open it, you will see a small white color layers on top. That will indicate that the inoculants are ready, and the liquid will turn transparent. Either if you add sugar, it will be white in color. If you add jaggery, it will be light yellow in color. So this I dilute and add. 1:10 is the dilution. Okay. No, only these two ingredients. Yes, sir. This is what I've been doing. Nothing much. Okay. Because I've seen some videos that they also add cow urine. See, this I started preparing at home for my home garden. I don't have cow here and I can't bring cow urine from my farm. It's actually 1 and 2 hours from my place. Okay. So I use this alone and keep it in a dark room and I'm using it. Dilute it and use it. This actually works very well for hibiscus bugs. Okay. This works very well. It really works. I spray on hibiscus flowers because I make hibiscus flower syrup. So for that, this really helps. The red ants, no? Normally these red ants come for all fruit trees, guava, sapota, sitafal and hibiscus. So the mealybugs, I'm able to control them using this. Okay. ರೇವಣ್ಣ ಅವರೇ, IMO ಅಂತ ಟೈಪ್ ಮಾಡಿ, ಇಂಡಿಜಿನಿಯಸ್ ಮೈಕ್ರೋ ಆರ್ಗ್ಯಾನಿಸಮ್ ಅಂತ, IMO. Okay. ನಿಮ್ಗೆ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ. Sir, even I've gone through some videos, but everywhere I know that rice water means and jaggery or sugar, but most of people they use cow dung or cow urine and everything. They'll make addition of them. So this is a very unique combination.
No, this IMO default doesn't have any cow urine component, as madam is rightly doing. Yes. So the source document of IMO very clearly explains the rice water plus the food for microbes. Okay. Thank you. ಥ್ಯಾಂಕ್ ಯು ಮೇಡಮ್. ಇನ್ನೇನಾದರೂ ಪ್ರಶ್ನೆಗಳಿದ್ರೆ ರಮಾ ಮೇಡಮ್ಗೆ ಆಗ್ಬೋದು ಅಥವಾ ಪದ್ಮಾ ಮೇಡಮ್ಗೆ ಆಗ್ಬೋದು ಕೇಳ್ಬೋದು. ಇಲ್ಲದ್ರೆ ಮುಂದಿನ ಹಂತಕ್ಕೆ ಹೋಗೋಣ, 10 ಕಾಲ ಆಯಿತು. ಓಕೆ. ಸೊ ಮತ್ತೆ ನಮ್ಮ ಜೊತೆ ಇರ್ತಾರೆ, ಪ್ರತಿ ವಾರ ಜೋಡಿಸ್ಕೊಳ್ತಾರೆ. ಪ್ರಶ್ನೆಗಳಿದ್ದರೆ ಕೇಳಿ ಅವ್ರಿಗೆ ಮಾಡೋಣಂತೆ. ಮಿತ್ರರೇ, ಕಳೆದ ಭಾನುವಾರ 5ನೇ ತಾರೀಕು ಜುಲೈ ನಾವು ನಮ್ಮ ಮಲ್ಲಿಕಾರ್ಜುನ್ ಸರ್ ಅವರ ತೋಟದಲ್ಲಿ ಒಂದು ವರ್ಕ್ಶಾಪ್ ನಡೆದಿತ್ತು. ಅವ್ರು ಹೋಸ್ಟ್ ಮಾಡಿದ್ರು. ಅದರಲ್ಲಿ ನಮ್ಮ ಈ ಬುಧವಾರದ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿರ್ತಕ್ಕಂಥ ಕೃಷಿಕ ಮಿತ್ರರು ಕೆಲವರು ಜೊತೆಲಿ ಭಾಗವಹಿಸಿದ್ರಿ, ನಾವು ಇದ್ವಿ. ಸೊ ಅದರದ್ದೊಂದು ಈಗ ಅಲ್ಲಿ ಭಾಗವಹಿಸ್ಲಿಕ್ಕೆ ಆಗದೇ ಇದ್ದವ್ರಿಗೆ ಒಂಚೂರು ಮಾಹಿತಿ ಹಂಚ್ಕೊಂಡ್ಬಿಡೋಣ. ಅದು ನಿಮ್ಮಿಂದನೇ ಆಗಲಿ ಅನ್ನೋ ಉದ್ದೇಶ ನನಗೆ. ಇವಾಗ ಮಲ್ಲಿಕಾರ್ಜುನ್ ಸರ್, ನೀವು ಲೈನಲ್ಲಿದ್ದರೆ ಒಂದು 2 ನಿಮಿಷ ಆಯೋಜನೆ ಮಾಡಿದ್ದು ಮತ್ತು ನಿಮಗೆ ಬಂದಿದ್ದ ಫೀಡ್ಬ್ಯಾಕ್ ಬಗ್ಗೆ ಹೇಳಿ. ಸರ್ ಹೇಳಿಯಪ್ಪ, ಹೇಗನ್ನಿಸ್ತು ನಿಮಗೆ ನಿಮ್ಮ ಈ ಪ್ರಯತ್ನ? ಸರ್, ವರ್ಕ್ಶಾಪ್ ತುಂಬಾ ಚೆನ್ನಾಗಿತ್ತು. ಬಟ್ ಆದ್ರೆ ನಾವು ಸ್ವಲ್ಪ ಟೈಮ್ ಮ್ಯಾನೇಜ್ಮೆಂಟ್ ಅಲ್ಲಿ ನಿಮ್ಗೆ ಸ್ವಲ್ಪ ಟೈಮ್ ಕೊಡ್ಬೇಕಾಗಿತ್ತು ಇನ್ನು ಸ್ವಲ್ಪ ಅಂತ ಈಗ ಎಲ್ಲ ತುಂಬಾ ಜನ ಹೇಳ್ತಾ ಇದಾರೆ ಸರ್. ಇನ್ನೊಂದು ಸ್ವಲ್ಪ ಡೆಮಾನ್ಸ್ಟ್ರೇಷನ್ ಸ್ವಲ್ಪ ಟೈಮ್ ಕೊಡ್ಬೇಕಾಗಿತ್ತು. ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದ್ದು 11:30 ಆಯ್ತು. ನಾವು 10 ಮಾಡಿದ್ರೆ ಸ್ವಲ್ಪ ತಿಳಿಯೋದು ಜನಕ್ಕೆ ಅಂತ ಹೇಳ್ತಾ ಇದಾರೆ ಸರ್. ಸರಿ. ಆಮೇಲೆ ಇನ್ನೇನು ಫೀಡ್ಬ್ಯಾಕ್ ಬಂತು? ನಿಮ್ಗೆ ಹೇಗೆ ಅನ್ನಿಸ್ತು? ನಿಮಗೆ ಸಮಾಧಾನ ಆಯ್ತಾ? ನೀವು ಅಂದ್ಕೊಂಡಿದ್ದೆಲ್ಲ ಮಾಡಕ್ಕಾಯ್ತಾ? ಸರ್ ಆಯ್ತು. ನಮ್ಗೆ ಅದೇ ನಿಮ್ದು ಕ್ಲಾಸ್ ಇನ್ ಸ್ವಲ್ಪ ಕೊಡ್ಸ್ಬೇಕಾಯ್ತು. ನನಗೂ ಫೀಲ್ ಆಯ್ತು ಸರ್. ನಮ್ಮ ಉದ್ದೇಶ ಇದ್ದಿದ್ದೆ ನಿಮ್ಮ ಹತ್ರ ಮೇಜರ್ ಆಗಿ ನಮ್ಮ ರೈತರಿಗೆ, ಸ್ಥಳೀಯ ರೈತರಿಗೆ ಮತ್ತೆ ನಮ್ಗೆ ಬಂದಿರೋ ಸ್ನೇಹಿತರಿಗೆಲ್ಲ ನಿಮ್ಮ ಹತ್ರ ಅದು ಬೇರು ತಿಳಿಯ ಬನ್ನಿ ಬಗ್ಗೆ ಇನ್ನೂ ಸ್ವಲ್ಪ ಹೇಳ್ಸ್ಬೇಕಾಗಿತ್ತು ಅಂತ ನನಗೆ ಸ್ವಲ್ಪ ಇದಾಯ್ತು ಸರ್. ಸರಿ. ಟೈಮ್ ಸಾಕಾಗ್ಲಿಲ್ಲ ಸರ್. ಇಲ್ಲಿ ಅದು ಯಾವ ಕಡಿಮೆ ಸಮಯದಲ್ಲಿ ನಾವೇನು ಮಾಹಿತಿ ಕೊಟ್ಟು ಅದು ತಲುಪಿದ್ಯಾ? ಹೇಗನ್ನಿಸ್ತು? ತಲುಪಿದೆ ಸರ್. ನೈಸರ್ಗಿಕ ಕೃಷಿ ಸರಳ ಅಂತ ಅನ್ನಿಸ್ತಾ ಎಲ್ರಿಗೂ? ಅನ್ಸಿದೆ ಸರ್. ತುಂಬಾ ಜನಕ್ಕೆ ಇದಕ್ಕೆ ಈಗ ಎಲ್ಲ ದಾಪಕಲ್ ಇಡಕ್ ನೋಡ್ತಾ ಇದಾರೆ ಸರ್. ನಮ್ ಕಡೆ ಸ್ವಲ್ಪ ಜನ ಈಗ ಈ ಗೂಗಲ್ ಮೀಟ್ ಒಂದು 4-5 ಜನ ಬಂದು ಸೇರಿದ್ದಾರೆ ಇವತ್ತಿನ. ಆಮೇಲೆ ತುಂಬಾ ಜನ ಎಲ್ಲ ಇನ್ಫಾರ್ಮೇಶನ್ ಕೇಳ್ತಾ ಇದಾರೆ ಸರ್. ನಿಮ್ಮನ್ನ ಭೇಟಿ ಮಾಡ್ಬೇಕು, ನಿಮ್ ತೋಟ ನೋಡ್ಬೇಕು ಅಂತ ಈಗ ನಮ್ಮನ್ನು ಒಂದು 8-10 ಜನ ಕೇಳ್ತಾ ಇದಾರೆ ಸರ್. ಈಗ ನಮ್ ತೋಟಕ್ಕೆ ಕರ್ಕೊಂಬನ್ನಿ ಅಂತ ಕೇಳ್ತಾ ಇದಾರೆ. ಒಂದಷ್ಟು ಜನ ಅವ್ರ ತೋಟ ನೋಡ್ಕೊಂಬರೋಣ ಹೋಗಿ ದೊಡ್ಡಬಳ್ಳಾಪುರ ತೋಟ ಅಂತ ಕೇಳ್ತಾ ಇದಾರೆ ಸರ್. ಖಂಡಿತ. ಸೊ ಹೋಟೆಲ್ ನಿಮಗೆ ನಿಮ್ಮ ಪ್ರಯತ್ನ ಸಮಾಧಾನ ತಂದಿದ್ಯಾ? ಹೌದು ಸರ್. ಬೀಯಿಂಗ್ ಎ ಹೋಸ್ಟ್ ತುಂಬಾ ಧನ್ಯವಾದಗಳು. ತಮ್ಮದೊಂದು ಕ್ಲಾಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಆಮೇಲೆ ಅಲ್ಲಿ ನೀವು ಒಳಗಡೆ ಬಂದು ಡೆಮಾನ್ಸ್ಟ್ರೇಷನ್ ಕೊಟ್ಟರಲ್ಲ ಸರ್, ಅದು ತುಂಬಾ ಚೆನ್ನಾಗಿತ್ತು ಸರ್. ತೋಟದ ಒಳಗಡೆನೆ ಬಂದು ಹೇಳಿದ್ರಲ್ಲ ಸರ್, ಅದಂತೂ ತುಂಬಾ ಜನಕ್ಕೆ ಇಷ್ಟ ಆಯ್ತು ಸರ್. ಒಳಗಡೆ ಬಂದು ಎಕ್ಸ್ಪ್ಲನೇಷನ್ ಮಾಡಿದ್ದು. ಸೊ ಒಳ್ಳೆಯದು ಮಲ್ಲಿಕಾರ್ಜುನ್ ಅವರೇ, ನಿಮ್ಮ ಇನಿಷಿಯೇಟಿವ್ ಅಪ್ರೂವ್ ಆಗಿದೆ. ಸೊ ಸೋಮವಾರ ದಿನ ಎಲ್ಲಾ ಸ್ಟೇಟಸ್ ಅಲ್ಲೂ ನಿಮ್ ಇದೇ ಇತ್ತು ಸರ್, ಸ್ಪೀಚ್ ಮತ್ತೆ ಇದೇ ಇತ್ತು ಸರ್. ಅದ್ರಲ್ಲಿ ತುಂಬಾ ಜನ ರೆಕಾರ್ಡ್ ಮಾಡ್ಕೊಂಡು ಸೋಮವಾರ ದಿನ ಎಲ್ಲಾ ಸ್ಟೇಟಸ್ ಅಲ್ಲೂ ನಿಮ್ಮ ಫೋಟೋನು ಇದೇ ಇತ್ತು ಸರ್ ವಿಷಯ. ಸುಮಾರು ಜನ ಸ್ಟೇಟಸ್ ಅಲ್ಲಿ ಹಾಕೊಂಡಿದ್ರು ಸರ್. ಈಗ ನಿಮ್ಮ ಗೌರಿಬಿದನೂರು ಭಾಗದ ಕೃಷಿಕ ಮಿತ್ರರು ಯಾರಾದ್ರೂ ಇವತ್ತು ನಮ್ಮ ಬುಧವಾರದ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಜೋಡಿಸ್ಕೊಂಡಿದ್ರೆ ಅವ್ರನ್ನ ಒಂಚೂರು ಹಾಗೆ ಅನ್ಮ್ಯೂಟ್ ಮಾಡಿ ಪರಿಚಯ ಮಾಡ್ಕೊಳಕ್ ಹೇಳ್ತೀರಾ ಸರ್? ಬ್ರಹ್ಮಾನಂದ ರೆಡ್ಡಿ ಸರ್ ಇದ್ದೀರಾ? ಹಲೋ. ಹೇಳಿ ಸರ್, ಪರಿಚಯ ಮಾಡ್ಕೊಳ್ಳಿ. ನೀವು ಹೊಸದಾಗಿ ನಮ್ಮ ಈ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಬಂದಿದ್ರೆ. ಆಗ್ಲೇ ಇದ್ರು ಸರ್, ಅವರು ಒಂದಿಬ್ರು ಇದ್ರು ಸರ್ ಆಗ್ಲೇ. ಸಾಕಷ್ಟು ಸಮಯ ಆಗಿದೆ. ಇರಲಿ, ಪರವಾಗಿಲ್ಲ. ಈಗ ನಮ್ಮ ಬುಧವಾರದ ಕಾರ್ಯಕ್ರಮದಲ್ಲಿ ನಾವೊಂದು 10-12 ಜನ ಇದ್ವಿ. ಪ್ರತಿ ಬುಧವಾರ ನಾವು ಜೋಡಿಸ್ಕೊಳ್ಳೋರು. ಯೂಸುಫ್ ಆಗ್ಬೋದು, ಮತ್ತೆ ನಮ್ಮ ಇವರು ಯಾರು ಇದ್ದೀರಪ್ಪ ಅಲ್ಲಿ ಭಾನುವಾರ ಅಟೆಂಡ್ ಮಾಡೋರು? ಮನೋಹರ್ ಅವರೇ, ಹೇಳಿಯಪ್ಪ, ಹೇಗನ್ನಿಸ್ತು ಭಾನುವಾರದ ಕಾರ್ಯಕ್ರಮ? ಸರ್ ಚೆನ್ನಾಗಿತ್ತು ಸರ್. ನಾನು ಅದೇ ಮತ್ತೆ ಮಲ್ಲಿಕಾರ್ಜುನ್ ಅವರಿಗೆ ಮತ್ತೆ ಆಮೇಲೆ ಕಾಲ್ ಮಾಡಿದ್ದೆ. ಕಾಲ್ ಮಾಡ್ಬಿಟ್ಟು ಮತ್ತೆ ಹೇಳಿದೆ ಸರ್, ತುಂಬಾ ಅವರು ಪಾಪ ನಾವ್ ಬರ್ತೀವಿ ಅಂತಂದೆಲ್ಲ ಅರೇಂಜ್ ಮಾಡಿದ್ರು. ಮತ್ತೆ ಅದೇ ಹೇಳಿದೆ ಸರ್, ಊಟದ್ದು ಏನು ಈ ಚಾರ್ಜ್ ಏನು ಮಾಡ್ಲಿಲ್ಲ ಅವರು. ಪ್ಲಸ್ ಕಾಡಿಂದು ಮತ್ತೆ ಗಿಡಗಳಿಗೋಸ್ಕರ ಬಿಟ್ಟಿರೋದು ಮತ್ತೆ ನೇಚರಿಗೋಸ್ಕರ ಬಿಟ್ಟಿರೋದು ಅದು ತುಂಬಾ ಅವ್ರದ್ದು ಏನಂತಾರೆ ಅದಕ್ಕೆ ಅವರ ಕಾಳಜಿ, ನೇಚರ್ ಕಾಳಜಿ. ಅವರಿಗೆ ಹಾರ್ಬೇಕು ನೇಚರ್ಗೆ ಬಿಡ್ಬೇಕು ಅನ್ನೋದು ತುಂಬಾ ಎದ್ದು ಕಾಣಿಸ್ತಿತ್ತು ಸರ್. ಸೊ ಅವ್ರಿಗೆ ಪರ್ಸನಲ್ ಆಗಿ ಉಪಯೋಗ ಆಯ್ತಾ ಆ ದಿನದ ಕಾರ್ಯಕ್ರಮ? ತುಂಬಾ ಉಪಯೋಗ ಆಯ್ತು ಸರ್. ನಾನು ಅದೇ ಹಿಂದಿ ಇದೆಲ್ಲ ನೋಡಿರ್ಲಿಲ್ಲ, ಬರೀ ಕೇಳಿದ್ದೆ ಅಷ್ಟೇ ಸರ್. ನಾನು ಅದು ನೋಡ್ದಂಗ ಆಯ್ತು. ಈ ತರ ಇರುತ್ತ ಅಂತ ನನಗೆ ಗೊತ್ತಿರಲಿಲ್ಲ ಆಕ್ಚುಲಿ. ಅದು ಮತ್ತೆ ಅದು ಪೈಪಿಂಗ್ ಅಷ್ಟೇ ಸರ್. ನಾನು ಡೌಟ್ಸ್ ಎಲ್ಲ ಸ್ವಲ್ಪ ಕ್ಲಿಯರ್ ಆಯ್ತು. ಆ ತರದ್ದು ಮತ್ತೆ ಯಾವ ತರ
ಅದು ಅಂತ ಅದು ಚೆನ್ನಾಗಿತ್ತು ಸರ್, ಯೂಸ್ ಆಯ್ತು. ಓಕೆ, ಗುಡ್. ಅದೇ ಮನೋಹರ್ ಅವರೇ, ನೀವು ಹೇಳಿದಾಗೆ ಅವ್ರ ಹೆಸರೇ ಸಸ್ಯಕಾಶಿ ಅಂತ ಇಟ್ಬಿಟ್ಟಿದ್ದಾರೆ ನೋಡಿ ಅವ್ರ ತೋಟಕ್ಕೆ. ಹೌದು ಸರ್, ಹೌದು ಸಸ್ಯಕಾಶಿನೇ ಅಲ್ಲಿ ಸೃಷ್ಟಿ ಆಗ್ತಾ ಇದೆ ನಾವು ಅದನ್ನ ಗಮನಿಸಿದ್ವಿ. ಹೌದು. ಹೌದು, ಅದೇ ಸರ್, ಅವರು ಮುಂಚೆ ಸ್ಟಾರ್ಟ್ ಮಾಡಿದಾಗ್ಲೇನೆ ಅವರು ಫಸ್ಟ್ ಕಾರ್ಡ್ ಮಾಡ್ಬಿಟ್ಟು ಆಮೇಲೆ ಇದು ಕಮರ್ಷಿಯಲ್ಗೆ ಸ್ವಲ್ಪ ಅದು ಒಂಥರ ಉಲ್ಟಾ ಆಗಿದೆ. ಸೊ ಆತರ ಫಸ್ಟ್ ಗೆ ಅವ್ರು ಕಾರ್ಡ್ ಮಾಡ್ಬೇಕಂತ ಮನ್ಸಲ್ಲೇ ಫಸ್ಟ್ ಗೆ ಬಂದ್ಬಿಟ್ಟಿದೆ ಅವರಿಗೆ. ಸೊ ಕೃಷಿ ಅರಣ್ಯ ಅಲ್ಲ, ಅರಣ್ಯ ಕೃಷಿ ಅದು ಅಂತ. ಇಟ್ ಇಸ್ ನಾಟ್ ಆಗ್ರೋ ಫಾರೆಸ್ಟ್ರಿ, ಫಾರೆಸ್ಟ್ರಿ ವಿತ್ ಅಗ್ರಿಕಲ್ಚರ್. ಆ ಕಾನ್ಸೆಪ್ಟ್ ಅಲ್ಲಿ ಅವರು ಮುಂದುವರೆದಿದ್ದಾರೆ. ಒಳ್ಳೇದು ಮನೋಹರ್ ಅವರೇ. ಇನ್ಯಾರು ಇದ್ದೀರಪ್ಪ ನಮ್ಮ ಜೊತೆ ಇದ್ದು, ಭಾನುವಾರ ಜೊತೆಗಿದ್ದವರು ಫೀಡ್ಬ್ಯಾಕ್ ಕೊಡಿ. ಸರ್, ನಾನು ರುದ್ರೇಶ್ ಮಾತಾಡ್ತಾ ಇರೋದು. ಕೇಳಿಸ್ತಾ ಇದೆ ಸರ್? ರುದ್ರೇಶ್ ಹೇಳಿ, ಕೇಳಿಸ್ತಿದೆ, ಹೇಳಿಯಪ್ಪ. ಹಾ ಸರ್, ಪ್ರೋಗ್ರಾಮ್ ಚೆನ್ನಾಗಾಯ್ತು. ಫಸ್ಟ್ ಆಫ್ ಆಲ್ ನನಗೆ ಅಷ್ಟೊಂದು ಕ್ಲಾರಿಟಿ ಇರಲಿಲ್ಲ, ಯಾಕಂದ್ರೆ ನಾನು ಜಾಗ ನೋಡಿ ಒಂದು 4-5 ಜನದು ಮಾಡಬೇಕು ಅಂತ ನಾನು ಪ್ಲಾನ್ ಇತ್ತು. ಒಂದು ಇರಿಗೇಷನ್ ಸಿಸ್ಟಮ್ ಆಗಲಿ ಅಥವಾ ಮಲ್ಲಿಕಾರ್ಜುನ್ ಸರ್ ಅವರು ಬೆಳೆಸಿರೋ ರೀತಿ ಗಿಡಗಳು, ಯಾಕಂದ್ರೆ ನಾವು ಫಾರೆಸ್ಟ್ ಮಾಡ್ಬಿಟ್ಟು ಆಮೇಲೆ ಮಾಡಿದ್ರೆ ಅದನ್ನು ಒಳ್ಳೆ ಸೂಕ್ತ. ಯಾಕಂದ್ರೆ ನಮ್ದು ಎಲ್ಲ ತುಂಬಾ ಬಿಸಿಲಿರೋ ರೀಜನ್. ಸೊ ನೆರಳು ಸೃಷ್ಟಿ ಆದ್ಮೇಲೆ ಒಂದ್ ಸ್ವಲ್ಪ ಮೇನ್ ಕ್ರಾಪ್ ಬೆಳೆಯೋದಕ್ಕೆ ಈಸಿ ಆಗಿರುತ್ತೆ. ಸೊ ಅದೊಂದು ಲೆಸನ್. ಅದ್ ಬಿಟ್ರೆ ಆಮೇಲೆ ಬೋರ್ವೆಲ್ ರೀಚಾರ್ಜ್ಗೆ ಅಲ್ಲಿ ಸರ್ ಮಾಡಿದ್ದು ಇದು ಓಪನ್ ವೆಲ್ ಸಿಸ್ಟಮ್ ಅದೆಲ್ಲ ಚೆನ್ನಾಗಿತ್ತು. ಸೊ ಅಪಾರ್ಟ್ ಫ್ರಮ್ ದಟ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ನೀವು ಹೇಳಿದ್ದೆಲ್ಲ ಯೂಸ್ಫುಲ್ ಆಗಿತ್ತು. ಯಾಕಂದ್ರೆ ನಾವು ಈ ಹಿಂಡಿ ದ್ರಾವಣ ಎಲ್ಲ ಹೆಂಗ್ ಮಾಡೋದು ಅಂತ ಗೊತ್ತಿರಲಿಲ್ಲ. ಸೊ ಇಟ್ ವಾಸ್ ರಿಯಲಿ ಹೆಲ್ಪ್ಫುಲ್ ಸರ್, ದ ಸೆಷನ್ ವಾಸ್. ಓಕೆ, ಥ್ಯಾಂಕ್ ಯು ರುದ್ರೇಶ್. ಹೇಳಿಯಪ್ಪ, ಇನ್ಯಾರು ಇದ್ದೀರಾ? ಭಾನುವಾರದ ಅನುಭವ ಹೇಳ್ಕೊಳ್ಳಿ. ಹಲೋ, ಸರ್ ಮಂಜುನಾಥ್ ಸರ್. ಹೇಳಪ್ಪ, ಹೇಳಿ ಮೇಡಮ್. ಸರ್, ನನಗೆ ವಿಷಯಗಳನ್ನೆಲ್ಲ ತಿಳಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಸರಿ ಅಮ್ಮ. ಅದೇ ನಿಮ್ಮ ಜೊತೆ ಸಂಪರ್ಕದಲ್ಲಿ ಇರ್ತಾರೆ. ಇದು ಸಮಯ ಬೀಜಗಳನ್ನು ತಗೊಂಡು ನಮ್ಮ ತೋಟ, ನಮ್ಮ ನರ್ಸರಿ ಮಾಡಲಿಕ್ಕೆ ಇದು ಸೂಕ್ತವಾದ ಸಮಯ. ಸೊ ಇದನ್ನು ರೆಕಾರ್ಡ್ ಮಾಡಿ ಇವತ್ತು ಅಪ್ಲೋಡ್ ಮಾಡ್ತೀವಿ. ಸೊ ಸಾಕಷ್ಟು ಜನಗಳಿಗೆ ವಿಷಯ ತಲುಪಲಿ. ಇನ್ನೂ ಆದಷ್ಟು ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ವಿಚಾರ ಹೊರಗಡೆ ಬರಲಿ. ಯಾರಿಗೆ ಈ ಗುಣಮಟ್ಟದ ದಾಲ್ಚಿನ್ನಿ ಗಿಡ ಬೇಕೋ ಅವ್ರಿಗೆ ನೀವು ಬೀಜಗಳನ್ನು ತಲುಪಿಸಿ ಅಂತ ಹೇಳ್ತಾ, ಭಾಗವಹಿಸಿದ್ದಕ್ಕೆ, ಶೇರ್ ಮಾಡ್ಕೊಂಡಿದ್ದಕ್ಕೆ ನಿಮಗೂ ಅಭಿನಂದನೆಗಳು ಮೇಡಮ್. ಥ್ಯಾಂಕ್ ಯು. ಇನ್ನೇನಾದರೂ ವಿಷಯಗಳಿದೆಯಾ? ಹೊಸ ವಿಷಯಗಳೇನಾದ್ರು ಕೇಳ್ಪಟ್ರ, ಅನುಮಾನಗಳಿದೆಯಾ? ಹಂಚ್ಕೊಳ್ಳೋದಿದ್ರೆ ಹೇಳಿಯಪ್ಪ, ಇನ್ನೊಂದು ಫ್ಯೂ ಮಿನಿಟ್ಸ್. ಇನ್ಯಾವ್ದಾರು ಹೊಸ ವಿಷಯಗಳ ಗಮನಕ್ಕೆ ಬರ್ತಾ ಹೇಳಿಯಪ್ಪ. ಸರ್, ಇದು ಒಂದು ಡೌಟ್ ಇತ್ತು. ನಾನು ಈ ಬೀಜಗಳು ತಂದು ಸಸಿ ಮಾಡ್ತಾ ಇದ್ದೆ. ಬಟ್ ಏನಾಗತ್ತೆ ಅಂದ್ರೆ ಒಂದು 2 ವಾರ ಆದ್ಮೇಲೆ 3 ವಾರ ಆದ್ಮೇಲೆ ಗಿಡ ಒಣಗೋಗಕ್ ಶುರು ಆಗತ್ತೆ. ಅದು ಜಾಸ್ತಿ ನೀರಿಂದ ಹಂಗಾಗತ್ತಾ ಅಥವಾ ಏನ್ ಎಕ್ಸಾಕ್ಟ್ಲಿ ಪ್ರಾಬ್ಲಮ್ ಅಂತ ಗೊತ್ತಾಗ್ಲಿಲ್ಲ. ಯಾವ ತರ ಬೀಜಗಳು ಏರು ಮಡಿಲ್ ಮಾಡ್ತಿದ್ರ, ನರ್ಸರಿ ಕವರ್ಗೆ ಆಗ್ತಾ ಇದ್ರ? ನರ್ಸರಿ ಕವರ್ ಅಲ್ಲಿ ಮಾಡ್ತಾ ಇದ್ದೆ ಸರ್. ಯಾಕಂದ್ರೆ ನಾನು ಅಲ್ಲಿ ಫಾರ್ಮ್ ಅಲ್ಲಿ ಇಲ್ಲ. ಸೊ ಅಲ್ಲಿ ದಿನ ನೀರ್ ಹಾಕಕ್ಕೆ ಯಾರನ್ನ ಇರ್ಬೇಕು. ನಾನೇನ್ ಮಾಡಿದೆ ಅಂದ್ರೆ ಇಲ್ಲೇ ಕವರ್ ತಗೊಂಡ್ ಬಂದು ಮಣ್ಣು ಎಲ್ಲ ಯೂಸ್ ಮಾಡಿ ಗೊಬ್ಬರ ಹಾಕಿ ಮಿಕ್ಸ್ ಮಾಡಿ ಸಸಿ ಮಾಡದೆ ಬಂತು. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿ, ಆಮೇಲೆ ಯಾಕೋ ತುಂಬಾ ಗಿಡ ಹೊಲ್ಟೋಯ್ತು. ಸೊ ಅದರ್ ಸಜೆಷನ್ಸ್ ಟು ಬಿ ಟೇಕನ್. ಗಿಡ ಹೊರಟೋಯ್ತು ಅನ್ನೋದಕ್ಕೆ ಸಿಂಪ್ಟಮ್ಸ್ ಏನು ಅಂದ್ರೆ ಎಲೆಗಳು ಒಣಗೋಗ್ತಿರತ್ತಾ ಅಥವಾ ಬೇರ್ ಕೊಳ್ತೋದಂಗ ಆಗ್ಬಿಟ್ಟಿರುತ್ತಾ ಕಿತ್ ನೋಡಿದಾಗ ಒಂಥರ ಗಿಡ ಎಲ್ಲ ಒಣಗೋದಂಗ ಆಗಿತ್ತು. 1-2 ದಿನ ಬಿಸಿಲಲ್ಲಿ ಇಟ್ಟೆ. ಸೊ ಅದೇನಾದ್ರೂ ಪ್ರಾಬ್ಲಮ್ ಆಯ್ತಾ ಏನೋ ಸರಿಯಾಗಿ ಅಷ್ಟೊಂದು ಗೊತ್ತಾಗ್ಲಿಲ್ಲ. ಸೊ ಇನ್ನೊಂದು ಬ್ಯಾಚ್ ಹಾಕಿದೀನಿ ಇವಾಗ. ಸರಿ, ಅದೇ ಇದರಲ್ಲಿ ಇದು ವಿಧಾನಗಳು ಬಹಳ ಸುಲಭ ರುದ್ರೇಶ್. ಫಸ್ಟ್ ನಾವು ಟ್ರೀಟ್ಮೆಂಟ್ ಬೀಜೋಪಚಾರ ಮಾಡಬೇಕು. ಯಾವುದಾದ್ರೂ ಸೂಕ್ಷ್ಮ ಜೀವಿಗಳ ದ್ರಾವಣದಿಂದ ಅದನ್ನ ಬಟ್ಟೆಲ್ ಗಂಟು ಕಟ್ಟಿ ನೆನೆಸಿ ಅದನ್ನು ನೆರಳಿನಲ್ಲಿ ಒಣಗಿಸಿ 1 ರಾತ್ರಿ ಬಿಟ್ಟು ನಂತರ ಅದನ್ನು ನೀವು ನಿಮ್ಮ ನರ್ಸರಿ ಬ್ಯಾಗಿಗೆ ಟ್ರಾನ್ಸ್ಫರ್ ಮಾಡಬೇಕು ಬೀಜಗಳನ್ನು.
ಮತ್ತು ಇದರಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಪಾಟ್ ಮಿಕ್ಸ್ ಪೌಡರ್ ಅಂತೀವಿ, ಪಾಟ್ ಮಿಕ್ಸ್ ಸಾಯಿಲ್ ಅಂತೀವಿ. ಅಂದರೆ ಆ ನರ್ಸರಿ ಕವರ್ಗಳಿಗೆ ನಾವು ಮಣ್ಣು ತುಂಬ್ತೀವಲ್ಲ, ಅದರಲ್ಲಿ ಒಂದು 30-40% 30% 40% ಯಾವುದೋ ಒಂದು ಟಾಪ್ ಸಾಯಿಲ್ ಮೇಲ್ಮಣ್ಣು ಇರಬೇಕು. ಆಮೇಲೆ ಒಂದು 20% ಸಾವಯವ ಗೊಬ್ಬರ ಯಾವ್ದಾದ್ರು ಮಿಕ್ಸ್ ಮಾಡ್ಕೋಬೇಕು. ಒಂದು 20% ಮರಳು ಸ್ಯಾಂಡ್ ಮಿಕ್ಸ್ ಮಾಡ್ಕೋಬೇಕು. ಸೊ ಟಾಪ್ ಸಾಯಿಲ್ಲು, ಆರ್ಗ್ಯಾನಿಕ್ ಮೆನ್ಯೂರು ಮತ್ತು ಸ್ಯಾಂಡು, ಇದು ಮೂರನ್ನು ಒಂದು ರೇಷ್ಯದಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಂಥ ಆ ಒಂದು ಪಾಟ್ ಮಿಕ್ಸ್ಗೆ ಮಣ್ಣಿನ ಗುಬ್ಬೆಗೆ ಮತ್ತು ನೀವು ಹಿಂಡಿ ದ್ರಾವಣವನ್ನು ಮತ್ತು ಸೂಕ್ಷ್ಮಜೀವಿಗಳ ದ್ರಾವಣವನ್ನು ಸೇರಿಸಬೇಕು ಮೊದಲೇ ಮಣ್ಣಿನಲ್ಲೇ, ಸಾಯಿಲ್ ಪ್ರಿಪ್ರೇಷನ್ ಟೈಮಲ್ಲೇ. ಸೊ ಹಿಂಡಿ ದ್ರಾವಣ ಮಾಡೋದ್ರಿಂದ ನಿಮಗೆ ಅಲ್ಲಿ ಪೋಷಕಾಂಶಗಳು ಸೃಷ್ಟಿಯಾಗ್ತಾ ಹೋಗುತ್ತೆ ಸಸ್ಯಗಳಿಗೆ ಮತ್ತು ಸೂಕ್ಷ್ಮಜೀವಿಗಳಿಗೆ. ಮತ್ತು ದ್ರಾವಣ ಅಥವಾ ಈ ಥರ ಯಾವುದಾದ್ರು ಒಂದು ಸೂಕ್ಷ್ಮಜೀವಿಗಳ ದ್ರಾವಣವನ್ನು ನೀವು ಚೆನ್ನಾಗಿ ಅದನ್ನು ಡ್ರೆಂಚ್ ಮಾಡಿ ಇಟ್ಟುಬಿಡಬೇಕು ಸ್ವಲ್ಪ ಹೊತ್ತು. ಆವಾಗ ಆ ಸೂಕ್ಷ್ಮಜೀವಿಗಳು ಸಹ ಆ ಮಣ್ಣಿನಲ್ಲಿ ಬೆಳವಣಿಗೆ ಆಗ್ತಾ ಬರ್ತವೆ. ಸೊ ಹಿಂಡಿ ದ್ರಾವಣ ಮತ್ತು ದ್ರಾವಣವನ್ನು ಈ ಪಾಟ್ ಮಿಕ್ಸ್ಗೆ ಹಾಕೊಳ್ಳೋದ್ರಿಂದ ಒಂದು ಮಣ್ಣು ಒಂಥರ ಕಂಡೀಷನ್ ಆಗುತ್ತೆ, ನ್ಯೂಟ್ರಿಷನ್ನು ಬರುತ್ತೆ, ಮತ್ತು ಏನೋ ಹಾನಿಕಾರಕ ಸೂಕ್ಷ್ಮಜೀವಿಗಳನ್ನು ತಂತಾನೆ ನಿಯಂತ್ರಿಸಲ್ಪಡುತ್ತೆ. ಈ ರೀತಿ ಒಂದು ಮಣ್ಣನ್ನು ತಯಾರು ಮಾಡಿಕೊಂಡು ಅದನ್ನು ನಿಮ್ಮ ನರ್ಸರಿ ಕವರ್ಗೆ ಹಾಕಬೇಕು. ನರ್ಸರಿ ಕವರ್ಗೆ ಹಾಕಿದ ಮೇಲೆ ಬೀಜೋಪಚಾರ ಮಾಡಿದ ಬೀಜಗಳನ್ನು ಊರಿದ ನಂತರ ತೆಳುವಾಗಿ ಒಂದು ಅರ್ಧ ಇಂಚು 1 ಇಂಚು ಮಾತ್ರ ಅದರ ಮೇಲೆ ಮಣ್ಣಿರಬೇಕು ಬೀಜ ಇಟ್ಟ ಮೇಲೆ, ಆಳಕ್ಕೆ ಹಾಕಬಾರ್ದು. ಬೀಜ ನಂತರ ಮತ್ತು ಅದಕ್ಕೆ ನೀವು ಎಷ್ಟು ಬೇಕೋ ಅಷ್ಟೇ ತೇವಾಂಶ ಕಾಪಾಡಬೇಕು. ಮುಂಜಾನೆ ಬಿಸಿಲು ಬೀಳೋ ಥರ ನೋಡ್ಕೋಬೇಕು, 10-11 ಗಂಟೆ ತನಕ ಬಿಸಿಲು ಬೀಳ್ತಿರಬೇಕು. ಮತ್ತು ಅದು ತೇವಾಂಶ ಎಷ್ಟು ಹದವರಿತು ತೇವಾಂಶ ಕಾಪಾಡಬೇಕು. ಮಳೆ ನೀರು ನೇರವಾಗಿ ಅದ್ರ ಮೇಲೆ ಬೀಳಬಾರ್ದು, ಈ ಕಾಲದಲ್ಲಿ ಜಾಸ್ತಿ ಮಳೆ ನೀರಾಗ್ಬಿಡುತ್ತೆ, ಅದನ್ನು ನೋಡ್ಕೋಬೇಕು. ಆಮೇಲೆ ಮೊಳಕೆ ಬಂದು ಗಿಡ ಬೆಳೆಯೋಕ್ಕೆ ಶುರುವಾಗಿದೆ ಅಂದಾಗ ಇನ್ನೊಮ್ಮೆ ಹಿಂಡಿ ದ್ರಾವಣ ಮತ್ತು ದ್ರಾವಣವನ್ನು ಕೊಡ್ತಾ ಬರಬೇಕು. ಅದು ಸ್ಟಾರ್ಟಿಂಗಲ್ಲಿ ವಾಂಟ್ ಆಫ್ ಮೈಕ್ರೋಬ್ಸ್ ಅಂತೀವಿ, ಆ ಬೇರು ವಲಯಗಳಲ್ಲಿ ಸೂಕ್ಷ್ಮಜೀವಿಗಳು ಇಲ್ಲ ಅಂತಂದಾಗ ಈ ರೀತಿ ರೋಗ ಬಾಧೆಗಳಿಗೆ ತುತ್ತಾಗುತ್ತೆ. ಸೊ ಹಿಂಡಿ ದ್ರಾವಣ ಮತ್ತು ದ್ರಾವಣವನ್ನು ರೆಗ್ಯುಲರಾಗಿ ಕೊಡ್ತಾ ಬಂದುಬಿಟ್ರೆ ಸಾಯಿಲ್ ಕಂಡೀಷನ್ ಆಗುತ್ತೆ, ರೂಟ್ಸ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ಸೊ ಮಣ್ಣಿನಲ್ಲಿ ನಾವು ಮರಳನ್ನು ಮಿಶ್ರಣ ಮಾಡಿರೋದ್ರಿಂದ ಗಾಳಿ ಆಡುವಿಕೆ ಚೆನ್ನಾಗಿರುತ್ತೆ, ಬೇರುಗಳು ಹೊಸ ಚಿಗುರು ಬೇರುಗಳು ಚೆನ್ನಾಗಿ ಬರ್ತವೆ. ಇದಿಷ್ಟನ್ನು ಗಮನಿಸಬೇಕು. ಆಮೇಲೆ ಎಲೆಗಳನ್ನು ಅವಾಗವಾಗ ಗಮನಿಸ್ತಿರಬೇಕು. ಅಲ್ಲಿ ಏನಾದರೂ ರಸ ಇರುವ ಕೀಟಗಳು ಇರುವೆಗಳು ಬಾಧೆ ಒಳಪಟ್ಟಿವೆ ಅಂದರೆ ಬೇವಿನ ಎಣ್ಣೆಯನ್ನು 4 ml per liter ಡೈಲ್ಯೂಟ್ ಮಾಡಿಕೊಂಡು ಅಟ್ಲೀಸ್ಟ್ ಪ್ರತಿ ಬುಧವಾರ ವಾರಕ್ಕೊಂದು ಸತಿ ಅದನ್ನು ಪ್ರಿವೆಂಟಿವ್ ಸ್ಪ್ರೇ ಮಾಡ್ತಾ ಬರಬೇಕು. ಸೊ ಇದಿಷ್ಟು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಇದೆ. ಸಮಸ್ಯೆ ಎಲ್ಲಿಂದ ಬಂದಿರುತ್ತೆ ಗಮನಿಸಿ. ಮಣ್ಣು ಮಿಶ್ರಣ ತಯಾರು ಮಾಡ್ಕೋಬೇಕಾದ್ರೆ ಬಂದಿರ್ಬೋದು, ಮುಂಜಾನೆ ಬೆಳಕು ಸಾಕಷ್ಟು ಬೀಳದೇ ಇರೋದ್ರಿಂದ ಬಂದಿರ್ಬೋದು, ಅತಿಯಾದ ತೇವಾಂಶ ಅಥವಾ ಕಡಿಮೆ ತೇವಾಂಶದಿಂದನೂ ಬಂದಿರ್ಬೋದು, ಮತ್ತು ಈ ರೀತಿ ಮಣ್ಣಿನಲ್ಲಿರ್ತಕ್ಕಂಥ ಹಾನಿಕಾರಕ ಸೂಕ್ಷ್ಮಜೀವಿಗಳು ಮತ್ತು ರಸ ಇರುವ ಕೀಟಗಳು ವಾತಾವರಣದಲ್ಲಿ ಅದನ್ನು ಡ್ಯಾಮೇಜ್ ಮಾಡಿರ್ಬೋದು. ಇದಿಷ್ಟು ಸಾಧ್ಯತೆಗಳಿರುತ್ತೆ. ಓಕೆ ಸರ್, ಓಕೆ. ನಾನು ಪಾಟ್ ಮಿಕ್ಸ್ ಯೂಸ್ ಮಾಡಿರಲಿಲ್ಲ ಮತ್ತೆ ಮರಳು ಯೂಸ್ ಮಾಡಿರಲಿಲ್ಲ. ನಮ್ಮ ತೋಟದಲ್ಲಿ ಏನು ಮಣ್ಣಿತ್ತು ಅದನ್ನೇ ತಂದು ಒಂದು ಸ್ವಲ್ಪ ಗೊಬ್ಬರ ಮಿಕ್ಸ್ ಮಾಡಿ ಕವರ್ಗೆ ಹಾಕಿ ಅದರಲ್ಲೇ ಬೀಜ ಜರ್ಮಿನೇಷನ್ ಬಿಟ್ಟೆ ಸರ್. ಲೈಕ್ ವಾಂಟ್ ಆಫ್ ಮೈಕ್ರೋಬ್ಸು, ವಾಂಟ್ ಆಫ್ ಫುಡ್ ಫಾರ್ ಮೈಕ್ರೋಬ್ಸು, ರೆಡಿಲಿ ಅವೈಲಬಲ್ ಪ್ಲಾಂಟ್ ನ್ಯೂಟ್ರಿಷನ್ಸು, ಇದು ಮೂರು ಬೇಕು. ವಾಂಟ್ ಆಫ್ ಮೈಕ್ರೋಬ್ಸ್ಗೆ ದ್ರಾವಣ ಹಾಕಬೇಕು, ವಾಂಟ್ ಆಫ್ ಫುಡ್ ಫಾರ್ ಮೈಕ್ರೋಬ್ಸ್ಗೆ ಮತ್ತು ರೆಡಿಲಿ ಅವೈಲಬಲ್ ಪ್ಲಾಂಟ್ ನ್ಯೂಟ್ರಿಷನ್ಗೆ ಹಿಂಡಿ ದ್ರಾವಣ ಮಾಡಬೇಕು. ಹಿಂಡಿ ಬೇವಿನ ಹಿಂಡಿ ಔಡಲ ಹಿಂಡಿ ಇರೋದ್ರಿಂದ ಮಣ್ಣಿನಲ್ಲೂ ಸಹ ಒಂದು ರೋಗ ನಿರೋಧತೆ ಸೃಷ್ಟಿಯಾಗ್ಬಿಡುತ್ತೆ. ಗೊತ್ತಾಯ್ತು ಸರ್. ಓಕೆ ಸರ್, ಥ್ಯಾಂಕ್ ಯು. ನೀಟಾಗಿ ಮಾಡ್ಕೊಳ್ಳಿ. ಶೋರ್. ಅಲ್ಲೇ ನೀವು 80% ಸಮಸ್ಯೆಗಳನ್ನು ಕಂಟ್ರೋಲ್ ಮಾಡಿ. ಮಣ್ಣಿನಿಂದನೇ ಎಲ್ಲ ಸಾಯಿಲ್ ಬೋರ್ನ್ ಡಿಸೀಸಸ್ ಅಂತೀವಿ, ಮಣ್ಣಿನಿಂದ ಬರಬಹುದಾದಂಥ ಸಮಸ್ಯೆಗಳನ್ನು ಅಲ್ಲೇ ನೀವು ಪ್ರಾಥಮಿಕ ಹಂತದಲ್ಲೇ ನಾವು ನಿವಾರಣೆ ಮಾಡ್ಕೋಬೇಕು. ಓಕೆ ಸರ್, ಆಯ್ತು. ಥ್ಯಾಂಕ್ ಯು. ನೆಕ್ಸ್ಟ್ ಟೈಮ್ ಈ ಥರ ಪ್ರಯತ್ನ ಮಾಡಿ. ಶೋರ್ ಸರ್. ಓಕೆ, ಕೇಳಿಯಪ್ಪ. ಇನ್ನೇನಾದರೂ ಮಾಹಿತಿ ಬೇಕಾದ್ರೆ ಕೇಳಿ. ನೀವು ಪ್ರಶ್ನೆ ಕೇಳಿದ್ರೆ ಮಾಹಿತಿಗಳು ಬರುತ್ತೆ. ಹೇಳಿ ಸರ್. ನಮಸ್ಕಾರ ಸರ್, ಗಿರೀಶ್ ದೊಡ್ಡಮದ್ರೆ. ಸರ್, ಇದು ಹಿಂಡಿ ದ್ರಾವಣಕ್ಕೆ ಎಡಿಬಲ್ ಅಲ್ಲಿ ಸನ್ಫ್ಲವರು, ಗ್ರೌಂಡ್ ನಟ್ಟು, ಕೊಪ್ಪರ ಬಿಟ್ರೆ ಯಾವ್ದು ಬೇರೆ ಹಾಕ್ಬೋದು ಸರ್? ಎಳ್ಳು ಬಹಳ ಮುಖ್ಯ ಸರ್. ಎಳ್ಳು, ಸಿಸಿಮೆ ಅಥವಾ ಹುಚ್ಚೆಳ್ಳು ಅಥವಾ ಪುಟ್ಟೆಳ್ಳು. ಬೇಕಾದ್ರೆ 1/4 kg ಸಿಕ್ಲಿ, ಅರ್ಧ kg ಸಿಕ್ಲಿ. ಓಕೆ. ಎಡಿಬಲ್ ಅಲ್ಲಿ ತುಂಬಾ ಎಫೆಕ್ಟಿವ್ ಆಗಿರೋದು ಎಳ್ಳು, ಹುಚ್ಚೆಳ್ಳು ಮತ್ತೆ ಪುಟ್ಟೆಳ್ಳು ಮತ್ತು ಕಡಲೆಕಾಯಿ ಬೀಜ, ಗ್ರೌಂಡ್ ನಟ್. ಓಕೆ. ಇದು ನಮ್ಮ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಗಾಣಗಳಿದೆಯಲ್ಲ ಸಿಟಿ ಒಳಗಡೆ, ಅಲ್ಲೆಲ್ಲ ಈ ಕಡಲೆಕಾಯಿ ಎಣ್ಣೆ, ಎಳ್ಳೆಣ್ಣೆನ ರೆಗ್ಯುಲರ್ ಆಗಿ ತೆಗಿತಾ ಇರ್ತಾರೆ. ಓಕೆ. ಅದೇನು ಜಾಸ್ತಿ ಬೇಡ, ನೀವು ಒಂದು 200 ಲೀಟರ್ ಡ್ರಮ್ಗೆ ಒಂದು 1/4 kg ಹಾಕಿದ್ರು ಸಾಕು. ಓಕೆ. ಅದೇ 20% ಅಂತ ನಾವು ಇದು ಮಾಡಿದೀವಿ. ಅದರಲ್ಲಿ ಇವೆಲ್ಲ ಬರಲಿ.
ಹಾ ಮುಖ್ಯವಾಗಿ ಇದೆ ಎಳ್ಳು, ಹುಚ್ಚೆಳ್ಳು, ಪುಟ್ಟೆಳ್ಳು, ಸಿಸಿಮೆ ಮತ್ತು ನೈಸರ್ ಹಾ ಮತ್ತು ಗ್ರೌಂಡ್ ನಟ್, ಕಡಲೆಕಾಯಿ, ಹ್ಮ್ ಇದಿಷ್ಟನ್ನು ಸೇರಿಸ್ಕೊಂಡ್ರೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಓಕೆ ಸರ್ ಥ್ಯಾಂಕ್ ಯು. ಕಂಟಿನ್ಯೂ ಮಾಡ್ತಾ ಇದ್ದೀರಾ? ಗಿಡಗಳು ಚೆನ್ನಾಗಿದೆಯಾ? ಸರ್ ಮಾಡ್ತಾ ಇದೀವಿ. ಮಳೆ ಇಲ್ಲ, ಅದೇ ಮಳೆ ಇದೆ, ಬೋರ್ವೆಲ್ ನೀರಲ್ಲೇ ಮಾಡ್ತಾ ಇದೀವಿ ಸರ್. ಹೌದು, ಮಳೆ ಇಲ್ಲ. ಅದೇ ನೋಡಿ ಮಿತ್ರರೇ, ಈ ಎಲ್ ನಿನೋ ಎಫೆಕ್ಟು ಅಥವಾ ಕಡಿಮೆ ಮಳೆ ಬರ್ತಾ ಇದೆ, ಮಳೆ ಬರುತ್ತಾ ಇಲ್ವೋ ಗೊತ್ತಿಲ್ಲ. ಜುಲೈನಲ್ಲಿ ಬಂದು ಹೋಗ್ಬಿಡುತ್ತಾ, ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಬರೋದೇ ಇಲ್ವಾ, ಬಂದರೂ ಎಲ್ಲೋ ಸ್ಥಳೀಯವಾಗಿ ಬರುತ್ತಾ, ಡ್ಯಾಮ್ಗಳು ತುಂಬಲ್ವಾ, ಕೆರೆ ತುಂಬಲ್ವಾ, ಹೇಮಾವತಿ ಚಾನಲ್ ನೀರು ನಮ್ಮೂರು ಕೆರೆಗೆ ಬರಲ್ವಾ, ಈ ಒಂದು ಆತಂಕದಲ್ಲಿ ನಾವೆಲ್ಲ ಇದ್ದೀವಿ. ಸೊ ಹಾಗಾಗಿ ಈ ಒಂದು ಸನ್ನಿವೇಶ ಇದೆ. ಬಂದರೆ ಇವಾಗೇನೋ ಕಳೆದ ಒಂದು 4-5 ದಿವಸದಿಂದ ಸ್ವಲ್ಪ ಮಾನ್ಸೂನ್ ಚುರುಕಾಗ್ತಾ ಇದೆ, ಬಟ್ ಸಾಕಷ್ಟು ಭಾಗದಲ್ಲಿ ಬಂದಿಲ್ಲ. ಹಾಗಾಗಿ ಇನ್ನೊಂದು 2 ವಾರದಲ್ಲಿ ಆಗಸ್ಟ್ 15 ಒಳಗಡೆ ನಮಗೆ ಇದ್ರ ಹಣೆ ಬರ ಗೊತ್ತಾಗ್ಬಿಡುತ್ತೆ, ಈ ಎಲ್ ನಿನೋ ಎಫೆಕ್ಟ್ ಏನಾಗುತ್ತೆ ಅಂತ. ಬರಗಾಲ ನಮ್ಮ ಮುಂದೆ ಬಂದರೆ ಈ ಉಳಿದ ದಿನಗಳನ್ನು, ಮುಖ್ಯವಾಗಿ 27ರ ಬೇಸಿಗೆ ದಿನಗಳನ್ನು ಕಳೆಯೋದು ಹೇಗಪ್ಪ ಅನ್ನೋ ಒಂದು ಸಮಸ್ಯೆ ನಮಗೆಲ್ರಿಗೂ ಬರುತ್ತೆ. ಸೊ ಸಾಧ್ಯವಾದರೆ ಮುಂದಿನ ಬುಧವಾರ ಅಥವಾ ಅದೇ ಮುಂದಿನ ಹಂತಗಳಲ್ಲಿ ಇದ್ರ ಬಗ್ಗೆನೂ ನಾವು ಮಾತಾಡ್ತಾ ಹೋಗೋಣ. ಸೊ ನಿಮಗೆ ಯಾವ್ದಾದ್ರು ಆಲೋಚನೆಗಳಿದ್ದರೆ ಈ ನಮ್ಮ